ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ, ಸುಭಾಷ್ ಪತ್ರಿಜಿ ಅವ್ರಿಗೂ, ಮಹಾವತಾರ್ ಬಾಬಾಜಿ ಅವ್ರಿಗೂ, ನಮ್ಮೆಲ್ಲರಿಗೂ ಇಂಥ ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ನಮ್ಮೆಲ್ಲ ಪ್ರೀತಿಯ ರಂಗನಾಥ್ ಸರ್ ಅವ್ರಿಗೂ, ನಮ್ಮ ಪ್ರೀತಿಯ ತಂದೆ ತಾಯಿ ಹಾಗೂ ನನ್ನೆಲ್ಲ ಪ್ರೀತಿಯ ಆತ್ಮ ಬಂಧುಗಳಿಗೂ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತಿನ ಏನೇನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಯಶೋದವರು ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಥೈರಾಯ್ಡ್ಗೆ ಸಂಬಂಧಪಟ್ಟಂಗೆ ಅವ್ರು ಮಾತಾಡ್ತಾ ಇದ್ದಾರೆ. ನಂತರ ಸಣ್ಣ ಗೌಡವರ ಅವರು ನಮ್ಮ ಜೊತೆ ಇದ್ದಾರೆ, ಗೌಡ್ರು. ಅವರು ಈ ದೇಸಿ ಹಸುಗಳ ಈ ತಳಿಗಳ ಬಗ್ಗೆ, ಅದರ ಉತ್ಪನ್ನಗಳ ಬಗ್ಗೆ ಅವರು ತಿಳಿಸ್ಕೊಳ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ವಿಷಯ. ನಂತರ ನಾನು ಅಂದ್ರೆ ಮಾಲಿನಿ, ನಾನು ನಿಮ್ಗೆ ಸಮಗ್ರ ಜೀವನ ಶೈಲಿಯ ಭಾಗ 3ರಲ್ಲಿ ಏನೇನಿರುತ್ತೆ ಅಂದ್ರೆ ಪತ್ರಿಜಿ ಗುರುಗಳು ಹಾಕೊಟ್ಟಿರುವಂತಹದ್ದು ಏನೇನಿರುತ್ತೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ನಮ್ಮ ಶಾಂತ ಅವರು ರಾಯಚೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಅವರು ವಿಶದವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಕಡೆಯದಾಗೆ ಒಂದು 20 ನಿಮಿಷಗಳು ನಮಗೋಸ್ಕರ ಇಟ್ಕೊಳ್ಳೋಣ. ನಾವೆಲ್ಲ ಕೂತು ಚರ್ಚೆ ಮಾಡೋಣ. ದಿನೇ ದಿನೇ ಚರ್ಚೆ ಮಾಡ್ತಾ ಮಾಡ್ತಾ ನಮ್ಮ ಬುದ್ಧಿಯನ್ನ ನಾವು ಬೆಳೆಸ್ಕೊಳ್ಬಹುದು ಅಂತ. ನನಗಂತೂ ಎಲ್ಲ ಜ್ಞಾನಿಗಳಿಲ್ಲಿದ್ದೀರಿ, ಆತ್ಮ ಬಂಧುಗಳಿಲ್ಲಿದ್ದೀರಿ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ನನಗೊಂದು ದೊಡ್ಡ ಒಂದು ಸದವಕಾಶ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಓಕೆ, ಈಗ ನಾವು ತಡ ಮಾಡೋದು ಬೇಡ, ನೇರವಾಗಿ ಕೂತ್ಕೊಂಬೋಣ, ಪ್ರಾಣಾಯಾಮ ಮಾಡೋಣ. ಪ್ರಾಣಾಯಾಮದ ನಂತರ ನಮ್ಮ ಡಾಕ್ಟರ್ ಯಶೋಧ ಅವರು ನಿಮಗೆ ಧ್ಯಾನವನ್ನ ಮಾಡಿಸ್ತಾರೆ. ಧ್ಯಾನವಾದ ನಂತರ ಅವರ ವಿಷಯ ಆದ ಥೈರಾಯ್ಡ್ ಬಗ್ಗೆನೂ ಅವರು ಹೇಳ್ತಾರೆ. ತದನಂತರ ಧ್ಯಾನದ ನಂತರ ನನ್ನ ಸಮಗ್ರ ಜೀವನ ಶೈಲಿಯನ್ನ ನಾನು ತಗೋತೀನಿ. ಓಕೆ 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 ನೇರವಾಗಿ ಕೂತ್ಕೊಂಡ್ಬಿಡೋಣ. ಅದಕ್ಕೆ ಮುಂಚೆ ರಾಯಚೂರಿನಲ್ಲಿ ಏನು ನಡೀತಿದೆ ಅದ್ರ ಕಾರ್ಯಕ್ರಮದ ಬಗ್ಗೆ ಒಂದು ವಿಶದವಾಗಿ ನಮ್ಮ ಶಾಂತ ಅವರು ಹೇಳ್ತಾ ಇದ್ದಾರೆ. ಶಾಂತ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ರಾಯಚೂರಿನಲ್ಲಿ ನಡೀತಿರೋಂಥ ಕಾರ್ಯಕ್ರಮದ ಬಗ್ಗೆ ನೀವು ತಿಳಿಸ್ಕೊಡ್ಬೇಕಂತ ಹೇಳ್ತೀನಿ. ನಮಸ್ತೆ, ಎಲ್ಲಾ ಆತ್ಮಬಂಧಿಗಳಿಗೂ ನಮಸ್ಕಾರ. ಇದೇ ಡಿಸೆಂಬರ್ 15ನೇ ತಾರೀಕು ಸಮಗ್ರ ಸ್ವಾಸ್ಥ್ಯ ಹಬ್ಬ ರಾಯಚೂರಲ್ಲಿ ಡಿಸೆಂಬರ್ 15ನೇ ತಾರೀಕು ನಡೀತಾ ಇದೆ. ತಾವು ಎಲ್ಲಾ ಆತ್ಮಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲಾ ಆತ್ಮಬಂಧುಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದ ಮೇಡಮ್. ಅಲ್ಲಿ ಪಡಚೂರು MS LBS ನಗರ್ ರಾಯಚೂರು ವಿಳಾಸ ಕೊಟ್ಟಿದ್ದಾರೆ. ಬೆಳಗ್ಗೆ 9ರಿಂದ ಸಂಜೆ 6 ತನಕನೂ ನಡೆಯುತ್ತೆ. ಮಧ್ಯಾಹ್ನ ಅನ್ನ ಪ್ರಸಾದ ಯೋಗವನ್ನು ಇರುತ್ತೆ. ದಯವಿಟ್ಟು ಎಲ್ಲ ಆಗಮಿಸ್ಬೇಕಾಗಿ ನಾನು ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಶಾಂತ ಅವರೇ, ಧನ್ಯವಾದ ನಿಮಗೆ. ಓಕೆ, ಇವಾಗ ನೇರವಾಗಿ ಕೂತ್ಕೊಂಡ್ಬಿಡೋಣ. ನಿಮ್ಮ ಕನ್ನಡಕಗಳನ್ನೆಲ್ಲ ತೆಗೆದು ಪಕ್ಕಕ್ಕಿಡಿ. ನಂತರ 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ಎಲ್ಲರೂ ಮುದ್ರೆಯಲ್ಲಿ ಕೂತ್ಕೊಳ್ಳೋಣ. 3 ಬಾರಿ ಉಸಿರಾಟವನ್ನ ನಡೆಸೋಣ. ಅದಕ್ಕೆ ಮುಂಚೆ ನೀವು ನೀರು ಕುಡಿಯೋದಾದ್ರೂ ಕುಡಿಬಹುದು, ಅಥವಾ ಪ್ರಾಣಾಯಾಮದ ನಂತರ ನೀರು ಕುಡಿದ್ರು ಕುಡಿಬಹುದು, ಸಮಸ್ಯೆ ಇಲ್ಲ. ಆದ್ರೆ ಈಗಲೇ ನೀರು ಕುಡಿದ್ರೆ ನೀವು ಮತ್ತೆ ಕಣ್ಣನ್ನ ತೆರೆಯುವಂತ ಅವಕಾಶ ಇರೋದಿಲ್ಲ. ಹಾಗಾಗಿ ನೀರನ್ನು ಈಗಲೇ ಕುಡಿಯೋದಾದ್ರೂ ಕೂಡ ಕುಡಿಬಹುದು ನೀವೆಲ್ಲನೂ. ಓಕೆ, ನೇರವಾಗಿ ಕೂತ್ಕೊಳ್ಳೋಣ. ಎಲ್ಲರೂ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ದೀರ್ಘವಾದ ಉಸಿರಾಟವನ್ನ 3 ಬಾರಿ ನಡೆಸೋಣ. ಇನ್ಹೇಲ್, exhale, inhale, exhale, inhale, exhale. ಎಡಗೈ ಚಿನ್ಮುದ್ರೆಯಲ್ಲೇ ಇರಲಿ. ಬಲಗೈಯಿಂದ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಏನಿರುತ್ತೆ ಅಂದ್ರೆ ಚಂದ್ರನಾಡಿ ಹಾಗೂ ಸೂರ್ಯನಾಡಿ. ಎಡ ಹೊಳ್ಳೆಯನ್ನ ಚಂದ್ರನಾಡಿಗೆ ಹೋಲಿಸ್ತೇವೆ, ಬಲ ಹೊಳ್ಳೆಯನ್ನ ಸೂರ್ಯನಾಡಿಗೆ ಹೋಲಿಸ್ತೇವೆ. ಸೊ ಈಗ ಸೂರ್ಯನಾಡಿ ಅಂದ್ರೇನು, ಚಂದ್ರನಾಡಿ ಅಂದ್ರೇನು ಅಂತ ಈಗಾಗಲೇ ನಿಮ್ಗೆ
ತಿಳಿದಿದೆ. ಚಂದ್ರನಾಡಿಯಲ್ಲಿ ತಂಪನ್ನ ಸೂಸ್ತಾನೆ ಚಂದ್ರ. ಹಾಗಾಗಿ ಚಂದ್ರನಾಡಿ ತಂಪಿಗೋಸ್ಕರ ನಾವು ಮಾಡಬೇಕಾದಂತ ಅಭ್ಯಾಸ. ಸೂರ್ಯನಾಡಿಯಲ್ಲಿ ಉಷ್ಣ, ನಮ್ಮ ಒಂದು ಆಕ್ಟಿವ್ನೆಸ್, ಇವುಗಳನ್ನು ಸಮತೋಲನದಲ್ಲಿ ಇಡಬೇಕು. ಬರೀ ಉಷ್ಣ ಇದೆಯಪ್ಪ, ನಾನು ಸೂರ್ಯನಾಡಿ ಬೇಡ ಅಂತ ಬೇಡ, ಮಾಡಬಾರ್ದು. ಹಾಗೆ ಏನಂದ್ರೆ ಸೂರ್ಯನಾಡಿ ಕೂಡ ಬೇಕು ನಮಗೆ, ಚಂದ್ರನಾಡಿನೂ ಕೂಡ ಬೇಕು. ಎರಡನ್ನು ಸಮತೋಲನದಲ್ಲಿ ಇಡುವಂತಹ ಕೆಲಸ ಈ ನಾಡಿ ಶೋಧನ ಪ್ರಾಣಾಯಾಮ ಆಗುತ್ತೆ. ಸೊ ಎಡಗೈ ಚಿನ್ಮುದ್ರೆ, ಬಲಗೈಯಿಂದ 5 ಬಾರಿ ನಾಡಿ ಶೋಧನ ಪ್ರಾಣಾಯಾಮ. ಎಡ ಹೊಳ್ಳೆಯಿಂದ ಉಸಿರು ತಗೊಳ್ಳೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 1 ಮಂಡಲ ಆಯ್ತು. ಇನ್ಹೇಲ್, ಎಕ್ಸೇಲ್. ಬಲೆ ಹೊಳ್ಳೆಯಿಂದ ಉಸಿರು ತಗೊಳ್ಳಿ. ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡಿ. ಎಕ್ಸೇಲ್. 2 ಮಂಡಲ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 3. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 4. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಕಣ್ಣು ಮುಚ್ಚಿದ್ರೆ ಯಾರು ಕಣ್ಣನ್ನು ತೆರಿಬೇಡಿ. 2 ಕೈಯನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಂಡು 3 ಬಾರಿ ಉಸಿರಾಡೋಣ. ದೀರ್ಘವಾದ ಉಸಿರಾಟ. ಇನ್ಹೇಲ್, ಎಕ್ಸೇಲ್. ಉಸಿರನ್ನ ತಗೊಳ್ಬೇಕಾರೆ ನಮ್ಮ ಹೊಟ್ಟೆ ಬಲೂನಿನಂತೆ ಮುತ್ಕೋಬೇಕು. ಉಸಿರನ್ನ ಬಿಡ್ಬೇಕಾರೆ ಚಪಾತಿ ತರ ಹೊಟ್ಟೆ ಆಗ್ಬೇಕು. ಇನ್ಹೇಲ್, ಎಕ್ಸೇಲ್. ಕಣ್ಣನ್ನು ತೆರಿಬೇಡಿ. ಯಶೋದವರೇ, ಧ್ಯಾನ ಕಂಟಿನ್ಯೂ ಮಾಡಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಎಲ್ಲರೂ ಕಣ್ಣುಗಳು ಹಾಗೆ ಮುಚ್ಚಿರಲಿ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಯಾವುದೇ ಬಿಗಿತವಿಲ್ಲದೆ ಸರಾಗವಾಗಿ ಸಡಿಲಗೊಳಿಸಿ ಕುಳಿತುಕೊಳ್ಳಿ. ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಕೈ ಬೆರಳುಗಳನ್ನ ಒಂದಕ್ಕೊಂದು ಕೂಡಿಸ್ಕೊಂಡು ನಾಭಿ ಪ್ರದೇಶ ಅಥವಾ ತೊಡೆಯ ಮೇಲೆ ಕೈಗಳನ್ನ ಇಟ್ಕೊಳ್ಳಿ. ಕಣ್ಣುಗಳು ಮುಚ್ಚಿರಲಿ. ಹಾಗೆಯೇ ಮುಖದಲ್ಲಿ ಮಂದಹಾಸವಿರಲಿ. ಮನಸ್ಸಿನಲ್ಲಿ ಪ್ರಸನ್ನತೆ ಇರಲಿ. ಯಾವುದೇ ರೀತಿಯ ಆಲೋಚನೆಗಳು ಬಂದರೂ ಕೂಡ ಬಂದಷ್ಟು ಬರಲಿ, ಹಾಗೆಯೇ ಹೋಗಲಿ. ಯಾವುದರ ಕಡೆಗೂ ಗಮನ ಬೇಡ. ಯಾವುದೇ ಶಬ್ದವಿರಲಿ, ಯಾವುದೇ ರೀತಿಯ ಆಲೋಚನೆಗಳಿರಲಿ, ಬಂದಂತೆ ಬಂದು ಹೋಗಲಿ. ನಾವು ತೆಗೆದುಕೊಳ್ಳುವ ಪ್ರತಿ ಉಸಿರಿನ ಕಡೆ ಗಮನವನ್ನು ನೀಡೋಣ. ನಾವು ತೆಗೆದುಕೊಳ್ಳುವ ಉಚ್ಛ್ವಾಸ ಹಾಗೂ ನಿಶ್ವಾಸದ ಕಡೆ ಗಮನ ಕೊಡುತ್ತಾ ಆನಾಪಾನಾಸತಿ ಧ್ಯಾನ ಮಾಡೋಣ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ. ಈ ಎರಡೂ ಕೂಡುವಿಕೆಯನ್ನ ನಾವು ಗಮನಿಸುವುದೇ ಆನಾಪಾನಾಸತಿ ಧ್ಯಾನ. ಬ್ರಹ್ಮಾಂಡದಿಂದ ನಾವು ತೆಗೆದುಕೊಳ್ಳುವ ಕಾಸ್ಮಿಕ್ ಎನರ್ಜಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹದೊಡನೆ ಸೇರಿ
ನಮ್ಮ ಪ್ರಾಣಶಕ್ತಿಯೊಡನೆ ಸೇರಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳಾದ ಮೆದುಳು, ಕರ್ಣಮಂಡಲ, ಕಣ್ಣಿನ ಸುತ್ತಮುತ್ತ ಹಿಂಭಾಗ, ಧ್ವನಿಪಟ್ಟಿಗೆ, ಥೈರಾಯ್ಡ್ ಇರುವಂತಹ ಕಂಠಭಾಗ, ಭುಜಗಳು, ಕೈಗಳು, ಎರಡು ಹಸ್ತಗಳು, ಹಸ್ತಗಳ ಕೈ ಬೆರಳುಗಳು, ಹಾಗೆಯೇ ಇಳಿಯುತ್ತಿದ್ದಂತೆ ನಮ್ಮ ಎದೆಯ ಭಾಗ, ಹೃದಯ, ಶ್ವಾಸಕೋಶ, ಯಕೃತ್, ಮೇದೋ ಜೀರಕಾಂಗ, ಜಠರ, ಎಲ್ಲಾ ಜೀರ್ಣಕ್ರಿಯಾ ಅಂಗಾಂಗಗಳು, ನಮ್ಮ ಮೂತ್ರಪಿಂಡಗಳು, ಮೂತ್ರಕೋಶ, ನಮ್ಮ ಸೊಂಟದಲ್ಲಿ ಆವರಿಸಿರುವಂತಹ ನಮ್ಮ ಜನನೇಂದ್ರಿಯಗಳು, ಕಾಲುಗಳು, ಮೊಣಕಾಲುಗಳು, ಮಂಡಿಯ ಭಾಗ, ಪಾದಗಳು, ಪಾದದ ಬೆರಳುಗಳು, ಇಡೀ ದೇಹವನ್ನೇ ಸುತ್ತುವರೆದು ನಮ್ಮ ದೇಹದಲ್ಲಿ ಅಚೇತನವಾದ ಚೈತನ್ಯವನ್ನು ಉಂಟು ಮಾಡುತ್ತದೆ. ಕೇವಲ ನಾವು ಉಸಿರಿನ ಕಡೆ ಗಮನ ಕೊಟ್ಟಾಗ ನಮ್ಮ ದೇಹದಲ್ಲಿರುವ ನಕಾರಾತ್ಮಕತೆಯು ಹೊರಹೋಗಿ ಸಂಪೂರ್ಣ ಆರೋಗ್ಯ, ಸಂಪೂರ್ಣ ಆತ್ಮವಿಶ್ವಾಸ, ಸಂಪೂರ್ಣ ಧೈರ್ಯ, ಆತ್ಮಶಕ್ತಿ, ಆತ್ಮಬಲ ಎಲ್ಲವನ್ನೂ ನಾವು ದಿನಾಲೂ ಧ್ಯಾನ ಮಾಡುವುದರಿಂದ ಪಡೆಯುತ್ತಾ ಹೋಗುತ್ತೇವೆ. ನಮ್ಮಲ್ಲಿರುವ ಚೈತನ್ಯ ಶಕ್ತಿ ಉದ್ದೀಪನಗೊಳ್ಳುತ್ತದೆ. ಹಾಗಾಗಿ ಧ್ಯಾನವನ್ನ ಮಾಡುತ್ತಾ ನಾವು ಪ್ರತಿಯೊಂದು ಅಂಗಾಂಗಗಳಿಗೂ ಚೈತನ್ಯವನ್ನು, ಪ್ರಾಣಶಕ್ತಿಯನ್ನು ನೀಡುತ್ತಾ ನಮ್ಮಲ್ಲಿ ನಾವು ಒಂದಾಗೋಣ, ಮನೋಬಲವನ್ನು ವೃದ್ಧಿಸಿಕೊಳ್ಳೋಣ, ಆತ್ಮಚೈತನ್ಯವನ್ನು ಪಡೆಯೋಣ. ಕೇವಲ 30 ನಿಮಿಷಗಳ ಕಾಲ ನಮ್ಮ ಉಸಿರೊಡನೆ ನಾವು ಉಸಿರಾಗಿ ಬೆರೆತು ಹೋಗೋಣ. ಸರಳ ರೀತಿಯ, ಸಾಧಾರಣ ರೀತಿಯ ಉಸಿರಾಟವನ್ನು ಮುಂದುವರಿಸುತ್ತಾ ಆನಾಪಾನಸತಿ ಧ್ಯಾನವನ್ನು ನಾವು ಇವಾಗ ಮಾಡೋಣ. ನಿಧಾನವಾಗಿ ದೇಹ ಸ್ಥಿತಿಗೆ ಬರುತ್ತಾ ಕಾಲುಗಳನ್ನು ಬಿಡಿಸಿಕೊಳ್ಳಿ. ಜೋಡಿಸಿಕೊಂಡಿರುವ ಕೈ ಬೆರಳುಗಳನ್ನು ಬಿಡಿಸಿಕೊಳ್ಳುತ್ತಾ ಅಲ್ಲಿನ ಪ್ರಾಣಶಕ್ತಿಯನ್ನ ಕಣ್ಣುಗಳಿಗೆ, ಕರ್ಣಮಂಡಲಕ್ಕೆ ತಿಳಿದುಕೊಳ್ಳಿ. ನಿಧಾನವಾಗಿ ಕೈಗಳಲ್ಲಿರುವ ತ್ರಿಶಕ್ತಿಯನ್ನ ನೋಡುತ್ತಾ ಕಣ್ಣುಗಳನ್ನು ತೆರೆಯಬಹುದು. ಮುಖದಲ್ಲಿ ಮಂದಹಾಸವಿರಲಿ. ಆಳವಾದ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ಪ್ರೀತಿಪೂರ್ವಕ ಚಪ್ಪಾಳೆ. ಧನ್ಯವಾದ ಯಶೋಧ ಅವ್ರಿಗೆ. ನಮ್ಮ ಆತ್ಮ ಬಂಧುಗಳಿಗೆಲ್ಲ ತುಂಬಾ ಪ್ರೀತಿಯಿಂದ ಚಪ್ಪಾಳೆಗಳನ್ನು ಕೊಡೋಣ. ನೀವು ಆಲ್ರೆಡಿ ಕೊಟ್ರಿ. ಹಾಗೇನೆ ತುಂಬಾ ಚೆನ್ನಾಗಿ ಎಲ್ಲರೂ ಧ್ಯಾನದಲ್ಲಿ ಮಗ್ನರಾಗಿದ್ರು ಅಂತ ನೋಡಿದೆ ನಾನು. ಇವತ್ತು ನಾನು ಧ್ಯಾನ ಮಾಡ್ಲಿಕ್ಕಾಗಿಲ್ಲ, ಸಾಕಷ್ಟು ಕೆಲಸಗಳಿದ್ದ ಕಾರಣ. ತುಂಬಾ ಚೆನ್ನಾಗಿ ಡಾಕ್ಟರ್ ಯಶೋಧ ಅವ್ರು ಮಾಡಿದ್ರು. ಧನ್ಯವಾದ ನಿಮ್ಗೆ, ತುಂಬಾ ಚೆನ್ನಾಗಿ ಮಾಡಿಸಿದ್ರಿ. ಈಗ ಅವ್ರದೇ ಸಬ್ಜೆಕ್ಟು ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅನ್ಸುತ್ತೆ ಮೇಡಮ್. ಓಕೆ, ಇವಾಗ ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತಾ ಇದೆ. ಓಕೆ, ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಳ್ಳಿ. ಸ್ಟ್ರಕ್ ಆಗ್ತಾ ಇದೆ. ಇವಾಗ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದ್ಯಾ? ಥೈರಾಯ್ಡ್ ಬಗ್ಗೆ ತಿಳಿಸ್ಕೊಡಿ. ಎಸ್ ಮ್ಯಾಮ್. ಪ್ರಥಮವಾಗಿ ಆತ್ಮಗುರುಗಳಾದಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ, ನನ್ನ ತಂದೆ ತಾಯಿಗೆ ಹಾಗೂ ಗುರು ಹಿರಿಯರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ಪ್ರತಿಯೊಬ್ಬ ಆತ್ಮ ಬಂಧುವಿಗೂ ನನ್ನ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಇಂದು ಥೈರಾಯ್ಡ್ ಬಗ್ಗೆ ಕೆಲವೊಂದಿಷ್ಟು
ಮಾಹಿತಿಯನ್ನ ಪಡೆದುಕೊಳ್ಳುತ್ತಾ ಹೋಗೋಣ. ಇಂದಿನ ದಿನದಲ್ಲಿ ಪ್ರಸ್ತುತದಲ್ಲಿ ಥೈರಾಯ್ಡ್ ಸಮಸ್ಯೆ ಹಲವಾರು ಸಮಸ್ಯೆಗಳಲ್ಲಿ ಒಂದಾಗಿ ನಮ್ಮನ್ನು ಕಾಡುತ್ತಿರುವಂತಹ ಒಂದು ಆ ಕಾಯಿಲೆ ಅಂತಾನೆ ಹೇಳಬಹುದು. ಇದು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಬರುವಂತಹ ಕಾಯಿಲೆ, ಆದ್ರೆ ಬಹುಶಃ ಜಾಸ್ತಿ ಸಂಖ್ಯೆಯಲ್ಲಿ ಬರುವಂತದ್ದು ಹೆಣ್ಣು ಮಕ್ಕಳಲ್ಲಿ ಹಾಗೂ ಮಹಿಳೆಯರಲ್ಲಿ. ಅದು ಯಾಕೆ ಅಂತ ಹೇಳೋದಾದ್ರೆ ಅವರಲ್ಲಿ ವಯಸ್ಸಿಗೆ ಅನುಗುಣವಾಗಿ ಆಗುವಂತಹ ಒಂದು ಹಾರ್ಮೋನಲ್ ಚೇಂಜಸ್ ಏನಿರುತ್ತೆ ಅದರಿಂದ, ಹಾಗೂ ಅದು ಬ್ಯಾಲೆನ್ಸ್ ತಪ್ಪೋದ್ರಿಂದ ಥೈರಾಯ್ಡ್ ಸಮಸ್ಯೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಳಲ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣಗಳು ಹಲವಾರು ರೀತಿಯ ನಮ್ಮ ದೈನಂದಿನ ದಿನದಲ್ಲಿ ತೆಗೆದುಕೊಳ್ಳುವಂತಹ ಆಹಾರ ಇರಬಹುದು, ಹಾಗೆಯೇ ಋತುಮತಿ ಆದಾಗಿನಿಂದ ಹಿಡಿದು ಋತುಸ್ರಾವ ನಿಲ್ಲುವವರೆಗೂ ಆಗುವಂತಹ ಕೆಲವೊಂದು ಅಂಶಗಳು ಕೂಡಿರಬಹುದು. ಹಾಗೇನೆ ಕೆಲವೊಂದು ಡೆಲಿವರಿ ಸಮಯದಲ್ಲಿ ಆಗುವಂತಹ ಥೈರಾಯ್ಡ್ ಸಮಸ್ಯೆ ಇರಬಹುದು. ಏನೇ ಕಾರಣ ಇದ್ರೂ ಇದು ಆದಾಗ ಏನೇನು ಮಾಡಬಹುದು, ನಾವು ಯಾವ ರೀತಿಯ ಪ್ರಿಕಾಷನ್ಸ್ ತಗೊಳ್ಬಹುದು, ಈ ಸಮಸ್ಯೆ ಉಂಟಾದಾಗ ನಾವು ಮಾತ್ರೆಯನ್ನ, ಕೆಲವು ವೈದ್ಯರೇ ಹೇಳ್ತಾರೆ ನೀವು ಇರೋವರೆಗೂ ನೀವು ಮಾತ್ರೆಯನ್ನ ಸೇವಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಹಲವಾರು ಪೇಷಂಟ್ಸ್ಗಳು ನನ್ನ ಹತ್ರ ಬರುವಂತವರೆಲ್ಲೂ ಪ್ರಶ್ನೆ ಅದೇನೆ, ನಾವು ಇರೋವರೆಗೂ ಇದನ್ನ ತಗೊಳ್ಳೇಬೇಕಾ ಡಾಕ್ಟ್ರೆ ಅಂತ. ಆದ್ರೆ ನಮ್ಮ ದಿನನಿತ್ಯದಲ್ಲಿ ಆಹಾರ ತಗೊಳ್ಳುವಂತ ರೀತಿ, ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳೋದು, ಹಾಗೆಯೇ ಯೋಗ, ಪ್ರಾಣಾಯಾಮ ಹಾಗೂ ಆಕ್ಯುಪ್ರೆಷರ್ ಹಾಗೂ ಯೋಗ ಮುದ್ರೆಯನ್ನ ಯಾವ ರೀತಿ ನಾವು ರೂಢಿಸ್ಕೊಂಡು ಇದನ್ನ ಔಷಧಿಯನ್ನ ಬಿಡಬಹುದು, ಅದರ ಮೂಲ ಕಾರಣವನ್ನ ನಾವು ಸರಿಯಾದ ರೀತಿಯಲ್ಲಿ ಗುಣಪಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇದು ಥೈರಾಯ್ಡ್ ಸಮಸ್ಯೆ ಬಂದಾಗ ಆಗುವಂತಹ ಲಕ್ಷಣಗಳೇನು ಅಂತ ಹೇಳೋದಾದ್ರೆ, ಕೆಲವರಲ್ಲಿ ದೇಹದ ತೂಕ ಹೆಚ್ಚಾಗುತ್ತೆ, ಕೆಲವರಲ್ಲಿ ಕೃಶರಾಗ್ತಾ ಹೋಗ್ತಾರೆ, ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಮತ್ತೆ ಕೂದಲಿನ ಸಮಸ್ಯೆ ಉಂಟಾಗುತ್ತೆ, ಕೂದಲು ಉದುರೋದು ಆಗುತ್ತೆ. ಮತ್ತೆ ಕೆಲವರಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅತಿ ಹೆಚ್ಚು ಸಂತೋಷ ಪಡ್ತಾರೆ, ಭಯಭೀತರಾಗ್ತಾರೆ, ಅಧೈರ್ಯ ಬಂದ್ಬಿಡುತ್ತೆ, ಕೆಲವೊಮ್ಮೆ ಸಿಟ್ಟು, ಕೋಪ ಇದನ್ನ ತೋರಿಸ್ತಾ ಇರ್ತಾರೆ ಮನೆಗಳಲ್ಲಿ. ಆವಾಗ ನೀವು ತಿಳಿದುಕೊಳ್ಬೇಕು ಇಲ್ಲೇನೋ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ತುಂಬಾ ಸುಸ್ತಾಗ್ತಾ ಇರ್ತಾರೆ, ಬಳಲಿಕೆ ಜಾಸ್ತಿ ಇರುತ್ತೆ. ಕೆಲವರು ಏನು ತಿನ್ನೋದೇ ಇಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ, ದೇಹ ತೂಕ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೇನೆ ಅತಿಯಾಗಿ ಬೆವರ್ತಾ ಇರ್ತಾರೆ, ಮತ್ತೆ ಅನಿಮಿಯಾ ಇರುತ್ತೆ, ಅನಿಮಿಯಾ ರಕ್ತಹೀನತೆ ಆಗುವಂತದ್ದು ಕೂಡ ಇರುತ್ತೆ. ಸೊ ಈ ಸಮಸ್ಯೆಗಳಿದ್ದಾಗ ನಾವೇನ್ ಮಾಡ್ಬೇಕು? ಇದು 2 ರೀತಿಯ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ಒಂದು ಹೈಪೋಥೈರಾಯ್ಡಿಸಮ್ ಅಂತ, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಸೊ ಈ ಲಕ್ಷಣಗಳಿದ್ದಾಗ ನಾವೇನ್ ಮಾಡ್ಬೇಕು? ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅನ್ನೋಂಥದ್ನ ಒಂದು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಅದರಲ್ಲಿ ಈ ಅಂಶಗಳು, ಈ ಲಕ್ಷಣಗಳು ಕಂಡು ಬಂದಾಗ ಈ ಟೆಸ್ಟ್ ನ ಆದಾಗ ನಮ್ಮಲ್ಲಿ ಥೈರಾಯ್ಡ್ ಇದೆಯಾ ಇಲ್ಲ ಬೇರೆ ಕಾರಣದಿಂದ ಈ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಈ ಥೈರಾಯ್ಡ್ ಅಕಸ್ಮಾತ್ ಬಂದಿದೆ ಅಂತ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡಾಗ ಗೊತ್ತಾದಾಗ ಏನೇನ್ ಮಾಡಬಹುದು? ಥೈರಾಯ್ಡ್ ಸಮಸ್ಯೆ ಬಂದಾಗ ನೀವು ಒಂದು ರಿಪೋರ್ಟ್ ಸಮೇತ ವೈದ್ಯರನ್ನ ಕಂಡು ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು, ಅದಕ್ಕೆ ಸೂಕ್ತ ರೀತಿಯ ಸಲಹೆಯನ್ನ ಪಡೆದುಕೊಳ್ಳುವಂಥದ್ದು. ಅದರಲ್ಲಿ ಹೆಚ್ಚಿನ ಅಂಶ ಥೈರಾಕ್ಸಿನ್ ಮಾತ್ರೆಯನ್ನ ಕೊಡುವಂಥದ್ದು ಇರುತ್ತೆ. ಸೊ ಅದು ಆರ್ಟಿಫಿಷಿಯಲ್ ಇಂದ ಕೆಮಿಕಲ್ ಯುಕ್ತವಾಗದಂತಹ ಒಂದು ಔಷಧಿ. ಅದನ್ನ ತಗೊಳ್ತಾ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ನಾವು ಸಜೆಸ್ಟ್ ಮಾಡಬಹುದಾ? ಎಷ್ಟು ದಿವಸ ತಗೊಳ್ಬೇಕಾಗುತ್ತೆ? ಈ ದಿನನಿತ್ಯದ ನಮ್ಮ ಕೆಲಸ ಕಾರ್ಯಗಳಲ್ಲಿ, ಒತ್ತಡದಲ್ಲಿ ಈ ಮಹಿಳೆಯರು ಏನಾಗ್ತಾರೆ, ಔಷಧಿನೂ ತಗೊಳ್ತಾ ಅವ್ರದ್ದು ಮೂಡ್ ಸ್ವಿಂಗ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಔಷಧಿನೂ ತಗೊಳ್ಬೇಕು, ಮನೇನೂ ಮ್ಯಾನೇಜ್ ಮಾಡ್ಬೇಕು, ಹೊರಗಡೆ ಕೆಲ್ಸದ ಜಾಗದಲ್ಲೂ ಮ್ಯಾನೇಜ್ ಮಾಡ್ಬೇಕು, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆದಂತ ಸಮಯದಲ್ಲಿ ಏನೇನು ನಾವು ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಹೇಳೋದಾದ್ರೆ, ನಾವು ಅದರಲ್ಲಿ ಆಯುರ್ವೇದದಲ್ಲಿ ಪಥ್ಯ ಅಪಥ್ಯ ಅಂತ ಹೇಳ್ತೀವಿ. ಪಥ್ಯ ಯಾವ್ಯಾವ್ದನ್ನ ನಾವು ತಗೊಳ್ಬಹುದು ಅಂತಂದ್ರೆ, ವಾಟರ್ ಮೆಲನ್ ಸೀಡ್ಸ್, ಮತ್ತೆ ಸೂರ್ಯಕಾಂತಿ ಬೀಜಗಳು, ಮತ್ತೆ ಕುಂಬಳಕಾಯಿ ಬೀಜ, ಫ್ಲಾಕ್ಸ್ ಸೀಡ್ಸ್, ಈ 5 ತರದ್ದು. ಹಾಗೆ ಎಳ್ಳು, ಕರಿ ಎಳ್ಳು ಅತಿ ಹೆಚ್ಚು ಉಪಯೋಗಿಸುವಂತದ್ದು ಮಾಡಬಹುದು. ಅದ್ರ ಜೊತೆಗೆ ಐರನ್ ರಿಚ್ ಫುಡ್ ಅಂತ ತಗೊಳ್ಳೋಂಥದ್ದು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಇಂಥದ್ದು ಹೆಚ್ಚು ಪ್ರಮಾಣದಲ್ಲಿ ತಗೊಳ್ಳೋಂಥದ್ದು. ಮತ್ತೆ ಸಕ್ಕರೆಯ ಬದಲಾಗಿ ಬೆಲ್ಲವನ್ನ ಉಪಯೋಗಿಸುವಂಥದ್ದು ಆಗ್ಬೇಕು. ಮತ್ತೆ ಆಪಲ್, ಮತ್ತೆ ಸಿಟ್ರಸ್ ಫ್ರೂಟ್ಸ್, ಕಿತ್ತಳೆ
ಮತ್ತೆ ಲೆಮನ್ ಯೂಸ್ ಮಾಡೋಂಥದ್ದು, ಮತ್ತೆ ಬ್ರೌನ್ ರೈಸ್, ಸ್ಪ್ರೌಟ್ಸ್ ತಗೊಳ್ಳೋಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೇಕು ನಮ್ಮ ದಿನನಿತ್ಯ ಜೀವನದಲ್ಲಿ. ಏನೇನು ಯೂಸ್ ಮಾಡಬಾರ್ದು ಅಂತ ಹೇಳೋದಾದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆ ಶೈಲಿ ಅಲ್ಲದ ಆಹಾರ ಪದ್ಧತಿಗಳು, ಪಿಜ್ಜಾ, ಬರ್ಗರ್, ಮೈದಾ ಹಿಟ್ಟಿನಿಂದ ಮಾಡದಂತಹ ತಿಂಡಿ ತಿನಿಸುಗಳು, ಪ್ರೋಸೆಸ್ಡ್ ಫುಡ್, ಜಾಸ್ತಿ ಚಿಪ್ಸ್, ಪ್ಯಾಕೆಟ್ ಫುಡ್ ಜಾಸ್ತಿಗೆ ಮೊರೆ ಹೋಗ್ತೀವಿ, ಅಂತದೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಹೂಕೋಸು, ಎಲೆಕೋಸು, ಗೋಬಿ ಮಂಚೂರಿ, ಪಾನಿಪುರಿ ಹೆಚ್ಚು ನಮ್ಗೆ ಆಕರ್ಷಣೀಯವಾಗಿ ಅದನ್ನ ನೆನ್ಸ್ಕೊಂಡ್ರೆ ಕೆಲವರಿಗೆ ಬಾಯಿ ನೀರು ಬರುವಂತದ್ದು. ಅದರಲ್ಲಿ ಜಾಸ್ತಿ ರುಚಿ ಬರ್ಲಿಕ್ಕೆ ಹಾಕುವಂತ ಕೆಮಿಕಲ್ಗಳು ಹಾಗೂ ಬಣ್ಣ ಆಕರ್ಷಣೀಯವಾಗಿ ಕಾಣ್ಲಿಕ್ಕೆ ಹಾಕುವಂತಹ ಕೆಲವೊಂದು ಕೆಮಿಕಲ್ಗಳು ಇರ್ತವೆ. ಸೊ ಅದರಿಂದ ಹೆಚ್ಚಿನ ಅಂಶ ರೋಗ ರುಜಿನಗಳು ಜಾಸ್ತಿ ಆಗುವಂತದ್ದು, ಅದನ್ನ ಅವಾಯ್ಡ್ ಮಾಡ್ಬೇಕು. ಹೆಚ್ಚಿನ ಕಾಫಿ ಟೀ ಅಭ್ಯಾಸವನ್ನ ತಪ್ಪಿಸ್ಬೇಕಾಗುತ್ತೆ. ಮತ್ತೆ ಸೋಯಾದಿಂದ ಉತ್ಪತ್ತಿ ಮಾಡದಂತಹ ಫುಡ್ ಐಟಮ್ಸ್, ಸೋಯಾ ಚಂಕ್ಸ್ ಇರ್ಬೋದು, ಸೋಯಾ ಟೋಫು ಅಂತ ಬರುತ್ತೆ, ಟೋಫು, ಮತ್ತೆ ಸೋಯಾ ಮಿಲ್ಕ್, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮತ್ತೆ ಸ್ಟ್ರಾಬೆರೀಸ್ ಹಣ್ಣುಗಳಲ್ಲಿ ಬಂತಂದ್ರೆ, ಮತ್ತೆ ಕಟ್ಲೆಟ್ಸ್, ಹೀಗೆ ಹಲವಾರು ಇನ್ನಿತರ ತಿಂಡಿ ತಿನಿಸುಗಳು, ಪ್ರೋಸೆಸ್ಡ್ ಫುಡ್ ಅಂತ ಏನ್ ಹೇಳ್ತೀವಿ, ಕೆಲವೊಂದು ಸಾಫ್ಟ್ ಡ್ರಿಂಕ್ಸ್, ಇದನ್ನೆಲ್ಲ ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಹಾಗೇನೆ ಈ ಥೈರಾಯ್ಡ್ ಸಮಸ್ಯೆಗೆ ಯಾವ ಯೋಗ ಮುದ್ರೆ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋದಾದ್ರೆ, ನೀವು ಎಲ್ಲರೂ ಮಾಡಬಹುದು. ಈಗ ಏನು ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ, ನಮ್ಮ ಕೈಗಳಲ್ಲಿ ಎಡಗೈ ಹೆಬ್ಬೆರಳನ್ನ ಬಲಗೈಯಿಂದ ಹೆಬ್ಬೆರಳನ್ನ ಹೀಗೆ ಕ್ಲೋಸ್ ಮಾಡಿಕೊಂಡು, ಈ ಲೆಫ್ಟ್ ಹ್ಯಾಂಡ್ ಹೀಗೆ ಬಲ ಹೆಬ್ಬೆರಳನ್ನು ಮಧ್ಯದ ಎಡಗೈದ ಮಧ್ಯ ಬೆರಳಿಗೆ ಕೂಡಿಸ್ಬೇಕು. ಇದು ಶೇಪ್ ನೋಡಿ, ಒಮ್ಮೆ ನೋಡಿ, ಇದು ಶಂಖಾಕೃತಿಯಲ್ಲಿದೆ ನೋಡಿ, ಶಂಖ ಮುದ್ರೆ. ಇದು ನಮ್ಮ ಧ್ವನಿ ಪೆಟ್ಟಿಗೆ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್, ನಮ್ಮ ಕುತ್ತಿಗೆಯ ಭಾಗ ಹೇಗಿದೆ, ಈಗ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇರುವಂತದ್ದು ಕುತ್ತಿಗೆಯ ಭಾಗದಲ್ಲಿ. ಸೊ ಈ ಶಂಖ ಮುದ್ರೆ ಬಹಳ ಉಪಯೋಗಕಾರಿಯಾಗಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಪರಿಣಾಮವನ್ನ ಬೀಳುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಸಾಧ್ಯವಿಲ್ಲದಿದ್ದರೆ ಸಾಯಂಕಾಲ ಸಮಯದಲ್ಲಿ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಈ ಶಂಖ ಮುದ್ರೆಯನ್ನು ಮಾಡಿ, ನಾವು ಎದೆಯ ಭಾಗ ಇಲ್ಲಾಂದ್ರೆ ಕುತ್ತಿಗೆಯ ಭಾಗದಲ್ಲಿ ಇಟ್ಕೊಂಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ದೀರ್ಘ ಶ್ವಾಸ ಅಥವಾ ಸಹಜ ಶ್ವಾಸವನ್ನ ಮಾಡಿ ಪ್ರತಿದಿನ 30 ನಿಮಿಷಗಳ ಕಾಲ ಈ ಯೋಗ ಮುದ್ರೆಯನ್ನು ಅಭ್ಯಾಸ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಬುಡ ಸಮೇತ ಥೈರಾಯ್ಡ್ ಸಮಸ್ಯೆಯನ್ನ ಹೋಗಲಾಡಿಸಬಹುದು. ಇದು ಶಂಖ ಮುದ್ರೆ. ಓಕೆ, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ಬಂದಾಗ ನಮ್ಮ ಹೆಬ್ಬೆರಳಿನ ಈ ತುದಿಯಲ್ಲಿ ಒಂದು ಗೆರೆ ಇದೆ. ಈ ಗೆರೆಯನ್ನ ಬಿಟ್ಟು ಈ ಗೆರೆಯಿಂದ ಈ ಕೆಳಗೆರೆಯವರೆಗೆ ಈ ಪಾಯಿಂಟ್ ಏನಿದೆ ಇದನ್ನ ಪ್ರೆಸ್ ಮಾಡ್ತಾ ಇರ್ಬೇಕು. ಹೀಗೆ ಎರಡೂ ಕೈಗಳ ಹೆಬ್ಬೆರಳುಗಳಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಬಂದ್ರೆ ಇದು ನಮ್ಮ ದೇಹದ ಕುತ್ತಿಗೆ ಭಾಗ ಆದ್ರೆ, ಇದು ತಲೆಯ ಭಾಗ ಆದ್ರೆ ಇದು ಕುತ್ತಿಗೆಯ ಭಾಗ. ಸೊ ಇದನ್ನ ಪ್ರೆಸ್ ಮಾಡ್ತಾ ಬಂದ್ರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಷನ್ ಹೆಚ್ಚಿಗೆ ಆಗುತ್ತೆ. ಆಗ ಥೈರಾಯ್ಡ್ ಸಮಸ್ಯೆ ಏನಿದೆಯೋ ಬ್ಯಾಲೆನ್ಸ್ ಸ್ಟೇಟ್ಗೆ ಬರುತ್ತೆ. ಅದರಿಂದ ನಾವು ಈ ಮುಕ್ತಿಯನ್ನು ಹೊಂದಬಹುದು. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದರ ನಂತರ ಯೋಗಾಸನ ಮಾಡುವವರು ಅಥವಾ ಮಾಡದೇ ಇದ್ದವರು ಕೂಡ ರೂಢಿಸಿಕೊಳ್ಳಬಹುದಾದಂತಹ ಆಸನ ಅಂದ್ರೆ ಸಿಂಹಾಸನ, ಲಯನ್ ಪೋಸ್ಚರ್ ಮಾಡೋದ್ರಿಂದ ನಾವು ವಜ್ರಾಸನದಲ್ಲಿ ಅಥವಾ ಕಾಲನ್ನು ಅಗಲಿಸಿ ಕೈ ಮುಂದೆ ಮಾಡಿ ಹೇಗೆ ಲಯನ್ ಕುಳಿತುಕೊಳ್ಳುವ ಭಂಗಿಯಲ್ಲಿ ಮಾಡಿ ನಮ್ಮ ಮುಖದಿಂದ ನಾಲಿಗೆಯನ್ನ ಆಚೆ ಹಾಕಿ ನಾವು ಶಬ್ದವನ್ನ ಗಂಟಲಿನಿಂದ ಮಾಡಿದಾಗ ಇಲ್ಲಿನ ಅಂಗದಲ್ಲಿ ಇರುವಂತಹ ಥೈರಾಯ್ಡ್ ಸೆಕ್ರಿಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿನಿತ್ಯ ಇದನ್ನ ಮಾಡೋದ್ರಿಂದ, ರೂಢಿಸ್ಕೊಳ್ಳೋದ್ರ ಮೂಲಕ ನಾವು ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇದ್ರ ಜೊತೆಗೆ ನಾವು ಪ್ರಾಣಾಯಾಮ, 4 ವಿಧದ ಪ್ರಾಣಾಯಾಮವನ್ನು ರೂಢಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಥೈರಾಯ್ಡ್ ಸೆಕ್ರಿಷನ್ಸ್ ಜಾಸ್ತಿ ಆಗುತ್ತೆ ಅಥವಾ ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಬರುತ್ತೆ. ಒಂದು ನಾಡಿ ಶೋಧನ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಹಾಗೆಯೇ ಮತ್ತೊಂದು ಕಪಾಲಭಾತಿ ಪ್ರಾಣಾಯಾಮ. ನಾಡಿ ಶೋಧನ ಪ್ರಾಣಾಯಾಮ ಈಗಾಗ್ಲೇ ಮೇಡಮ್ ಹೇಳ್ಕೊಟ್ಟಿದ್ದಾರೆ, ಆವತ್ತಿಂದ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ.
ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ಸುತ್ತು ಅಂದ್ರೆ ಎಡರಂಧ್ರದಿಂದ ತೆಗೆದುಕೊಂಡು ಹೋಲ್ಡ್ ಮಾಡಿ 2 ಕೌಂಟ್ಸ್ ಹೋಲ್ಡ್ ಮಾಡಿ ಬಲ ಹೊಳ್ಳೆಯಿಂದ ಉಸಿರು ಬಿಡೋದು. 4 ಕೌಂಟ್ಸ್ ಇನ್ಹೇಲೇಷನ್, ಹೋಲ್ಡ್ 2 ಕೌಂಟ್ಸ್, 6 ಕೌಂಟ್ಸ್ ಎಕ್ಸಲೇಷನ್. ಹಾಗೆ ಅದೇ ರೀತಿ ಭಾಗದಿಂದ ತೆಗೆದುಕೊಂಡು ಹೋಲ್ಡ್ ಮಾಡಿ ಎಡಭಾಗದಿಂದ ಎಕ್ಸಲೇಷನ್. ಹೀಗೆ ಇದು ಒಂದು ಸುತ್ತು ಅಂತ ಅನ್ಕೊಳ್ಬೇಕು. ಹಾಗೆ 10 ಟೈಮ್ಸ್ ಇದನ್ನ ಮಾಡೋದ್ರಿಂದ ಪ್ರತಿದಿನ ಮಾಡಬೇಕು. ಕೆಲವರಲ್ಲಿ ನೀವು ಪ್ರಶ್ನೆ ಮಾಡ್ಬೋದು, ಇದು ಮಾಡ್ಬಿಟ್ರೆ ಸಾಕ? ಇದು ಕೆಲವರಿಗೆ 6 ತಿಂಗಳಾಗ್ಬೋದು, ಕೆಲವರಿಗೆ ವರ್ಷ ಆಗಬಹುದು. ನಾವು ಇರೋವರ್ಗುನು ಮಾತ್ರೆ ತಗೊಳ್ಳೋ ಬದಲು ಈ ಪ್ರಾಕ್ಟೀಸ್ ನ 1 ವರ್ಷ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಇದನ್ನ ಪ್ರತಿನಿತ್ಯ ಮಾಡ್ತಾ ಬರ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಈಗ ಮಾಡಿಸಬಹುದು ನಾಡಿ ಶೋಧನ ಪ್ರಾಣಾಯಾಮ, ಯಾಕೆಂದ್ರೆ ಮೇಡಮ್ ಕೂಡ ಮಾಡಿಸ್ತಾರೆ. ಅದ್ರ ಬಿಟ್ರೆ ನಾನು ನೆಕ್ಸ್ಟ್ ಪ್ರಾಣಾಯಾಮ ಹೇಳ್ಕೊಡ್ಲಿಕ್ಕೆ ಹೋಗ್ತೇನೆ. ಇನ್ನೊಂದು ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಅಂತ ಅಂದ್ರೆ ಏನು? ಜೇನುಹುಳ. ಜೇನುಹುಳ ಹೇಗೆ ಶಬ್ದ ಮಾಡುತ್ತೆ ಆ ರೀತಿ ನಾವು ಪ್ರಾಣಾಯಾಮನ ಮಾಡುವಂಥದ್ದು. ಇದನ್ನ ಹೆಬ್ಬೆರಳನ್ನ ಕಿವಿ ಹತ್ರ ಇಟ್ಕೊಂಡು ಒಳಗೆ ಇಟ್ಕೊಂಡು ಈ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಇದನ್ನ ಕಣ್ಣುಗಳನ್ನ ಮುಚ್ಚಬೇಕು. ಮುಚ್ಚಿ ಹೀಗೆ ಇಟ್ಕೊಂಡು ಇಂಡೆಕ್ಸ್ ಫಿಂಗರ್ ತೋರು ಬೆರಳು ಹಣೆಯ ಮೇಲೆ, ಕಿರು ಬೆರಳು ಗಲ್ಲದ ಮೇಲೆ ಇಟ್ಕೊಂಡು ನಾವು ಉಸಿರನ್ನ 1 ಬಾರಿ ತೆಗೆದುಕೊಂಡು, ಎಲ್ಲರೂ ಮಾಡಿ, ಉಸಿರನ್ನ 1 ಬಾರಿ ತೆಗೆದುಕೊಂಡು ಗಂಟಲಿನವರೆಗೆ ಇಟ್ಕೊಂಡು ಹಾಗೆಯೇ ಜೇಂಕಾರದ ರೀತಿಯಲ್ಲಿ ಶಬ್ದ ಮಾಡುತ್ತಾ ಉಸಿರನ್ನು ಆಚೆ ಬಿಡುವಂಥದ್ದು. ಹೀಗೆ 2 ನಿಮಿಷಗಳ ಕಾಲ ಪ್ರತಿನಿತ್ಯ ಮಾಡ್ಬೇಕಾಗುತ್ತೆ. ಆಮೇಲೆ ಕಪಾಲಭಾತಿ ಒಮ್ಮೆ ಉಸಿರನ್ನ ತೆಗೆದುಕೊಂಡು ಫೋರ್ಸ್ಫುಲಿ ಎಕ್ಸಲೇಷನ್, ಕಣ್ಣನ್ನ ಮುಚ್ಚಿ ಹೀಗೆ ಮಾಡೋದ್ರ ಮೂಲಕ ನಮ್ಮಲ್ಲಿ ಒಂದು ದೇಹ ತೂಕವು ಕಡಿಮೆ ಆಗ್ತಾ ಬರುತ್ತೆ, ಥೈರಾಯ್ಡ್ ಸಮಸ್ಯೆಯು ಕಡಿಮೆ ಆಗ್ತಾ ಬರುತ್ತೆ. ಇದೊಂದು ಮಾಡುವಂಥದ್ದು. ಅದರ ನಂತರ ಉಜ್ಜಯಿ ಪ್ರಾಣಾಯಾಮ ಮಾಡೋದ್ರ ಮೂಲಕ ನಮ್ಮಲ್ಲಿ ಗಂಟಲಿನಲ್ಲಿ ಉಂಟಾದಂತಹ ಸಮಸ್ಯೆಗಳು ಏನೇ ಇದ್ರು, ಥೈರಾಯ್ಡ್ ಅಲ್ದೇನೆ ಬೇರೆ ತರದ ಸಮಸ್ಯೆಗಳಿದ್ರು, ಧ್ವನಿ ಪೆಟ್ಟಿಗೆಯಲ್ಲಿ ಸಮಸ್ಯೆಗಳಿದ್ರು ಅದನ್ನ ಸರಿದೂಗಿಸ್ಕೊಳ್ಬಹುದು. ಉಜ್ಜಯಿ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಕೈಯಲ್ಲಿ ಚಿನ್ಮುದ್ರೆಯನ್ನ ಇಟ್ಕೊಳ್ಳಿ, ಮತ್ತೆ ಮತ್ತೊಂದು ಕೈಯಲ್ಲಿ ಎರಡು ಕೈಯಲ್ಲಿ ಚಿನ್ಮುದ್ರೆಯನ್ನ ಇಟ್ಕೊಳ್ಳಿ. ಒಂದು ಇನ್ಹಲೇಷನ್ ಆಗ್ಬೇಕು, ದೀರ್ಘವಾಗಿ ಒಂದು ಶ್ವಾಸವನ್ನ ತೆಗೆದುಕೊಂಡು ನಮ್ಮ ತಲೆಯ ಭಾಗ, ಈ ಚಿನ್ ಭಾಗ ಕತ್ತಿಗೆ ಹೀಗೆ ಹೋಗ್ಬೇಕು. 10 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡಬೇಕು, ಉಸಿರನ್ನ ಬಿಡಬಾರ್ದು. ನಿಧಾನವಾಗಿ ಕತ್ತನ್ನ ಮೇಲೆ ತೆಗೆದುಕೊಂಡು ಬಲ ಹೊಳ್ಳೆಯನ್ನ ಮುಚ್ಚಿ ತೆಗೆದುಕೊಂಡಂತ ಉಸಿರನ್ನ ಎಡ ಹೊಳ್ಳೆಯಿಂದ ನಿಧಾನವಾಗಿ ಬಿಡಬೇಕು. ಇದನ್ನ 5 ರೌಂಡ್ಸ್ ಮಾಡ್ಬೇಕಾಗುತ್ತೆ ಪ್ರತಿದಿನ. ಉಜ್ಜಯಿ ಪ್ರಾಣಾಯಾಮ 5 ರೌಂಡ್ಸ್ ಮಾಡ್ಬೇಕಾಗುತ್ತೆ. ಹೀಗೆ ನಾವು ಇಷ್ಟು 4 ರೀತಿಯ ಪ್ರಾಣಾಯಾಮ ಇರಬಹುದು, ಯೋಗ ಮುದ್ರೆ ಇರಬಹುದು, ಅಕ್ಯುಪ್ರೆಷರ್ ಮತ್ತೆ ಯೋಗಾಸನ, ನಮ್ಮ ದಿನನಿತ್ಯದಲ್ಲಿ ತೆಗೆದುಕೊಳ್ಳುವಂತ ಆಹಾರ, ವಿಧಿವಿಧಾನಗಳು, ಜೀವನ ಶೈಲಿ, ಇದಿಷ್ಟನ್ನು ನಿಯಮಿತವಾಗಿ ಮಾಡ್ಕೊಳ್ತಾ ಬಂದ್ರೆ ನಮ್ಮಲ್ಲಿರೋ ಒತ್ತಡ ಕಡಿಮೆ ಆಗುತ್ತೆ, ಈ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೂ ಒತ್ತಡ ಏನಿದೆ ಮಾನಸಿಕ ಒತ್ತಡವೂ ಕಡಿಮೆ ಆಗುತ್ತೆ, ದೇಹ ತೂಕ ಕಡಿಮೆ ಆಗುತ್ತೆ. ಹೀಗೆ ಹಲವಾರು ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ಇದಿಷ್ಟು ಇವತ್ತಿನ ಮಾಹಿತಿಗಳು. ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ ಮಾವತಾರ್ ಫೌಂಡೇಶನ್ಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು ಡಾಕ್ಟರ್ ಯಶೋಧ ಅವರೇ. ತುಂಬಾ ಚೆನ್ನಾಗಿ ಮುದ್ರೆಗಳನ್ನ ಹೇಳ್ಕೊಟ್ಟಿದ್ದೀರಿ. ಥೈರಾಯ್ಡ್ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಪರಿಹಾರ ಕಂಡ್ಕೊಳ್ಬಹುದು ಡಾಕ್ಟರ್ ಹತ್ರ ಹೋಗೋದ್ರ ಬದಲು. ಅಂದ್ರೆ ದಯವಿಟ್ಟು ಕ್ಷಮಿಸಿ, ಡಾಕ್ಟರ್ ನೀವೇನೆ. ಆದ್ರೆ ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂದ್ರೆ ನಮಗೆ ನಾವೇ ಔಷಧಿ ಹೇಗೆ ಮಾಡ್ಕೊಳ್ಬಹುದು, ಅಕ್ಯುಪ್ರೆಷರ್ ಇರ್ಬೋದು, ಮತ್ತೆ ಪ್ರಾಣಾಯಾಮದಿಂದ ಹೇಗೆ ಹೋಗಿಸ್ಕೋಬಹುದು ಅನ್ನೋದನ್ನ ಎಲ್ಲರೂ ಗಮನ ಇಟ್ಟು ಅದನ್ನ ನೀವು ಬರ್ಕೊಂಡ್ಬಿಟ್ರೆ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ. ಸಾಕಷ್ಟು ಜನ ಬರ್ಕೊಳ್ತಾ ಇದ್ದಾರೆ. ಏನಿದೆ, ಓಕೆ. ಈಗ ಧನ್ಯವಾದ ಯಶೋಧ ಅವರೇ ನಿಮ್ಗೆ. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ವಿಷಯ ಏನಿತ್ತು ಅಂದ್ರೆ ಸಮಗ್ರ ಜೀವನ ಶೈಲಿ. ಈಗಾಗಲೇ ನಾನು ಹೇಳಿದಂತೆ ಅವರು ಡಾಕ್ಟರ್ ಕೂಡ ಆಲ್ರೆಡಿ ಹೇಳಿದ್ರು, ಈ ಸೋಯಾ ತಗೊಳ್ಳೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗತ್ತೆ ಅಂತೆಲ್ಲ ಏನ್ ಅನ್ಕೋತಾ ಇದ್ದಾರೆ, ಅದೆಲ್ಲ ಖಂಡಿತ ಸರಿಯಲ್ಲ. ಅವುಗಳನ್ನ ನಾವು ತೋಫು ಅಂತ ಕೂಡ ನಾನು ಮುಂಚಿನ ದಿನಗಳಲ್ಲಿ ಹೇಳಿದ್ದೆ ನಾನು. ಸೊ 2 ದಿನ ನಾವು ಸಮಗ್ರ ಜೀವನ ಶೈಲಿ ಭಾಗ 1 ಭಾಗ 2 ಮಾಡಿದೀವಿ. ಈಗ ಭಾಗ 3ರಲ್ಲಿ ಏನನ್ನ ನೋಡ್ತಾ ಇದ್ದೀವಿ. ನಾವ್ ಏನೇನೆಲ್ಲ ನೋಡಿದ್ವಿ ಅಂದ್ರೆ ಕಷಾಯ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಅಡಿಗೆ ಪಾತ್ರೆಗಳನ್ನ ಯಾವ ತರ ಬಳಸ್ಬೇಕು, ಯಾವ್ದು ತಗೋಬೇಕು ಅನ್ನೋದು ನೋಡಿದ್ವಿ. ಆಮೇಲೆ ಪ್ಲಾಸ್ಟಿಕ್ ಬಳಕೆ, ಈಗ ಉಪ್ಪಿನಕಾಯಲ್ಲಾಗ್ಲಿ, ಆಮೇಲೆ ಹೋಟ್ಲಿಂದ ನಾವು ತರ್ತೀವಿ ಚಟ್ನಿ ಸಾಂಬಾರು ಇವೆಲ್ಲನು. ಅವಾಗ ಏನಂದ್ರೆ ಅದೊಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕೊಡ್ತಾನೆ. ಅದು ವಿಷಯವನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಅದು. ಏಕೆಂದ್ರೆ ಅದ್ರೊಳಗಡೆ ನಾವು ಮನೆಗೆ ತರೋ ಅಷ್ಟರಲ್ಲಿ ಸುಮಾರು ಹೊತ್ತಾಗತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಗಾಡಿಲಿ ಇಟ್ಕೊಂಡ್ಬರ್ತೀವೋ, ನಡ್ಕೊಂಡಂತೂ ಖಂಡಿತ ಸಾಧ್ಯ ಇಲ್ಲ, ದೂರದಲ್ಲೇ ಇರುತ್ತೆ. 2 ವೀಲರ್ ಹೋಗ್ತೀವಿ, ಇಲ್ಲ ಬೇರೆ ಹೇಗೆ ಹೋದ್ರೂ ಅದನ್ನ ಅಷ್ಟೊತ್ತು ನಾವು ಇಟ್ಕೊಂಡು ಬರೋ ಅಷ್ಟರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಬಿಸಿ ಬಿಸಿ ಇರುವಂತ ಸಾಂಬಾರ್ ಇರ್ಬೋದು ಅಥವಾ ಚಟ್ನಿ ಇರ್ಬೋದು, ಇವೆಲ್ಲನೂ ಪ್ಲಾಸ್ಟಿಕ್ ಅಲ್ಲಿ ಇರುವಂತ ವಿಷಕಾರಿಕ ಏನಿದೆ ಅವೆಲ್ಲವೂ ನಮ್ಮ ದೇಹವನ್ನ ಸೇರ್ಕೊಳ್ಳುತ್ತೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾವು ಮುಂಚೆ ಮಾತಾಡಿದ್ವಿ. ಅಡಿಗೆ ಪಾತ್ರೆಗಳನ್ನ ಯಾವ್ದಾವ್ದು ಬಳಸ್ಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ, ನಾವು ಡಿಕಾಕ್ಷನ್ಗಳು ಅಂದ್ರೇನು, ಕಷಾಯಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಾಗ್ಲಿ, ಆಮೇಲೆ ನೀರಿನ ಬಗ್ಗೆ, ತಾಮ್ರದ ಪಾತ್ರದಲ್ಲಿ ನಾವು ನೀರಿಟ್ಕೊಂಡು ನಾವು ಕುಡಿಯೋದ್ರ ಮೂಲಕ ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು ಅಂತ ಅನ್ನೋದನ್ನೆಲ್ಲ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ನೋಡಿದ್ವಿ. ಈಗ ನಾವೇನನ್ನ ನೋಡೋಣ ಅಂತಂದ್ರೆ, ಈ ಸಮಗ್ರ ಜೀವನ ಶೈಲಿ ಭಾಗ 3ರಲ್ಲಿ ಮುಖ್ಯವಾದದ್ದು ನಡಿಗೆ ಮತ್ತೆ ನಿದ್ದೆ, ನೀವು ಬರ್ಕೋಬಹುದು ಇದ್ರನ್ನ. ಆಮೇಲೆ ಧ್ಯಾನ. ಈ 3 ಸ್ನೇಹಿತರೆ ಎಷ್ಟು ನಮಗೆ ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾದದ್ದು ಅಂತ. ನಡಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಯಾಕೆಂದ್ರೆ ಇದು ನಾನು ಏನು ಹೇಳ್ತಾ ಇದ್ದೀನಿ ಅದು ಎಲ್ರಿಗೂ ಅನ್ವಯಿಸಲ್ಲ. ಇವಾಗ ನನ್ನನ್ನೇ ತಗೊಳ್ಳಿ, ಒಂದಿನ ಚೆನ್ನಾಗ ನಡ್ಕೊಂಡ್ ಬಂದ್ಬಿಡೋಣಪ್ಪ, 1 ಮೈಲಿ ನಡೆಯೋಣ ಅಂತ ಫುಲ್ಲು ಹುರುಪು. ಮೊದಲನೇ ದಿನ 1 ಮೈಲಿ ನಡಿತೀನಿ. ಮತ್ ಮನೆಗ್ ಬರೋ ಅಷ್ಟೊತ್ತಿಗೆ ಕಾಲ್ ನೋವು, ಸೊಂಟ ನೋವು, ಮೈಕೈ ಎಲ್ಲ ನೋವು. ಅಯ್ಯೋ ಬಿಡಪ್ಪ, ಇನ್ 4 ದಿನ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಆಮೇಲೆ 5ನೇ ದಿನ ಹೋಗೋದು. ಮತ್ತೆ 5ನೇ ದಿನ ಹೋಗಿ ಮತ್ತೆ ನನ್ ಕೈಲಿ ಆಗೋದಿಲ್ಲ. ಮತ್ತೇನ್ ಮಾಡ್ತೀನಿ, ಇನ್ನ 3 ದಿನ ಬಿಟ್ಟು ಹೋಗ್ತೀನಿ. ಈ ತರ ಮಾಡೋದ್ರಿಂದ ಏನ್ ಬಂತು ಪ್ರಯೋಜನ ಅಲ್ವಾ? ನಡಿಗೆ ನಾವು 1 ಮೈಲಿನೇ ನಡಿಬೇಕು ಅಂತೇನಿಲ್ಲ, ಒಂದು 20 ನಿಮಿಷಗಳ ಕಾಲ ಮಾತ್ರ ನಡೆಯೋಣ ಅಂತ ಮನಸ್ಸಲ್ಲಿ ನಮಗೆ ನಾವೇ ಶಪಥ ಮಾಡ್ಕೊಳ್ಳೋಣ. ನಮಗೆ ನಾವೇ ಶಪಥ ಮಾಡ್ಕೊಂಡಾಗ ಏನಾಗತ್ತೆ, ಓ ಡೆಫಿನೆಟ್ಲಿ ನಾವು ನಡಿಲೇಬೇಕು ಅನ್ನೋದು ನಮ್ಮ ಮನಸ್ಸಿಗೆ. ನಿಮಗೆ ಗೊತ್ತಿರ್ಬೋದು, ವಿಜಯಕಾಂತ್ ಸರ್ ಬಂದಾಗ ಹೇಳಿದ್ರು, ಆತ್ಮಜ್ಞಾನದ ಬಗ್ಗೆ ತಿಳಿಸ್ಕೊಟ್ಟಾಗ ನಮ್ಗೆ ಮನಸ್ಸು ಬೇರೆ, ನಮ್ಮ ಹೃದಯ ಬೇರೆ ಅಂತ ಅಲ್ವಾ, ನಮ್ಮ ಮೆದುಳು ಬೇರೆ ಅಂತ ಅಲ್ವಾ. ಹಾಗಾಗಿ ನಮ್ಮ ಮನಸ್ಸನ್ನ ನಾವೇನ್ ಮಾಡ್ಬೇಕು, ಜಾಗೃತಗೊಳಿಸ್ಬೇಕು. ಯಾವ ರೀತಿ ಮಾಡೋದು? ಇವತ್ತು ನನ್ನ ಕೈಲಾಗತ್ 5 ನಿಮಿಷ ನಡೆದಾಡೋಣ. ಈಗೆಲ್ಲ ನಾವೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿದ್ದೀವಿ, ನಮ್ಮ ಊರುಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿದ್ದೀವಿ. ಬರೀ ಸಿಂಗಲ್ ಮನೆಗಳಿರೋದು ಸ್ವಲ್ಪ ಅಪರೂಪ. ಅದು ಸಿಂಗಲ್ ಮನೆ ಇರೋರಿಗೆ ಸುತ್ತ ಜಾಗ ಇರುತ್ತೆ, ಮನೆ ಸುತ್ತ. ಅಂದ್ರೆ ಕಾಂಪೌಂಡ್ ಅಲ್ಲಿ ಸುಮಾರು ಒಂದು 15 ರೌಂಡ್ ಅಥವಾ 20 ರೌಂಡ್ ಹೊಡೆದು ಬಿಟ್ರೆ ಅವ್ರದ್ದು ನಡಿಗೆ ಆಗುತ್ತೆ. ಸಾಧ್ಯವಾದರೆ ಹೊರಗಡೆಗೆ ಹೋಗಿ ನಡ್ಕೊಂಡ್ ಬರೋಣ, ಅರ್ಧ ಗಂಟೆ ನಡೆಯೋಣಪ್ಪ ಇವತ್ತು ಅಂತ ಅನ್ಕೊಳ್ಳೋಣ. ಮೊದಲನೇ ದಿನ 5 ನಿಮಿಷದಿಂದ ಶುರು ಮಾಡಿ 15 ನಿಮಿಷ, 20 ನಿಮಿಷ, ಹಾಗೆ 30 ನಿಮಿಷ ಈ ರೀತಿ ನಡ್ಕೊಳ್ತಾ ಬರೋಣ. ಆಮೇಲೆ ನಿಮ್ದು ಇನ್ನೊಂದು ಪ್ರಶ್ನೆ, ನಿಮ್ಮ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನೀವು ನಡೀರಿ ಅಂದ್ರೆ ಅಲ್ಲಿ ಸುತ್ತಮುತ್ತ 1 ಬಂಡಿ ನಾಯಿಗಳಿವೆ, ನಾಯಿ ಬಂದು ಕಚ್ಚಿಬಿಡುತ್ತೆ. ನಿಮ್ ಮಾತು ಕೇಳ್ಕೊಂಡು ನಡೆಯಕ್ ಹೋದ್ವಿ ನಾವು, ನಾಯಿ ಕಚ್ಕೊಂಡು ಔಷಧಿ ನೀವಾ ಕೊಡ್ತೀರಾ ಅಂದ್ರೆ
ದಯವಿಟ್ಟು ಹಂಗ್ ಮಾಡ್ಬೇಡಿ ಸ್ನೇಹಿತರೆ. ನಾಯಿಗಳಿರೋ ಕಡೆ ಖಂಡಿತ ಹೋಗ್ಬೇಡಿ. ನಾಯಿ ಎಲ್ಲಿದ್ಯೋ ಅಲ್ಲಿ ಬೇಡ. ಮನೇಲೆಲ್ಲ ನಡೆಯೋಣ. ಮನೇಲಿ ಜಾಗ ಇದ್ಯಾ, ನಡೆಯೋಣ. ಮನೇಲಿ ನಮ್ಮ ಮನೆ ಎಷ್ಟು ಉದ್ದ ವಿಸ್ತೀರ್ಣ ಇರುತ್ತೆ ಅದನ್ನ ಕೌಂಟ್ ಮಾಡ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ನಡಿಲೇಬೇಕು ಅಂತ ನಾವು ಶಬ್ದ ಮಾಡಿದಾಗ ನಾವು ಅಷ್ಟು ಅರ್ಧ ಗಂಟೆ ಟೈಮು ನಡೀತಾನೇ ಇರ್ಬೇಕು. ಬೇಕಾದ್ರೆ ನಾವು ಟೈಮರ್ ಹಾಕೊಂಡ್ಬಿಡೋಣ, ಅದು ನಮ್ಗೆ ರಿಮೈಂಡ್ ಮಾಡುತ್ತೆ ಅರ್ಧ ಗಂಟೆ ಆಯ್ತು ಅಂತ, ಅಲ್ವಾ? ಆವಾಗ ಅಂದ್ರೆ ಆ ತರ ನಾವು ಮಾಡ್ಕೋಬಹುದು. ನಾಯಿಗಳು ಯಾಕಂದ್ರೆ ಈಗೆಲ್ಲ ನನಗೆ ಗೊತ್ತಿದೆ, ನಮ್ಮನೆ ಹತ್ರನೂ ಸಿಕ್ಕಾಪಟ್ಟೆ ನಾಯಿಗಳು. ಹೊರಗಡೆ ಹೋದ್ರೆ ಗುರ್ರ ಅನ್ನತ್ತೆ, ಓಡ್ ಬರುತ್ತೆ ನಮ್ಮನ್ನ ಪ್ರೀತಿ ಮಾಡಕ್ಕೆ, ಚೆನ್ನಾಗಿ ಕಚ್ಚಿಬಿಟ್ಟು ತೋರ್ಸುತ್ತೆ ಹೇಗೆ ಅಂತ. ಇವೆಲ್ಲ ಬೇಡ ನಮ್ಗೆ, ಅಲ್ವಾ? ನಾಯಿಗಳಿರೋ ಕಡೆ ಹೋಗ್ಬೇಡಿ ದಯವಿಟ್ಟು. ಏನೋ ಇವ್ರು ಹೋದ್ವಪ್ಪ ಇಲ್ಲಿ ಮಹಾತಾರ್ ಫೌಂಡೇಶನ್ಗೆ, ಇವ್ರು ಮಾಲಿನಿ ಸುಮ್ನಿರ್ಲಾರ್ದೆ ನಮ್ಗೆ ಹೇಳಿದ್ರು ನಡೆದು ಬಿಟ್ವಿ ಅನ್ಬಿಟ್ಟು ನನ್ನನ್ನು ಮಾತ್ರ ಖಂಡಿತ ದೂಷಿಸ್ಬೇಡಿ. ನಡೀರಿ, ಹೇಗಾದ್ರೂ ಸರಿ ನಡೀರಿ. ಓಕೆ, ಅದ್ರ ಜೊತೆಗೆ ನಡಿತೀವಿ ನಾವು 20 ನಿಮಿಷ ಏನಾದ್ರು ನಡೆದ್ವಿ ಅಂದ ಪಕ್ಷದಲ್ಲಿ ನಾವೇನ್ ಮಾಡೋಣ, ವ್ಯಾಯಾಮ ಮಾಡೋಣ. 1 ಅವರ್ ನಮಗೋಸ್ಕರ ನಾವು ಇಡ್ಲೇಬೇಕು ಸ್ನೇಹಿತರೆ. 1 ಅವರ್ ನಾವ್ ಇಟ್ಟಾಗ ಒಂದ್ 20 ನಿಮಿಷ ನಡಿತೀವಿ ಅಥವಾ ಅರ್ಧ ಗಂಟೆ ನಡಿತೀವಿ ಅಂತ ಇಟ್ಕೊಳ್ಳಿ. ನಡೆಯೋದ್ರಿಂದ ನಮ್ಮ ಕಾಲಿನ ಸ್ನಾಯುಗಳಿರ್ಬೋದು, ನಮ್ಮ ಕೈ ಇರ್ಬೋದು, ಎಲ್ಬೋಸ್ ಏನೇನಿದೆ, ಆಮೇಲೆ ನಮ್ಮ ಬೆನ್ನು ಮೂಳೆ ಇರ್ಬೋದು, ಆಮೇಲೆ ನಮಗೆ ಮೆದುಳಿಗೂ ಕೂಡ ನಾವು ಶಕ್ತಿ ಕೊಡ್ತೀವಿ. ಸೊ ನಡಿಗೆ ಕಡ್ಡಾಯ ಆಗ್ಬೇಕು ನಿಮ್ಮ ಜೀವನದಲ್ಲಿ. ಆಮೇಲೆ ನಡೆಯುವಾಗ ಏನ್ ಬೇಗ ಬೇಗ ನಡಿಬೇಕಪ್ಪ, ಬ್ರಿಸ್ಕ್ ವಾಕ್ ಅಂತ ಮಾಡ್ತೀವಿ ನಾವು. ಆ ಬ್ರಿಸ್ಕ್ ವಾಕ್ ಎಲ್ಲ ಅಗತ್ಯ ಇಲ್ಲ. ನಡಿಬೇಕು, ನಮಗೆ ಎಷ್ಟು ಫಾಸ್ಟ್ ಆಗಿ ನಡಿಯಕ್ ಸಾಧ್ಯ, ಆರಾಮಾಗೆ, ಯಾವುದೇ ತರ ಗಡಿಬಿಡಿ ಇಲ್ಲದೆ ಆರಾಮಾಗಿ. ಅಂದ್ರೆ ಒಂದು ಮಾತ್ರ ನಿಮಗೆ ಒಂದು ಕಿವಿ ಮಾತು, ನಡಿತಿದೀವಪ್ಪ ಹಾಡು ಕೇಳ್ಕೊಂಡು ನಡೆಯೋಣ, ಇಲ್ಲ FM ರೇಡಿಯೋ ಕೇಳ್ಕೊಂಡು ನಡೆಯೋಣ, ಬೇಡ. ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನ ಮನೇಲೇ ಇಟ್ಟೋಗಿ, ವಾಚು ಅದನ್ನು ಇಟ್ಟೋಗಿ. ನೀವು ಒಂದು 4 ದಿನ ಪ್ರಾಕ್ಟೀಸ್ ಆಗೋವರೆಗೂ ವಾಚ್ ಕಟ್ಕೊಳ್ಳಿ, ತೊಂದರೆ ಇಲ್ಲ, ಆಯ್ತಾ? ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಂತ ಏನು ಹೇಳ್ತೀವಿ, ಇವೆಲ್ಲವನ್ನು ಮನೇಲೇ ಬಿಟ್ಟು ಹೋಗೋಣ, ನಡೆಯೋಣ. ಇವತ್ತಿಂದ ನಾನು ಶುರು ಮಾಡ್ತೀನಿ, ಎಲ್ಲರೂ ಶುರು ಮಾಡೋಣ. ಯಾರು ನಡೀತಿದ್ದೀರೋ 1 ಅವರ್ ನಡೀತಿರೋ ಅವ್ರಿಗೆ ನನಗೆ ಖಂಡಿತ ಆಗಲ್ಲಪ್ಪ, ಅರ್ಧ ಗಂಟೆ ಅಷ್ಟೇ ನಡೆಯೋದು, ಆಯ್ತಾ? ಅರ್ಧ ಗಂಟೆ ನಡೆಯೋಣ, ದಿನೇ ಹೆಚ್ಚಿಸ್ತಾ ಹೋಗೋಣ ಅಂತ ಹೇಳ್ತೀನಿ. ಆಮೇಲೆ ಈಗ ಈ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ನೋಡಿ, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಜಿಮ್ಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಅಲ್ಲಿಗೆ ದುಡ್ಡು ದಂಡ, ಆಮೇಲೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಸುಸ್ತು, ಅದು ಇದು ತಿನ್ನೋ ಹಂಗಿಲ್ಲ, ನಾವು ಇಂಥದೇ ತಿನ್ಬೇಕು ಅಂಥದೇ ತಿನ್ಬೇಕು ಅಂತ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡ್ಬಿಡ್ತಾರೆ. ಜಿಮ್ಗೆ ಹೋಗ್ಬೇಕು, ಅವ್ರು ಹೇಳಿದರೆ ನಮಗೆ ಮೊಟ್ಟೆ ತಿನ್ಬೇಕು, ಆಮೇಲೆ ಒಂದಿಷ್ಟು ಇನ್ನೇನೋ ಮಾಂಸ ತಿನ್ಬೇಕು. ಅವ್ರು ಹೇಳ್ತಾರೆ, ಪಾಪ ಅವ್ರ ಧರ್ಮ ಅದು, ನೀವೆಲ್ಲ ತಿನ್ರಿ, ಜಿಮ್ ಮಾಡಕ್ಕೆ ನಿಮಗೆ ಬಾಡಿ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ 6 ಪ್ಯಾಕ್ ಮಾಡ್ಕೋಬಹುದು, ಎಲ್ಲಾ ಪ್ಯಾಕ್ಗಳು ಮಾಡ್ಕೋಬಹುದು. ಕಡೆಗೆ ಏನೇನ್ ಪ್ಯಾಕ್ಗಳನ್ನ ನಾವು ತಗೊಳ್ಬೇಕಾಗತ್ತೆ, ಅವ್ರು ಬರಲ್ಲ ಅವಾಗ ನಮ್ಗೆ, ಅಲ್ವಾ? ಸೊ ನಾವೇ ಅನುಭವಿಸ್ಬೇಕು. ಸೊ ಈ ತರದ ಒಂದು ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ. ಜಿಮ್ಗೆ ಹೋದ್ರು ಕೂಡ ಅಲ್ಲಿ ನಮಗೆ ಅನುಕೂಲವಾಗುವಂಥದ್ದು ಏನನ್ನ ನಾವು ತಗೊಳ್ಬೇಕು ಅದನ್ನ ಮಾತ್ರ ತಗೊಳ್ಳೋಣ. ಯಾಕಂದ್ರೆ ಪಾಪ ಅವ್ರಿಗೂ ವ್ಯಾಪಾರ ಆಗ್ಬೇಕು. ಆದರೆ ನಮ್ಗೆ ಈ ಅನುಕೂಲಕರವಾದ ಒಂದು ನಮ್ಮ ಪ್ರಕೃತಿ ಇದೆ, ಪ್ರಕೃತಿ ಮಧ್ಯೆ ಹೋಗೋಣ, ಮಧ್ಯೆ ಹೋಗಿ ನಡೆದಾಡೋಣ. ಒಂದಷ್ಟು ಜನ ಹೂ ಮಾರೋರು ಇರ್ತಾರೆ, ಸ್ವಪ್ನವ್ರು ಇರ್ತಾರೆ, ಒಂಚೂರು ಮಾತಾಡ್ಸೋಣ, ಅಲ್ವಾ? ನಮಗೂ ಮನಸ್ಸಿಗೆ ಒಂಥರ ಆರಾಮ್ ಅನ್ಸತ್ತೆ. ಎಲ್ಲರ ಜೊತೆ ಮಾತಾಡ್ಕೊಂಬಂದು ಮನೇಲೂ ಸೂಪರ್ ಆಗಿ ಕೆಲಸ ಮಾಡ್ತೀವಿ. ಹೆಣ್ಮಕ್ಳೆಲ್ಲ ನಾವು ಬೆಳಿಗ್ಗೆ ಚೆನ್ನಾಗಿ ನಡೆಯೋದ್ರಿಂದ ಇಡೀ ದಿನ ನಮ್ಮ ಗಂಡ ಮಕ್ಕಳನ್ನೆಲ್ಲ ಸೂಪರ್ ಆಗಿ ನೋಡ್ಕೋಬಹುದು ನಾವು, ಅಲ್ವಾ? ಒಂದ್ಸರಿ ಪ್ರಯತ್ನ ಪಡಿ. ಹಾಗಾಗಿ ನಾವೆಲ್ಲರೂ ಖಂಡಿತವಾಗಿಯೂ ನಡಿಗೆಯನ್ನ ಕಡ್ಡಾಯ ಮಾಡ್ಕೊಳ್ಳೋಣ. ಇವತ್ತಿಂದ ಅರ್ಧ ಗಂಟೆ ಕಾಲ ಆದ್ರೂ ನಾವು ನಡೆಯೋಣ ಅಂತ ಹೇಳ್ತಾ 8ನೇ ಪಾಯಿಂಟ್ ಮುಗಿಸ್ತಾ ಇದ್ದೀನಿ. ಇದಾದ್ಮೇಲೆ ಯಾವುದು, ಇಷ್ಟು ದಿನ ಎಲ್ಲ ಮಾತಾಡಿದ್ವಿ, ಪ್ಲಾಸ್ಟಿಕ್ ಬಗ್ಗೆ ಮಾತಾಡಿದ್ವಿ, ಯಾವ್ಯಾವ ಎಣ್ಣೆ ನಾವು ಬಳಸ್ಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ ಎಲ್ಲನೂ ನಾವು ಮಾತಾಡಿದ್ವಿ, ಇವಾಗ ಎಲ್ರಿಗೂ ಗೊತ್ತಿದೆ. ನಿದ್ದೆ ಕೂಡ ಕಡ್ಡಾಯ ಸ್ನೇಹಿತರೆ, ತುಂಬಾನೇ ಅತ್ಯಗತ್ಯ. ನೋಡಿ, ನಾವು ಯಾವಾಗ್ಲೂ ಅಷ್ಟೇ, ನಮಗ ಆಯಾಸ ಆದಾಗ, ತಲೆನೋವು ಬಂದಾಗಿರ್ಬೋದು, ಜ್ವರ ಬಂದಾಗಿರ್ಬೋದು, ನಮ್ಗೆ ಬೇರೆ ಇನ್ನೇನು ಔಷಧಿಯ ಅಗತ್ಯನೇ ಇಲ್ಲ. ಅಲ್ಲಿ ಹಾಯಾಗಿ ಮಲ್ಕೊಂಡು ನಿದ್ದೆ ಮಾಡೋದ್ರಿಂದ ನಮ್ಮ ಇಡೀ ದೇಹಕ್ಕೆ ತುಂಬಾ ತುಂಬಾ ಚೆನ್ನಾಗಿ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಸೊ ನಮ್ಮ ಮನಸ್ಸನ್ನ ಹಾಗೇನೆ ನಮ್ಮ ದೇಹವನ್ನ ಪುನಃ ಚೈತನ್ಯಗೊಳಿಸುತ್ತೆ ನಿದ್ದೆ ಅನ್ನೋದು, ಅಲ್ವಾ? ಎಲ್ಲರೂ ನಿದ್ದೆ ಮಾಡ್ತೀವಿ ನಿಜ, ಅದೇನ್ ದೊಡ್ಡ ವಿಷಯನಾ ಅಂತ ಖಂಡಿತ ಅಲ್ಲ.
ಆ ವಯಸ್ಸಿಗೆ ತಕ್ಕಂತೆ ನಿದ್ದೆಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಪುಟ್ಟ ಮಗು, ಹುಟ್ಟಿದ ಕೂಸು ಎಷ್ಟು ಮಾಡ್ಬೋದು ಹೇಳಿ ಅಲ್ವಾ? ಸುಮಾರು 24 ಗಂಟೆನಲ್ಲಿ ಆಲ್ಮೋಸ್ಟ್ ಆಲ್ ನಿದ್ದೆ ಮಾಡ್ಬೇಕದು. 20ರಿಂದ 22 ಗಂಟೆ ನಿದ್ದೆ ಮಾಡಬೇಕು. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮಗು ದೊಡ್ಡದಾದ್ಮೇಲೆ ಮಿನಿಮಮ್ 12 ಗಂಟೆಗಳ ನಿದ್ದೆ ಕಡ್ಡಾಯವಾಗಿ ಬೇಕು. ಅದ್ರ ನೆಕ್ಸ್ಟ್ ನಾವು ಆರೋಗ್ಯವಂತ ಒಬ್ಬ ವ್ಯಕ್ತಿ 7 ಗಂಟೆ 6ರಿಂದ 7 ಗಂಟೆ ನಿದ್ದೆ ಸಾಕು ಸ್ನೇಹಿತರೆ. 6 ಗಂಟೆ ನಮಗೆ ಪೂರ್ಣವಾಗಿ ನಿದ್ದೆ ಸಿಗುತ್ತೆ. ಇಲ್ಲಪ್ಪ, ನನಗೆ ಒಂದ್ ಸ್ವಲ್ಪ ಮೊದಲಿಂದ ನಿದ್ದೆ ಮಾಡಿ ಜಾಸ್ತಿ ನನ್ನಂಥವ್ರು, ಸೊ ನನ್ಗೆ 7 ಗಂಟೆ ನಿದ್ದೆ ಬೇಕು ಅಂತ ಹೇಳ್ಬೋದು. ಸೊ ನಾವು 7 ಗಂಟೆ ನಿದ್ದೆ ಮಾಡ್ಬೋದು. ಅದಕ್ಕಿನ್ನ ಜಾಸ್ತಿ ನಿದ್ದೆ ಮಾಡೋದಕ್ಕೆ ನಮ್ಗೆ ನಿದ್ದೆನೆ ಬರೋಲ್ಲ. ಸಾಕಷ್ಟು ಜನಕ್ಕೆ ನಿದ್ದೆ ಬರುತ್ತೆ, ಆದ್ರೆ ಬೆಳಗಿನ ಜಾವ ನಿದ್ದೆ ಮಾಡ್ತಾರೆ. ದಯವಿಟ್ಟು ಬೇಡ ಸ್ನೇಹಿತರೆ. ಸಾಧ್ಯವಾದಷ್ಟು ನಿದ್ದೆ ಯಾವ ಟೈಮಲ್ಲಿ ಮಾಡಬೇಕು ಅಂದ್ರೆ, ರಾತ್ರಿ 10:30 ಮ್ಯಾಕ್ಸಿಮಮ್, ಅಂದ್ರೆ 10:30ಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಸಂಪೂರ್ಣವಾಗಿ ನಾವು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತು ಅಂದ್ರೆ, ಆಹಾ ಎಂತ ಒಳ್ಳೆ ನಿದ್ದೆ ಆಯ್ತಪ್ಪ ಅಂತ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಮನೇಲಿ ಹೇಳ್ಬೇಕು ಅಲ್ವಾ ಸ್ನೇಹಿತರೆ? ಹಾಗಾಗಿ ನಿದ್ದೆ ನಮಗೆ ತುಂಬಾನೇ ಒಳ್ಳೇದು. ಬೇಗ ಮಲ್ಕೋಬೇಕು, ಬೇಗ ಏಳ್ಬೇಕು. ಇದು ನಮ್ಮ ದಿನಚರಿನಲ್ಲಿ ಮುಖ್ಯ ಆಗಿದೆ. ಆದ್ರೆ ಹಾಗಂತ ಕೆಲವರು ಹೇಳ್ತಾರೆ, ನಾವು 3 ಗಂಟೆ ನಿದ್ದೆ ಮಾಡ್ತೀವಪ್ಪ, ಆಮೇಲೆ ಎಚ್ಚರಿಕೆ ಆಗ್ಬಿಡುತ್ತೆ. ಏನ್ ಮಾಡೋದು? ನೀವ್ ಹೇಳಿದ್ರಿ, ಏನ್ ಮಾಡಿದ್ರೆ ನಿದ್ದೆ ಬರ್ಲಿಲ್ಲ ಅಂದಾಗ ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ ಅಲ್ವಾ? ಖಂಡಿತವಾಗಿ ನಿದ್ದೆ ಬರುತ್ತೆ. ನಮ್ಮ ದೇಹಕ್ಕೆ ನಿದ್ದೆ ಅತ್ಯಗತ್ಯವಾದದ್ದು. ಹಾಗಾಗಿ ನಿದ್ದೆ ಬೇಕೇ ಬೇಕು. ಇವಾಗ ಇನ್ನೊಂದ್ಸರಿ ಹೇಳಬೇಕು, ಈ ಕೆಲವು ಏನೇನ್ ದುಷ್ಪರಿಣಾಮಗಳು ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳೋದಾದ್ರೆ, ಈಗ ಕೆಲವರು ಏನ್ ಮಾಡ್ತಾರೆ, ನಿದ್ದೆ ಬರ್ಲಿಲ್ಲ, ಒಂದಿನ ಏನೋ ಟೆನ್ಷನ್ನು, ಮನೇಲಿ ವಿಪರೀತ ಟೆನ್ಷನ್ನು, ಜಗಳ ಕದನ ಎಲ್ಲ ಇರುತ್ತೆ. ಈ ಜಗಳ ಆಗ್ಲಿ ಕದನ ಆಗ್ಲಿ ಯಾವುದೇ ಆಗ್ಲಿ, ಇದು ಯಾವುದು ಶಾಶ್ವತ ಅಲ್ಲ ಸ್ನೇಹಿತರೆ. ಆವತ್ತಿನ ದಿನ ಏನ್ ಮಾಡ್ತೀವಿ, ನಂಗೆ ನಿದ್ದೆ ಬರ್ತಿಲ್ಲ, ತುಂಬಾ ಟೆನ್ಷನ್ನು ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಆರಾಮ್ಸೆ ಧ್ಯಾನ ಮಾಡಿ. ನಿದ್ದೆ ಮಾಡಬೇಕು ಅನ್ನೋದಕ್ಕೇನೆ ಸಾಕಷ್ಟು ವ್ಯಾಯಾಮಗಳಿವೆ ಅಲ್ವಾ? ನಿದ್ದೆ ಮಾಡಬೇಕು ಅನ್ನೋದಕ್ಕೆ ಯೋಗ ನಿದ್ರೆ ಮಾಡಿ, ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ. ಇದನ್ನ ಹಾಕೊಂಬಿಡಿ, ಏನೋ ಟಿವಿನಲ್ಲೋ ಮೊಬೈಲ್ನಲ್ಲೋ ಹಾಕೊಂಡು ದೂರ ಇಟ್ಟುಬಿಡಿ ಮೊಬೈಲ್ನ. ಸೊ ಅಲ್ಲಿ ಹೇಳ್ತಾ ಹೋಗ್ತಾರೆ, ನಿಮ್ಮ ಒಂದೊಂದು ಭಾಗದ, ನಮ್ಮ ದೇಹದ ಒಂದೊಂದು ಭಾಗಕ್ಕೂ ಅವ್ರು ರೆಸ್ಟ್ ಕೊಡ್ತಾ ಹೋಗ್ತಾರೆ. ಅಲ್ಲಿ ಯೋಗ ನಿದ್ರೆನ ನೀವು ಹುಡುಕಿ ಅಭ್ಯಾಸ ಮಾಡಿ. ಅದು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಬಂಗಾರದಾಗ ನಿದ್ದೆ ಬರುತ್ತೆ. ಸೊ ಏನು ತಲೆ ಕೆಡ್ಸ್ಕೊಳ್ಳುವಂಥದ್ದಿಲ್ಲ. ಒಬ್ರು ಆಳವಾದ ನಿದ್ದೆನ ಹೊಂದಿರ್ಬೇಕಂತೆ. ಅದು ಕತ್ಲೆಲಿ ಇರ್ಬೇಕು. ಪೂರ್ತಿ ಕತ್ಲೆ ನಮ್ಗೆ ಆಗಲ್ಲಪ್ಪ ಅಂದ್ರೆ ಒಂದು ಸಣ್ಣ ದೀಪ. ಇನ್ನೊಂದು, ನೀವು ವಿದ್ಯುತ್ ದೀಪ ಹಾಕೊಳ್ಳೋದಕ್ಕಿನ್ನ ನನ್ನ ಒಂದು ಸಲಹೆ ಏನಂದ್ರೆ, ಒಂದು ಪುಟ್ಟದ ಒಂದು ಹಣತೆ ಇರ್ಬೋದು, ಅಥವಾ ಒಂದು ಹಿತ್ತಾಳೆ ದೀಪನೇ ಇಟ್ಕೊಳ್ಳಿ. ನೀವು ಇದನ್ನ ಸತ್ಯೇಂದ್ರ ಸರ್ ಅವರು ಮೊದಲು ಹೇಳಿದ್ರು ನಿಮ್ಗೆ. ಆ ಒಂದು ದೀಪನ ಎಲ್ಲಿ ಮಲ್ಕೋತಿರೋ ಅಲ್ಲಿ ಒಂದು ಕಡೆ ಮೂಲೆನಲ್ಲಿ ಇಟ್ಬಿಡಿ. ಸಣ್ಣ ದೀಪ ಉರಿತಾ ಇರ್ಲಿ, ಅದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ನಮಗೆ ಒಳ್ಳೆ ನಿದ್ದೆ ಬರುವಂತ ಅವಕಾಶ ತುಂಬಾನೇ ಇರುತ್ತೆ. ಆಮೇಲೆ ರಾತ್ರಿ ನಾವು ಮಲಗಿದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದ್ರೆ, ಮೆದುಳಿನಲ್ಲಿ ಅದ್ಭುತವಾದ ಒಂದು ಜೈವಿಕ ರಾಸಾಯನಿಕ ಕ್ರಿಯೆ ಬಿಡುಗಡೆ ಮಾಡುತ್ತೆ ನಮ್ಮ ಮೆದುಳು. ಸೊ ಇದು ನಮಗೆ ಅತ್ಯವಶ್ಯಕ, ಆಯ್ತಾ? ಇದು ತುಂಬಾನೇ ಸಹಾಯ ಮಾಡುತ್ತೆ ನಮ್ಗೆ. ಅದಕ್ಕೆ ರಾತ್ರಿಲಿ ನಮ್ಗೆ ಉತ್ತಮವಾದ ನಿದ್ದೆ ಬೇಕು. ಆಮೇಲೆ ಸಮರ್ಪಕವಾದ ನಿದ್ದೆ ತುಂಬಾ ಮುಖ್ಯ ಅಂತ ನಾವು 9ನೇ ಪಾಯಿಂಟ್ ಅಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ಸ್ನೇಹಿತರೆ, ಎಲ್ರೂ ಚೆನ್ನಾಗಿ ನಿದ್ದೆ ಮಾಡಿ, ಆಯ್ತಾ? ಯಾರು ಕೂಡ ದಯವಿಟ್ಟು ನಿದ್ದೆ ಮಾತ್ರೆಗಳನ್ನ ತಗೊಳ್ಳೇಬೇಡಿ. ಈ ನಿದ್ದೆ ಮಾತ್ರೆ ಬದಲಾಗಿ ನಿದ್ದೆ ಮಾತ್ರೆಗಿನ್ನ ಪವರ್ಫುಲ್ ಆಗಿರೋ ಯೋಗ ನಿದ್ರೆಯನ್ನ ಮಾಡೋಣ ಎಲ್ಲರೂ. ಓಕೆ, ಮುಂದೆ ಏನು? ಎಲ್ಲ ಆಯ್ತು. ನಾವು ಸಮಗ್ರ ಜೀವನ ಶೈಲಿಲಿ ನಾವು ಯಾವ ರೀತಿ ಜೀವಿಸ್ಬೇಕು, ಯಾವ ರೀತಿ ಪಾತ್ರನ ತಗೋಬೇಕು, ಯಾವ ರೀತಿ ಊಟ ಮಾಡಬೇಕು, ಎಂತೆಂಥ ಧಾನ್ಯಗಳನ್ನ ಅಥವಾ ದವಸಗಳನ್ನ ನಾವು ಉಪಯೋಗಿಸ್ಬೇಕು, ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಈವನ್ ಎಣ್ಣೆಗಳ ಬಗ್ಗೆನೂ ತಿಳ್ಕೊಂಡ್ವಿ. ನಮ್ಮ ಜೀವನಕ್ಕೆ, ನಮ್ಮ ದೇಹಕ್ಕೆ ಹಾಗೂ ನಮ್ಮ ಆತ್ಮಕ್ಕೆ
ಎರಡಕ್ಕೂ ಸಮರ್ಪಕವಾದದ್ದು, ಮುಖ್ಯವಾದದ್ದು ಅಂದ್ರೆ ಯಾವ್ದು ಸ್ನೇಹಿತರೆ? ಧ್ಯಾನ. ಈ ಧ್ಯಾನ ನಮ್ಮ ಆತ್ಮಾವಲೋಕನವನ್ನ ನಾವೇನು ಮಾಡ್ಕೊಳ್ತೇವೆ ಅದು ತುಂಬಾ ತುಂಬಾ ಮುಖ್ಯ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಧ್ಯಾನವನ್ನ ದಿನಾಗ್ಲೂ ಮಾಡ್ಬೇಕು. ಈಗಾಗ್ಲೇ ನಮ್ಮ ಧ್ಯಾನ ಬಂಧುಗಳು, ನಾವೆಲ್ಲರೂ ನಮ್ಮ ಆತ್ಮ ಬಂಧುಗಳು ಪ್ರತಿಯೊಬ್ರು ಧ್ಯಾನಿಗಳಾಗಿದ್ದಾರೆ. ಎಲ್ಲರೂ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಎಷ್ಟು ಹೊತ್ತಾಗುತ್ತೋ ನೋಡಿ, ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟರ ನಿಮಿಷ ನಾವು ಧ್ಯಾನವನ್ನ ಮಾಡ್ಬೇಕು. ನನಗೆ 20 ವರ್ಷ ಇವಾಗ, ಅಲ್ಲ ಖಂಡಿತ ನನಗೆ 20 ವರ್ಷ ಅಲ್ಲ, ಆದ್ರೆ ನನಗೆ 20 ವರ್ಷ ಅಂದ್ರೆ 20 ನಿಮಿಷಗಳ ಧ್ಯಾನ ಮಾಡ್ಬೇಕು. ಆಮೇಲೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಖಂಡಿತ 20 ವರ್ಷದ ವಯಸ್ಸಿನ ಒಂದು ಮನಸ್ಥಿತಿ ನನಗಿದೆ. ಹಾಗಾಗಿ ನಾನು 20 ನಿಮಿಷ ಮಾಡಿದ್ರೆ ಅಂತ ಆಗಲ್ಲ. ನನ್ನ ವಯಸ್ಸು ನಾನು ಖಂಡಿತ ಹೇಳಲ್ಲ, ಆದ್ರೆ ನನ್ನ ವಯಸ್ಸಿನಷ್ಟು ನಾನು ಧ್ಯಾನ ಮಾಡ್ಬೇಕಾಗಿದೆ. 50 ವರ್ಷ ಆಗಿದ್ರೆ 50 ವರ್ಷದ ಧ್ಯಾನ ಮಾಡ್ಬೇಕು, 50 ನಿಮಿಷಗಳ ಧ್ಯಾನ ಮಾಡ್ಬೇಕು, ಸಾರಿ. ಹಾಗೆ 30 ವರ್ಷ ಆಗಿರೋರಿಗೆ 30 ನಿಮಿಷಗಳ ಕಾಲ ನಾವು ಧ್ಯಾನ ಮಾಡ್ಬೇಕಾಗತ್ತೆ. 60 ವರ್ಷ ಆಗಿದೆಯಪ್ಪ ಅಂತಂದ್ರೆ ಮಾಡಿ, ನಿಮ್ಗೆ ಆಯ್ತು ಅಂದ್ರೆ 1.5 ಗಂಟೆ ಧ್ಯಾನ ಮಾಡಿ ಅಲ್ವಾ. ಸಾಧ್ಯವಾದಷ್ಟು ಹುಣ್ಣಿಮೆ ಧ್ಯಾನನ ಮಿಸ್ ಮಾಡ್ಕೋಬೇಡಿ. ಹುಣ್ಣಿಮೆ ಧ್ಯಾನದಲ್ಲಿ ನಮಗೆ ಕಾಸ್ಮಿಕ್ ಎನರ್ಜಿ ಸಿಕ್ಕಾಪಟ್ಟೆ ಇರುತ್ತೆ ಸ್ನೇಹಿತರೆ. ಆ ಹುಣ್ಣಿಮೆ ಧ್ಯಾನದಲ್ಲಿ ನಾವು ನೋಡಿ, ಪಿರಮಿಡ್ಗಳು ಏನಿದೆ, ಪಿರಮಿಡ್ಗಳನ್ನ ನಾವು ಹಾಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಅದ್ಭುತವಾಗಿ ನಾವು ಧ್ಯಾನದಲ್ಲಿ ಶೂನ್ಯರಾಗಿ ಹೋಗ್ತೀವಿ ನಾವು. ಹಾಗಾಗಿ ನಾವು ಪಿರಮಿಡ್ಗಳನ್ನ ಹಾಕೊಂಡು ಧ್ಯಾನ ಮಾಡೋದ್ರಿಂದ ಬಹಳ ಅನುಕೂಲ. ಹಾಗಾಗಿ ನಾವೆಲ್ಲ ಧ್ಯಾನ ಮಾಡೋಣ. ಹೇಗೆ, ಯಾವ ರೀತಿ ಧ್ಯಾನ ನಮಗೆ ಅನುಕೂಲ ಆಗುತ್ತೆ ಅಂದ್ರೆ, ನಮ್ಮ ಮಾನಸಿಕ ಒತ್ತಡಗಳು ಯಾವುದೇ ಇದ್ರೂ ದೀರ್ಘಕಾಲದಲ್ಲಿ ಮುಂದುವರಿತಿರ್ತಲ್ಲ, ಅವೆಲ್ಲವನ್ನು ನಿಲ್ಲಿಸ್ಬಿಡುತ್ತೆ ಧ್ಯಾನ ಅನ್ನೋದು. ನಮ್ಮ ನಾನಾ ತರ ಯೋಚನೆಗಳು, ಮನಸ್ಸಿನ ದುಗುಡ ದುಮ್ಮಾನಗಳು, ಇವೆಲ್ಲವನ್ನು ಕಡಿಮೆಗೊಳಿಸುತ್ತೆ ಈ ಧ್ಯಾನ. ಆದ್ರೆ ಹೌದಪ್ಪ, ಪತ್ರಿಜಿ ಗುರುಗಳು ಹೇಳಿದ್ದಾರೆ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಧ್ಯಾನ ಮಾಡಬೇಕು. ನಿಜ. ಆದರೆ ನಮಗೆ ಆಗ್ತಿದೆ ಇವತ್ತು 2 ಗಂಟೆಗಳ ಕಾಲ ನಾನು ಧ್ಯಾನ ಮಾಡ್ತೀನಿ ಒಂದ್ ಕಡೆ ಕೂತ್ಕೊಂಡು ಅಂತ ಮನಸ್ಸನ್ನ ನಾವು ಸಿದ್ಧಗೊಳಿಸಿ, ಈ ಮನಸ್ಸಿದ್ಯಲ್ಲ ವರ್ಸ್ಟ್, ಕೋತಿಗಿನ್ನ ವರ್ಸ್ಟ್ ಅದು. ಹಾಗಾಗಿ ಆ ಮನಸ್ಸನ್ನ ನಾವು ಹತೋಟಿನಲ್ಲಿ ಇಟ್ಕೊಳ್ಬೇಕು. ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು ಸ್ನೇಹಿತರೆ. ಯಾವತ್ತಿದ್ರೂ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಸೊ ನಮ್ಮ ಮನಸ್ಸು ಮತ್ತೆ ದೇಹವನ್ನ ಶಾಂತಗೊಳಿಸಕ್ಕೆ ಈ ಧ್ಯಾನ ತುಂಬಾನೇ ಅನುಕೂಲವಾಗುತ್ತೆ. ಇನ್ನೂ ಆಧ್ಯಾತ್ಮಿಕತೆಯಲ್ಲಿ ನಾವು ಮುಂದುವರಿಯೋದಿಕ್ಕೂ ಕೂಡ ಈ ಧ್ಯಾನ ನಮಗೆ ತುಂಬಾ ಅನುಕೂಲವಾಗುತ್ತೆ. ಹಾಗೇನೆ ಈ ಧ್ಯಾನದಿಂದ ನಾವೇನ್ ಪಡ್ಕೊಳ್ಬಹುದು ಸ್ನೇಹಿತರೆ? ಆತ್ಮ ಸಾಕ್ಷಾತ್ಕಾರವನ್ನು ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈಗಾಗಲೇ ನಾವೆಲ್ಲರೂ ಧ್ಯಾನ ಮಾಡ್ತಿದ್ದೀವಿ, ಆದ್ರೂ ಕೂಡ ಇನ್ನೊಂದಷ್ಟು ಧ್ಯಾನವನ್ನ ನಾವು ನಿಯಮಿತವಾಗಿ ದಿನಾಗ್ಲೂ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಧ್ಯಾನವನ್ನ ಮಾಡೋಣ ಅಂತ ಹೇಳ್ತೀವಿ. ಹಾಗಾಗಿ ಇದಷ್ಟು ಸಮಗ್ರ ಜೀವನ ಶೈಲಿಯ ಮುಖ್ಯ ತತ್ವಗಳು. ಈಗ ಒಂದು ಸರಿ ಚಕ್ ಅಂತ ಎಲ್ಲ ಕಡೆ ಹೋಗಿ ಬಂದ್ಬಿಡೋಣ ಅನ್ನೋದಾದ್ರೆ ಡಿಟಾಕ್ಸಿಕೇಶನ್ ಅಂತ ಅಂತೀವಿ ಅಲ್ವಾ. ಇದು ಹೇಗೆ? ಅತ್ಯುತ್ತಮ ಮತ್ತೆ ಪ್ರಮುಖ ಭಾಗ ಯಾವ್ದ್ಯಾವ್ದು ಅಂದ್ರೆ, ನಾವ್ ಏನೇನು ಮಾಡ್ಬೇಕು ಅನ್ನೋದು. ನೀವು ಬರ್ಕೊಳ್ಳೋರು ಖಂಡಿತ ಬರ್ಕೊಳ್ಬೋದು ಸ್ನೇಹಿತರೆ. ಇವೆಲ್ಲ ಇವಾಗ ನಾನು ಹೇಳ್ತಾ ಹೋಗುವಂಥದ್ದು ಪ್ರತಿಯೊಂದು ನಮ್ಮೆಲ್ರಿಗೂ ತುಂಬಾ ಅನುಕೂಲಕರವಾದಂತ ವಿಷಯಗಳು. ಏನೇನು ಮಾಡ್ಬೇಕು? ಮೊದಲನೇದಾಗಿ ಎನಿಮಾ ತಗೊಳ್ಳೋದು. ಅಟ್ಲೀಸ್ಟ್ ನಮಗೆ 1 ತಿಂಗಳಿಗೋ ಅಥವಾ 2 ತಿಂಗಳಿಗೊಮ್ಮೆ ಎನಿಮಾ ತಗೋಬೇಕು. ಹೊಟ್ಟೆಗೆ ಪ್ಯಾಕ್, ಈಗ ಮಡ್ ಪ್ಯಾಕ್ ಅಂತ ಹಾಕ್ತಾರೆ. ನಿಮಗೆ ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಗಳಲ್ಲಿ ಎಲ್ಲೇ ಹೋದ್ರು ಕೂಡ ನಿಮಗೆ ಆ ಅನುಕೂಲ ಕೊಡ್ತಾರೆ. ಮಡ್ ಪ್ಯಾಕ್ ಅಂತ ಹೊಟ್ಟೆಗೆ ಹಾಕ್ಬಿಡ್ತಾರೆ. ವಾಮನ್ ಧೋತಿ ಅಥವಾ ಜಲನೇತಿ ಅಂತಂದ್ರೆ ನಿಮಗೆ ಕೇಳಿರ್ಬಹುದು, ಈ ಹೊಳ್ಳೆಯಿಂದ ನೀರನ್ನ ಹಾಕಿ ಎಡ ಹೊಳ್ಳೆಯಿಂದ ನೀರನ್ನ ಬರ್ಸೋಂಥದ್ದು, ಇದಕ್ಕೆ ಜಲನೇತಿ ಕ್ರಿಯೆ ಅಂತ. ಇದನ್ನ ನಾವು ನೋಡಿ 7 ರಿಂದ 21 ದಿನದೊಳಗೆ ಎನಿಮಾವನ್ನ ಬಳಸಲಿಕ್ಕೆ ನಾವು ಪ್ರಾರಂಭಿಸ್ಬೇಕು. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಯಾವ್ದಾದ್ರು ಒಬ್ಬ ಆಯುರ್ವೇದ ಡಾಕ್ಟ್ರು ಅಥವಾ ಹೋಮಿಯೋಪತಿ ಡಾಕ್ಟರ್ ಇರ್ಬೋದು, ಅವ್ರ ಹತ್ರ ಹೋಗಿ ನೀವು ಕಲ್ತ್ಕೊಳ್ಳಿ. ದಯವಿಟ್ಟು ಕಲ್ತ್ಕೊಂಡು ನಮಗೆ ನಾವೇ ಎನಿಮಾ ಕೊಟ್ಕೊಳ್ಬಹುದು.
ಆವಾಗ ಏನಾಗತ್ತೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರುವಂತ ಹೆಚ್ಚು ವಿಷಕಾರಿ ಅಂಶಗಳು ಯಾವ್ಯಾವ್ದಿದೆ ಅದು ಕೊಲೋನ್ ಅಂತ. ಕೋಲೋನ್ ಅಂತ ವಿಷಕಾರಿ ವಸ್ತುನ ಈ ಎನಿಮಾ ಏನ್ ಮಾಡತ್ತೆ, ತೆಗೆದುಹಾಕ್ತದೆ. ಹಾಗಾಗಿ ಈ ನಮ್ಮ ದೇಹದ ಉಷ್ಣತೆ ಏನಿದೆ ಇದಕ್ಕೆ ಕೂಡ ನೀರನ್ನ ನಾವು ಬಳಸಿ ಈ ಎನಿಮಾ ಕೊಡೋದ್ರಿಂದ ಅಥವಾ ನೀರನ್ನ ಹೆಚ್ಚಾಗಿ ಕುಡಿಯೋದ್ರಿಂದ ಅಥವಾ ಮೊದ್ಲಿನ ಕಾಲದಲ್ಲಿ ಹೇಳ್ತಾ ಇದ್ರು ಸ್ನೇಹಿತರೆ, ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ನಮಗೆಲ್ಲ ತುಂಬಾ ಚೆನ್ನಾಗಿ ಹರಳೆಣ್ಣೆನ ಕುಡಿಸ್ಬಿಡೋರು. ಏನೇ ಇದ್ರು ಬೇದಿ ಕಿತ್ಕೊಂಡು ಹೋಗೋದು, ನಮ್ಮ ಹೊಟ್ಟೆಲಿ ಏನೇ ಜಂತುಗಳಿದ್ರು ಹೊಟ್ಟೋಗ್ಬಿಡೋದು. ನಾವಿವಾಗ ಯಾವ್ದ್ರನ್ನು ನಾವು ಬಳಸ್ತಾ ಇಲ್ಲ. ಇದು ಸಾಕಷ್ಟು ಇದೆ, ಇನ್ನು ಸುಮಾರು 10 ಅಂಶಗಳಿವೆ. ಇವೆಲ್ಲವನ್ನು ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಹೇಳ್ತಾ ಹೋಗೋಣ. ಸೊ ಸಾಕಷ್ಟು ವಿಷಯಗಳನ್ನ ನಾನು 10 ಪಾಯಿಂಟ್ಗಳು ಮುಖ್ಯವಾಗಿ ತಲುಪಿಸಿದ್ದೀನಿ. ಇನ್ನೂ ತುಂಬಾ 10 ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಪ್ರಾಬ್ಲಿ ನಾಳೆ ಅಥವಾ ನಾಡಿದ್ದಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಏನು ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮದಲ್ಲಿ ನಾವು 3 ಭಾಗಗಳನ್ನ ಮಾಡಿದ್ವಿ. 4ನೇ ಭಾಗವನ್ನ ನಾವು ಯಾವ್ಯಾವ ರೀತಿ ನಾವು ನಮ್ಮ ದೇಹಕ್ಕೆ ಶುಶ್ರೂಷೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಮಾತಾಡೋಣ. ಎನಿವೆ, ನಿಮ್ಮೆಲ್ಲರಿಗೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. ಈ ಒಂದು ಕಾರ್ಯಕ್ರಮದ ಕಡೆಗೆ ಒಂದು 10 ನಿಮಿಷ ಅಥವಾ 15 ನಿಮಿಷಗಳ ಕಾಲ ವೇಳೆ ಇರುತ್ತೆ. ಆವಾಗ ನಿಮಗೇನಾದ್ರು ಕೇಳೋದಿತ್ತು ಅಂದ್ರೆ ಅಥವಾ ನಾವೆಲ್ಲ ಚರ್ಚಿಸ್ಬೇಕು ಅಂತಾದ್ರೆ ಚರ್ಚಿಸೋಣ. ಈಗ ನಾನು ನಮ್ಮ ಸಣ್ಣಗೌಡ್ರನ್ನ ನಾನು ಕರಿತಾ ಇದ್ದೀನಿ. ನಮಸ್ಕಾರ ಸಣ್ಣಗೌಡ್ರೆ, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಯಾಕೆ ಅದ್ಭುತವಾದ ಸ್ವಾಗತ ಅಂತಂದ್ರೆ, ಅವ್ರು ಹೇಳಕ್ ಹೋಗ್ತಾ ಇರೋದು ಏನಂದ್ರೆ ನಮ್ಮ ದೇಸಿ ಹಸುಗಳ ಉತ್ಪನ್ನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸಣ್ಣಗೌಡ್ರೆ ನಮಸ್ಕಾರ, ಸ್ವಾಗತ. ಓವರ್ ಟು ಯು, ದಯವಿಟ್ಟು. ನಮಸ್ತೆ ಎಲ್ಲರೂ ಕೂಡ ಆತ್ಮಬಂಧುಗಳೇ, ಶರಣಾರ್ಥಿಗಳು. ನಾನು ಮಾತಾಡೋದು ಸ್ಪಷ್ಟವಾಗಿ ಕೇಳ್ತಾ ಇತ್ತಲ್ರಿ? ಕೇಳ್ತಿದ್ದೆ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಬಂಧುಗಳೇ, ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ದೇಸಿ ಆಕಳುಗಳ ಉತ್ಪನ್ನಗಳ ಬಳಕೆಯ ಕುರಿತು ನಾವು ಸ್ವಲ್ಪ ವಿಷಯಗಳನ್ನ ಹಂಚಿಕೆ ಮಾಡ್ಕೊಳ್ಳೋಣ. ಏನಿದು ದೇಸಿ ಆಕಳು ಅಂದ್ರೆ ಎಲ್ಲದು ಒಂದೇ ಅಲ್ಲ, ಅದ್ರಲ್ಲಿ ಮತ್ತೆ ದೇಸಿ ಅನ್ನೋದೇನ್ ಬರುತ್ತೆ ಅಂತೇಳಿ ಕೆಲವರು ಕ್ವಶನ್ ಮಾಡ್ಬೋದು. ಸ್ನೇಹಿತರೆ, ಇವತ್ತು ಸಾಮಾನ್ಯವಾಗಿ 75-80% ನೀವು ಹಾಲು ಊಟ ಮಾಡ್ತಕ್ಕಂಥದ್ದು ಬರ್ತಕ್ಕಂಥದ್ದು ವಿದೇಶದಿಂದ ಬಂದಂತ ಗೋಗಳು. ಅವಕ್ಕ HF ಅಂತ ಹೇಳ್ತಾರೆ, ಜರ್ಸಿ ಅಂತ ಹೇಳ್ತಾರೆ. ಅವೆಲ್ಲ ಬೇರೆ ಒಂದು ಪ್ರಾಣಿಯ ಜೀನ್ಸ್ ಅನ್ನು ತಗೊಂಡು ಇಂಜೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಆಕಳುಗಳಿಂದ ತೆಗಿತಕ್ಕಂಥ ಹಾಲು. ಅದು ವಿದೇಶಿ ಆಕಳುಗಳಿಂದ ಬಳಕೆ ಮಾಡ್ತಕ್ಕಂಥದ್ದು ಆಗುತ್ತೆ ಇದು. ಬಟ್ ನಮ್ಮ ದೇಸಿ ಆಕಳು ಅಂತಂದ್ರೆ ಇಲ್ಲಿ ಕೂಡ ನೋಡಿರ್ಬೋದು, ದೇಸಿ ಆಕಳ ಒಂದು ಮುಖಲಕ್ಷಣ ಹೇಗಿದೆ, ಅದ್ರ ಗುಣಲಕ್ಷಣ ಹೇಗೆ, ಅದರ ಆಕಾರ ಹೇಗೆ ಅಂತ ನೋಡಿದಾಗ ಗಮನಿಸಿದಾಗ ಆ ದೇಸಿ ಆಕಳುಗಳಿಗೆ ಕೋಡುಗಳು ಇರ್ತವೆ, ತಲೆಯ ಮೇಲೆ ಕಂಬುಗಳು ಇರ್ತವೆ. ನಂದು ಹಾವೇರಿ ಭಾಷೆ ಸ್ವಲ್ಪ ವ್ಯತ್ಯಾಸ ಆದ್ರೆ, ಪದಗಳ ವ್ಯತ್ಯಾಸ ಆದ್ರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮೇಲಾಗಿ ದುಬ್ಬದ ಮೇಲೆ ಅಂದ್ರೆ 2 ಮುಂದಿನ ಕಾಲುಗಳ ನೀಟಿಗೆ ಮೇಲೆ, ದುಬ್ಬದ ಮೇಲೆ ಒಂದು ಮುಡ ಅಂತ ಹೇಳ್ತೀವಿ ನಾವು, ದುಬ್ಬ ಅಂತ ಹೇಳ್ತೀವಿ. ಆತರ ಉಬ್ಬು ಇರುತ್ತೆ, ಅದು ಹೆಚ್ಚು ಉಬ್ಬು ಇರುತ್ತೆ. ಇವೆರಡು ಮುಖ್ಯ ಲಕ್ಷಣ. ಮತ್ತೆ ಅದರ ಬಾಲ, ದೇಸಿ ಆಕಳ ಬಾಲ ನೀಳಾಗಿ, ಈ ಹೆಣ್ಮಗಳು ಜಡೆ ಚೆನ್ನಾಗಿತ್ತು ಅಂತಂದ್ರೆ ಜಡೆ ಹಾಕೊಂಡು ಎಷ್ಟು ಚೆನ್ನಾಗಿ ಈ ಕಡೆ ಬಿಸಾಡ್ತಲ್ಲ ಅಷ್ಟು ಶುಭ್ರವಾಗಿ ಶುದ್ಧವಾಗಿ ಆಕೃತಿಯಲ್ಲಿ ಕಾಣುತ್ತಿರುತ್ತೆ. ಈ 3 ಲಕ್ಷಣಗಳನ್ನು ನೋಡೋದ್ರ ಜೊತೆಗೆ ನಾವು ಇದು ದೇಸಿ ಆಕಳು, ಇದು ಹೌದು ಅಲ್ಲ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದು, ಅದರ ಮುಖವನ್ನು ನೋಡಿದಾಗ ಒಳ್ಳೆ ನೀಳವಾಗಿ ಕಾಣುತ್ತಿರುತ್ತೆ, ಸಣ್ಣ ಕಣ್ಣುಗಳು, ಚೂಪಾದ ಮುಖ, ಸಣ್ಣ ಬಾಯೆ, ಹೌದಾ, ಈ ತರ ಒಂದು ಆಕೃತಿ ಕಾಣುತ್ತೆ. ಮತ್ತು ಕತ್ತು ಮತ್ತು ಆ ದೇಹದ ಮಧ್ಯೆ ಕುತ್ತಿಗೆ ಅಂತ ಹೇಳ್ತಲ್ಲ, ಅದು ಉದ್ದಾಗಿ ಇರುತ್ತೆ. ಮತ್ತೆ ಕೆಳಗಡೆ ಹೆಚ್ಚು ಜೋತಾಡುತ್ತಿರುತ್ತೆ, ಅದು ಒಂದು ಗಂಗಳನಾಳು ಅಂತ ಹೇಳ್ತಿರ್ತೀವಿ ನಾವು. ಅದರ ಈ ತರ ಕೆಲವೊಂದಿಷ್ಟು ವಿಶೇಷ ಲಕ್ಷಣಗಳು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಹೌದು ಅಲ್ಲ ಅಂತ. ಇನ್ನೂ ಕಂಬಿರ್ಲಿಲ್ಲ ಅಥವಾ ದುಬ್ಬ ಇಲ್ಲ ಅಂದ್ರೆ ಗೊತ್ತಿಡಿಬೇಕು ಅಂತಂದ್ರೆ, ಏನಾದ್ರೂ ಒಂದು ಮತ್ತೆ ಕಾಲುವೆ ಇದ್ದು ಆ ಕಾಲುವೆನ ದಾಟಿಸ್ತಾ ಇದ್ವಿ ಅಂತಂದ್ರೆ, ನಮ್ಮ ದೇಸಿ ಆಕಳುಗಳಾದ್ರೆ ಜಂಪ್ ಮಾಡ್ತವೆ, ಅವು 100% ಜಂಪ್ ಮಾಡಿ ಆ ಕಡೆ ಪಾಸ್ ಆಗ್ಬಿಡ್ತವೆ. ಬಟ್ ವಿದೇಶಿ ಆಕಳ ಜಂಪ್ ಮಾಡಕ್ ಆಗಲ್ಲ. ಅದಕ್ಕೆ ನಾವೆಲ್ಲ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಹಂದಿ ಕುಲದ್ದದು ಅಂತ ಹೇಳ್ಬಿಟ್ಟು. ಹಂದಿಗಳು ಹೆಂಗೆ ಕೆಳಗಿಳಿದು ಹತ್ತವಲ್ಲ ಆ ತರ ಹೋಗ್ತಾ ಇರುತ್ತೆ. ಅದ್ರ ಮೇಲೆ ಹೇಳಬಹುದು ಇದು ನಮ್ ದೇಸಿ ಆಕಳ ಅಲ್ಲ ಅಂತ ಹೇಳ್ಬಿಟ್ಟು.
ಇದು ಮುಖ್ಯ ಲಕ್ಷಣಗಳಿಂದ ನಮಗೆ ಗೊತ್ತಾಗುತ್ತೆ. ಹಂಗ್ರೆ ಇದು ಯಾವಾಗ ಬಂತು, ಭೂಮಿ ಮೇಲೆ ಯಾರು ತಂದ್ರು, ಯಾವಾಗ ತಂದ್ರು, ಅದ್ರ ಬಳಕೆ ಏನಕ್ಕೆ, ಪ್ರಾಣಿಗಳನ್ನ ಯಾಕೆ ಬಳಸ್ಬೇಕು ಅಂತಂದಾಗ ಹರಪ್ಪೋ ಮೊಹೆಂಜೋದಾರ್ ಅನಾದಿ ಕಾಲದಿಂದಲೂ ಕೂಡ, ಅಂದ್ರೆ ದೇವಾನ ದೇವತೆಗಳಿಂದ ಬಂದಿರ್ತಕ್ಕಂಥದ್ದು. ಸಮುದ್ರ ಮಥನ ಮಾಡಿದಂತ ಸಂದರ್ಭದೊಳಗ ಇದು ಬಂತು, ಕಾಮಧೇನು ಬಂತು ಅಂತ ಹೇಳ್ತಾರೆ. ಕಾಮಧೇನು ಅಂತಂದು ಕೂಡ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದರಲ್ಲಿ ಮುಕ್ಕೋಟಿ ದೇವತೆಗಳು ಇದ್ದಾರೆ, ಪ್ರತಿಯೊಂದು ಭಾಗದಲ್ಲೂ ಕೂಡ 3 ಕೋಟಿ ದೇವರು ಇದ್ದಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಕೆಲವೊಂದು ಗೃಹ ಪ್ರವೇಶ ಮಾಡ್ಬೇಕಾದ್ರೂ ಕೂಡ ಆ ಗೋಮಾತೆ ಬೇಕೇ ಬೇಕು. ನೋಡಿ, ನಾವೆಲ್ಲ ಹಸು ಅಂತೀವಿ, ಆಕಳು ಅಂತೀವಿ, ಬಟ್ ಆ ಸಂದರ್ಭದಲ್ಲಿ ಗೋಮಾತೆ ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಭೂಮಾತೆ, ಗೋಮಾತೆ, ಪ್ರಕೃತಿ ಮಾತೆ. ನೋಡಿ, ಮಾತೆ ಅಂತಕ್ಕಂತ ಪದವನ್ನು ಪಡೆದಿದೆ ಅಂತಂದ್ರೆ ಅದರಲ್ಲಿ ಅಗಾಧವಾದ ಒಂದು ಶಕ್ತಿ, ಸಂಪತ್ತು ತುಂಬಿದೆ ಅಂತ ಅರ್ಥ ಸ್ನೇಹಿತರೆ. ಪ್ರತಿಯೊಂದು ನೀವು ಹಳೆ ಕಾಲದ ಚಿತ್ರಗಳನ್ನ ನೋಡ್ಬೋದು, ಮನೆಗಳಲ್ಲಿ ಇರ್ತವೆ. ಆ ಗೋಮಾತೆಯ ಚಿತ್ರ ಬಿಟ್ಟು ಅಲ್ಲಲ್ಲಿ ಎಲ್ಲ ಕಡೆ ದೇವರುಗಳ ಮೂರ್ತಿಯನ್ನ ಪ್ರತಿಷ್ಠಾಪಿಸ್ತಾರೆ. ಅಂದ್ರೆ ಅದರ ಆಕೃತಿಯಲ್ಲಿ ಯಾವ ಕಾಲಲ್ಲಿ ಏನಿರುತ್ತೆ, ಕೈಯಲ್ಲಿ ಇರುತ್ತೆ, ಬಾಲಲ್ಲಿ ಯಾವ ದೇವರು ಇರ್ತಾರೆ, ಕಂಬಿನಲ್ಲಿ ಯಾವ ದೇವರು ಇರ್ತಾರೆ. ಸಮ್ ಟೈಮ್ ಕೆಲವೊಂದು ಸಂದರ್ಭದಲ್ಲಿ ದೇಹದ ಆಕಳಿನ ಹಿಂದ್ಗಡೆ ರಿಸರ್ಚ್ ಮಾಡ್ತಕ್ಕಂತ ಭಾಗವನ್ನು ಪೂಜೆ ಮಾಡಿ ಧನ್ಯತೆಯನ್ನು ಕುಡಿತಕ್ಕಂತ, ನಮಸ್ಕಾರ ಮಾಡ್ತಕ್ಕಂತಹದ್ದು ನಮ್ಮ ಧರ್ಮದಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಅಂದ್ರೆ ಅದ್ರಲ್ಲಿ ಏನೋ ಇದೆ, ಇದ್ದದಕ್ಕೆ ಅದ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಎಸ್, ಈ ಒಂದು ಹಿನ್ನೆಲೆ ಹೊಂದಿರತಕ್ಕಂಥದ್ದು. ಹರಪ್ಪ ಮೊಹೆಂಜೋದಾರದಲ್ಲಿ ನೋಡಿದಾಗ ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ನಾಗರಿಕತೆ ಬೆಳೆದಂಗೆಲ್ಲ ಕೆಲವೊಂದು ಪ್ರಾಣಿಗಳನ್ನ ಸಾಗಾಟ ಮಾಡ್ಬೇಕಾದ್ರೆ ಒಂದು ಪ್ರದೇಶನ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ, ಇವಾಗೇನು ಎಲ್ಲ ಮಷಿನರಿ ಬಂದಿದೆ, ಬಟ್ ಹಿಂದೆ ಹೋದಾಗ ನಮಗೆ ಕುದುರೆಗಳನ್ನ, ಗಾಡಿಗಳನ್ನ ಬಳಸ್ತಾ ಇದ್ರು, ಎತ್ತುಗಳ ಗಾಡಿಗಳನ್ನ ಬಳಸ್ತಾ ಇದ್ರು, ಕತ್ತೆಗಳನ್ನ ಬಳಸ್ತಾ ಇದ್ರು. ಅವಾಗಿನ ದಾರಿಗಳು ದುರ್ಗಮವಾಗಿದ್ದಾಗ ಈ ಬಲವಾಡ್ ಇರ್ತಕ್ಕಂಥ ಎತ್ತುಗಳನ್ನ ಅದ್ರ ಮೇಲೆ ಭಾರ ಹೇರ್ಬಿಟ್ಟು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಸ್ತುಗಳನ್ನ, ತಮ್ಮ ಸರಕು ಸಮಾಂಜಾಮಗಳನ್ನ ಸಾಗಿಸ್ಲಿಕ್ಕೆ ಉಪಯೋಗ ಮಾಡ್ತಾ ಇದ್ರು. ಈ ತರ ದೇಸಿ ಆಕಳುಗಳನ್ನ ಅವಾಗ ಉಪಯೋಗ ಮಾಡ್ತಾ ಇದ್ರು. ಕಾಲಕ್ರಮೇಣ ಅದರ ಹಾಲನ್ನು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಆ ಕರುವಿಗೆ ಎಷ್ಟು ಬೇಕಷ್ಟು ಬಿಟ್ಟು ಮತ್ತೆ ತಮ್ಮ ಮನೆಗೆ ಬಳಕೆ ಮಾಡ್ಲಿಕ್ಕೆ ಬಳಸ್ತಾ ಇದ್ರು. ಹಾಲಿನ ಉಪಯೋಗ ನೋಡ್ತಾ ಹೋದಾಗ ನಾವು ಅಗಾಧವಾದ ವಿಷಯ ಇದೆ, ಅದನ್ನ ನೋಡೋಣ. ಹಾಲನ್ನು ದಿನನಿತ್ಯ ಅವರು ಬೈ ಚಾನ್ಸ್ ಮಗು ಹುಟ್ಟಿದ ತಕ್ಷಣ ತಾಯಿ ಏನಾದ್ರೂ ಡೆತ್ ಆದ್ರೆ ಮನುಷ್ಯರದು, ಆ ಪಾಪುನ ಬೆಳವಣಿಗೆಗೋಸ್ಕರ ಆ ಆಕಳ ಹಾಲನ್ನು ಹಾಕ್ತಾ ಇದ್ರು. ನೋಡಿ, ತಾಯಿ ಹಾಲಿನಷ್ಟೇ ಪ್ರಧಾನವಾಗಿರ್ತಕ್ಕಂಥದ್ದು ಆ ನಮ್ಮ ಆಕಳಿನ ಹಾಲು. ಹಂಗಂತ ಇವತ್ತು ದೇಸಿ ಆಕಳ ಹಾಲು ಬಿಟ್ಟು ಹೊರದೇಶದ ಆಕಳ ಅಂದ್ರೆ ವಿದೇಶಿ ಆಕಳ ಹಾಲನ್ನು ಹಾಕ್ತದ್ರಲ್ಲಿ ತಪ್ಪಾಗತ್ತಾ, ಏನ್ರ ಆಗುತ್ತಾ ಅಂತ ಕೇಳ್ಬಹುದು. ಏನಿಲ್ಲ ಸ್ನೇಹಿತರೆ, ಅನಿವಾರ್ಯವಾಗಿ ಬೆಳೆಯುತ್ತೆ, ಬಟ್ ಅಲ್ಲಿ ಹಾರ್ಮೋನ್ಸ್ಗಳ ಉಪಯೋಗ ಸಿಗಲ್ಲ ನಮಗೆ. ಏನಕ್ಕೆ ದೇಸಿ ಆಕಳುಗಳ ಕತೆ ಹೇಳ್ತಾ ಇದ್ದೇವೆ ಅಂದ್ರೆ, ದೇಸಿ ಆಕಳ ಕಂಬು ಮತ್ತು ದುಬ್ಬ ಇದ್ದಾಗ ಅದು ಬಿಸಿಲಲ್ಲಿ ಓಡಾಡ್ತಾ ಇತ್ತು ಅಂದ್ರೆ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ಅಲ್ಲಿ ಒಂದು ಕೆಮಿಕಲ್ಸ್ ಗಳ ಉತ್ಪತ್ತಿ ಆಗುತ್ತೆ, ಹಾರ್ಮೋನ್ಸ್ ಗಳ ಉತ್ಪತ್ತಿ ಆಗುತ್ತೆ. ಹೌದಾ? ಈ ತರ ಇರೋದ್ರಿಂದ ಅದ್ರ ನಮಗೆ ಉಪಯೋಗ ಆ ವಸ್ತು ಪದಾರ್ಥಗಳ ಬಳಕೆ ಮಾಡಿದಾಗ ನಮಗೂ ಕೂಡ ಆಗುತ್ತೆ ಸ್ನೇಹಿತರೆ. ಇವಾಗ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು, ದೇಸಿ ಆಕಳ ಹಾಲನ್ನು ಯಾವ ಮಕ್ಕಳು ಕುಡಿತಾ ಇರ್ತಾರೆ, ಫುಲ್ ಫಾಸ್ಟ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ, ಆಲೋಚನಾ ಲಹರಿ ಜಾಸ್ತಿ ಇರುತ್ತೆ ಅವ್ರಿಗೆ. ಬಟ್ ಇದು ವಿದೇಶಿ ಆಕಳ ಹಾಲು ಆಗ್ಲಿ ಅಥವಾ ಎಮ್ಮಿ ಹಾಲು ಕುಡಿದ ಮಕ್ಕಳು ಮಂದಿರ್ತಾರೆ ಸ್ನೇಹಿತರೆ. ಮತ್ತೇನ್ ಮಾಡ್ಬೇಕು, ನಮಗೆ ಸಿಗಲ್ಲ, ಅನಿವಾರ್ಯ. ಹೌದಾ? ಸಾಧ್ಯ ಆದಷ್ಟು ಹುಡುಕಿ ಅದನ್ನ ತಗೊಂಡು ಬಳಕೆ ಮಾಡೋದು ಚಲೋ. ಸರಿ, ಹಾಲು ಕೆಲವು ಡಾಕ್ಟರ್ ಹೇಳ್ತಾರೆ ಹಾಲು ಬಳಸಲೇಬಾರ್ದು, ಅದು ಮಾಂಸಾಹಾರ ಇದ್ದಂಗೆ. ದೇಸಿ ಆಕಳ ಹಾಲು ಇದ್ರೂ ಕೂಡ ಬಳಸಬಾರ್ದು ಅಂತ ಹೇಳ್ತಾರೆ. ಹಾಲು ಬಳಸಬಾರ್ದು ನಿಜ, ಅದರ ಉತ್ಪನ್ನ ಅಂದ್ರೆ ಒಂದು ಬಟ್ಟಿ ಇಳಿಸ್ತಾ ಹೋದಾಗ ನಮಗೆ ಕೊನೆಗೆ ಒಂದು ಶೇಷ ಉಳಿಯುತ್ತೆ. ಯಾವುದೇ ಒಂದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಡಾಕ್ಟರ್ಸ್ ಎಲ್ಲ, ವಿಜ್ಞಾನಿಗಳು ಕೆಮಿಕಲ್ಸ್ ಗಳನ್ನ ಸರ್ಚ್ ಮಾಡ್ತಾ ಹೋದಾಗ ಕೊನೆಗೆ ಒಂದು ಬಟ್ಟಿ ಇಳಿಸ್ತಾರೆ. ಹಾಗೆ ಇವಾಗ ನಮಗೆ ಸಿಗ್ತಕ್ಕಂಥ ಹಾಲನ್ನ ಕಾಯಿಸಿದಾಗ ನಮಗೆ ಕೆನೆ ಬರುತ್ತೆ. ಕೆನೆ ತೆಗೆದಿಟ್ಟು ನೋಡಿದಾಗ ಅದಕ್ಕೊಂದಿಷ್ಟು ಹೆಪ್ಪು ಅಂತ ಹಾಕ್ತೀರಾ, ಹಾಕಿದಾಗ ಅದರಲ್ಲಿ ಮೊಸರು ಸಿಗುತ್ತೆ, ಎರಡನೇ ಪದಾರ್ಥ. ಮೊಸರನ್ನ ನೀವು ಸ್ಟೋರ್ ಮಾಡಿ ಅದನ್ನ ಘರ್ಷಣೆ ಕೊಟ್ಟಾಗ, ಕಡ್ದಾಗ ಬೆಣ್ಣೆ ಬರುತ್ತೆ. ಬೆಣ್ಣೆಯನ್ನು ಕಾಯಿಸಿದಾಗ ನಮಗೆ ತುಪ್ಪ ಬರುತ್ತೆ. ಅದು ಮೂಲ ಬಂದದ್ದು ಆಕಳ ಹಾಲಿಂದನೇ ಬಂದದ್ದು. ಆ ತುಪ್ಪವನ್ನ ಎಷ್ಟು ಹಳೇದಾಗುತ್ತೆ ಅಷ್ಟು ಉಪಯೋಗಕ್ಕೆ ಒಳ್ಳೇದು ಸ್ನೇಹಿತರೆ. ಎಷ್ಟು 4 ವರ್ಷ, 5 ವರ್ಷ, 10 ವರ್ಷದ ತುಪ್ಪ ಇದೆ ದೇಸಿ ಆಕಳದ್ದು ಅಂತಂದ್ರೆ ಎಷ್ಟು ದುಡ್ಡು ಕೊಟ್ಟಾದ್ರೂ ತಗೊಂಡ್ರು ಪರವಾಗಿಲ್ಲ, ಲಾಸ್ ಅಂತ ಇಲ್ಲ, ಬೆನಿಫಿಟ್ ಇದೆ. ಆದ್ರೆ ದೇಸಿ ಆಕಳ ತುಪ್ಪ ಆಗಿರ್ಬೇಕದು. ಅಂದ್ರೆ ಅಷ್ಟೊಂದು ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಂಗಾರೆ ಅದು ಹೊರಗಡೆ ಅಡ್ಡಾಡಿ ಬರೋದ್ರಿಂದ ಅದರ ಒಂದು ಅದರಲ್ಲಿ ಎಲ್ಲಾ ತರದ ಭಾವನೆಗಳು ಕ್ರಿಯೇಟ್ ಆಗುತ್ತೆ. ನೋಡಿ, ನಾನೇ ಕರ ಫಸ್ಟ್ ಬಿಟ್ಟಿದ ತಕ್ಷಣ ಆಕಳ ತಗೊಂಬಂದ್ ಕಟ್ತೇನೆ, ಕರ ಬಿಡ್ತೇನೆ, ಹಿಂಡಕ್ ಹೋದ್ರೆ ಹಾಲು ಪೂರ್ಣ ರೆಡಿ ಮಾಡಿರಲ್ಲ, ಅದು ತೊರ್ಸೋದು ಅಂತ ಹೇಳ್ತೇನೆ. ಹಾಲನ್ನು ಇಳಿಸಲ್ಲ ಅದು, ಫಸ್ಟ್ ಏನೋ ಸ್ವಲ್ಪ ಕೊಡುತ್ತೆ ಅಷ್ಟೇ, ಒಂದು 1/4 ಲೀಟರ್ನಷ್ಟು ಕೊಡುತ್ತೆ. ಕಂಪ್ಲೀಟ್ ಒಳಗಡೆ ಹಾಲು ಇರುತ್ತೆ, ಹಿಡ್ಕೊಂಡಿರುತ್ತೆ. ನೋಡಿ, ಅದಕ್ಕೂ ಕೂಡ ಭಾವನೆಗಳಿದವು, ಭಾವಗಳಿದವು ಪ್ರಾಣಿಗೂ ಕೂಡ.
ಅಂದ್ರೆ ಇವನಷ್ಟು ಕಳ್ಳ ಹಿಂಡಾಕತ್ತಾನೆ, ನನ್ನ ಮಗ್ಗ ಉಳಿಸ್ಕೋಬೇಕು ಅಂತ ಉಳಿಸ್ಕೊಂಡಿರುತ್ತೆ, ಅದಕ್ಕೆ ಈರ್ಸ್ಕೊಳ್ಳೋದು ಅಂತ ಹೇಳ್ತೇವೆ ಅದಕ್ಕೆ. ನೆಕ್ಸ್ಟ್ ಆನಂತರ ಬಿಟ್ಟು ಕರ ಬಿಟ್ಟು ಅಲ್ಲೇ ನಿಂತ್ಕೊಂಡ್ರೆ ಅದು ತೋರ್ಸಲ್ಲ. ಮತ್ತೆ ಕರನಲ್ಲಿ ಬಿಟ್ಟು ಕುಡ್ಲಿಕ್ಕೆ ನಮ್ಮ ಮನೆ ಆಗ್ಬೇಕು ಸ್ವಲ್ಪ, ತಕ್ಷಣದಷ್ಟು ಹಾಲನ್ನು ಕೆಳಗೆ ಇಳಿಸ್ಬಿಡುತ್ತೆ. ಅವ ಮತ್ ನಾವು ಮೋಸಗಾರ ಏನ್ ಮಾಡ್ತೇವೆ ಅಂದ್ರ ತಕ್ಷಣ ಕರನ್ನ ಹಿಡಿದು ಆ ಕಡೆ ಪಕ್ಕಕ್ಕೆ ಕಟ್ಟಿ ನಾವು ಹಾಲು ಕರ್ಕೊಂಡು, ಮೋಸಗಾರರೇ ನಾವು ಮತ್ತೆ ಅನಿವಾರ್ಯ ಏನು ಮಾಡೋದು. ಆನಂತರ ಕರ ಬಿಡ್ತಾವಲ್ಲ ಚೆನ್ನಾಗಿ ಕುಡಿಯುತ್ತೆ. ನಾವ್ ಎಷ್ಟ್ ಬೇಕೋ 3 ಲೀಟರ್ ಹಾಲು ಕುಡಿತೆ ಅಂದ್ರೆ 1-1.5 ಲೀಟರ್ ಹಾಲು ಮಾತ್ರ ಕರ್ಕೊಂಡು ಉಳಿದದ್ದನ್ನ ಕರುವಿಗೆ ಬಿಡ್ತೀವಿ, ಕುಡಿಯಪ್ಪ ನೀನು ಅಂತೇಳಿ. ಬಟ್ ಒಂದು ಸ್ನೇಹಿತರೆ, ನಾವ್ ಹೆಂಗ ಮನುಷ್ಯರ ಜೊತೆ ಬಿಹೇವ್ ಮಾಡ್ತೇವೆ, ಪ್ರಾಣಿಗಳ ಜೊತೆ ನಾವು ಬಿಹೇವ್ ಮಾಡಿದಾಗ ಒಂದು ಪರಮಾನಂದ ಸ್ನೇಹಿತರೆ. ಪ್ರತಿ ದಿನಕ್ಕೊಂದ್ಸಾರಿ ಏನಾದ್ರೂ ಮನೆಯಲ್ಲಿ ದೇಸಿ ಹಸು ಇತ್ತು ಅಂದ್ರೆ ಅದನ್ನ ಮುಖವನ್ನ ಹಿಡ್ಕೊಂಡು ಅದಕ್ಕೆ ಮುದ್ದು ಕೊಡೋ ರೀತಿಯಲ್ಲಿ ನಾವು ಅದನ್ನ ಮಾಡಿದಾಗ, ಆ ಕ್ರಿಯೆ ಮಾಡಿದಾಗ ನಮ್ಮಲ್ಲಿ ಅಗಾಧ ಒಂದು ಎನರ್ಜಿ ಬರುತ್ತೆ. ನಮ್ಮ ಎಷ್ಟೋ ಶಕ್ತಿಗಳು, ದುರ್ಗುಣಗಳು ದೂರ ಆಗ್ತವೆ, ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ತೀವಿ. ಯಾಕಂದ್ರೆ ಗೋ ಮಾತೆ ಅಂತ ಹೇಳ್ತೇವೆ, ಗೋ ಮಾತೆಯ ಜೊತೆಗೇನ ನಾವು ಸಂಪರ್ಕದಾಗಿದ್ದಂಗ, ಗೋ ಮಾತೆ ದೇವತೆ ಜೊತೆ ನಾವು ಸಂಪರ್ಕಕ್ಕಿದ್ದಂಗೆ. ಈ ಕ್ರಿಯೆ ಮಾಡೋದ್ರಿಂದ ನಮಗೂ ಕೂಡ ಬೆನಿಫಿಟ್ ಇದೆ ಸ್ನೇಹಿತರೆ. ಜೊತೆಗೆ ಆ ಮಗು, ಕರು, ಆಕಳ ಬಾಂಧವ್ಯಗಳು, ಆ ಕರು ಹಾಕಿದಾಗ ಅದನ್ನ ಎಕ್ಕದಕ್ಕೆ ಎಷ್ಟೊಂದು ಪ್ರೀತಿ ಕೊಡ್ತಾ ಇರುತ್ತೆ. ಬೇರೆ ಯಾರಾದ್ರೂ ಬಂದು ಹಿಡ್ಕೊಳಕ್ ಬಂದ್ರೆ ಅವ್ರಿಗೆ ಹಾಯಕ್ ಹೋಗುತ್ತೆ. ಮನೆಯವ್ರನ್ನ ಬಿಟ್ಟು ಬೇರೆಯವ್ರು ಬಂದ್ರೆ ಅಲ್ಲಿ ಬಿಟ್ಕೊಳಲ್ಲ, ಯಾಕೆ ಬಂದಿರಿ ನೀವು ಅಂತ ಹೇಳ್ಬಿಟ್ಟು. ಅಲ್ಲೂ ಕೂಡ ಹೋರಾಟ ಇದೆ. ಇವನ್ನೆಲ್ಲೋ ಸೂಕ್ಷ್ಮವಾಗಿ ನೋಡಿದಾಗ ಮನುಷ್ಯರಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅನ್ಸುತ್ತೆ ಸ್ನೇಹಿತರೆ. ಇನ್ನೊಂದು ಹೇಳ್ತಾರೆ, ಹಿಂಡ್ಬೇಕಾದ್ರೆ ಸಂಗೀತವನ್ನು ಲೈಟ್ ಆಗಿ ಮ್ಯೂಸಿಕ್ ಹಾಕಿದಾಗ ನಿರಾಳದಾಳವಾಗಿ ಹಾಲನ್ನ ಕೊಡುತ್ತೆ, ತೊರಗಿಸುತ್ತೆ. ಅವು ಮೌನದಿಂದ ಕೇಳ್ತಿರ್ತವೆ ಸಂಗೀತ ಕೊಡೋದ್ರಿಂದ. ಕೆಲವರೆಲ್ಲ ಹೈಫೈ ಮಾಡಿರ್ತಾರೆ, ದೇಸಿ ಆಕಳಗನ್ನ ಕಟ್ಕೊಂಡು ಅದಕ್ಕೆ AC ರೂಮ್ ಕೊಟ್ಟಿರ್ತಾರೆ, ಅದಕ್ಕೆ ರೂಮಿಗೆ ಫ್ಯಾನ್ ಹಾಕಿರ್ತಾರೆ, ಅದಕ್ಕೆ ಟೆಂಪರೇಚರ್ ಡಿಫ್ರೆಂಟ್ ಆಗುವಂತ ಹೀಟ್ ಫ್ಯಾನ್ ಹಾಕಿರ್ತಾರೆ, ಕೋಲ್ಡ್ ಫ್ಯಾನ್ ಹಾಕಿರ್ತಾರೆ. ಡೈಲಿ ಸ್ನಾನ ಮಾಡಿಸೋದು, ಕ್ಲೀನ್ ಮಾಡೋದು, ಪ್ರತಿ ದಿವಸ ಪೂಜೆ, ಹಿಂಡ್ಬೇಕಾದ್ರೆ ಹಾಲು ಕರಿಬೇಕಾದ್ರೆ ಪೂಜೆ ಮಾಡ್ಬಿಟ್ಟು, ಸ್ನಾನ ಮಾಡಿಸಿ ಪೂಜೆ ಮಾಡ್ಬಿಟ್ಟು, ಅಮ್ಮ ತಾಯೇ ಗೋಮಾತೆ ನನಗೆ ಹಾಲು ಕೊಡಮ್ಮ, ನೀನ್ ಉತ್ಪನ್ನ ಕೊಡಮ್ಮ ಅಂತ ಕೇಳ್ತಿರ್ತಾರೆ. ಅಂದ್ರೆ ಆತರ ಮಾಡೋಕೆ ಆಗದೇ ಇರ್ಬೋದು, ಬಟ್ ಅದು ಒಂದು ಅರಿವಿಗಿದ್ರೆ ಸಾಕಟ್ಲಿ. ಬರೀ ನಾವು ಮಾತಾಡಕ್ ಬರ್ತಕ್ಕಂಥ ಮನುಷ್ಯರಷ್ಟೇ ನಾವು ಭಗವಂತನ ಹತ್ರ ಇರೋರು, ಭಗವಂತನ ಕೃಪೆ ಪಾತ್ರ ಆದವರು ನಾವಷ್ಟೇ ದೇವ್ರು. ಉಳಿದವರೆಲ್ಲ 80 ಕೋಟಿ ಜೀವರಾಶಿಗಳು ಎಲ್ಲವೂ ವೇಸ್ಟ್, ನಾವು ಬಳಕೆ ಮಾಡ್ದಂಗೆ ಇರ್ಬೇಕು ಅಂತ ತಿಳ್ಕೊಳ್ಳೋದಲ್ಲ. ಅವ್ರ ಪ್ರತಿಯೊಂದು ಪ್ರಾಣಿ ಜೀವರಾಶಿಯಲ್ಲಿ ಕೂಡ ಆತ್ಮ ಇದೆ ಅಂತಂದ್ರೆ, ಜೀವ ಇದೆ ಅಂತಂದ್ರೆ ಅಲ್ಲೂ ಕೂಡ ಆತ್ಮ ಇದೆ ಅಂತ ಹೇಳಿ ನಾವು ತಿಳ್ಕೊಂಡು ಮಾಡಿದಾಗ ಭಗವಂತ ನಮಗೂ ಕೂಡ, ನಮ್ಮ ಜೊತೆನೂ ಕೂಡ ಆಶೀರ್ವಾದ ಮಾಡ್ತಾನೆ. ನಮ್ಮ ಆಲೋಚನೆ ಭಾವನೆಗಳು ಇನ್ನೂ ಜಾಸ್ತಿ ಆಗ್ಲಿಕ್ಕೆ, ನಮ್ಮ ಬೆಳವಣಿಗೆ ಆಗ್ಲಿಕ್ಕೆ, ಬುದ್ಧಿಮಟ್ಟ ಹೆಚ್ಚಿಗೆ ಆಗ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಇನ್ನ ಆ ಉತ್ಪನ್ನಗಳ ಬಳಕೆಯನ್ನು ನಾವು ಹೆಚ್ಚು ನೋಡಿದಾಗ ಅದರ ಪ್ರತಿಯೊಂದು ಭಾಗನೂ ಕೂಡ ನಮಗೆ ಉಪಯೋಗ ಬರುತ್ತೆ ಸ್ನೇಹಿತರೆ. ನೋಡಿ, ಅದ್ರ ಕೆಲವು ಹೆಸರು ಹೇಳ್ತಾರೆ, ಆಕಳು ಕಪ್ಪಾದ್ರೂ ಹಾಲು ಕಪ್ಪೆ ಅಂತ ಹೇಳಿ. ಆಕಳು ಕಪ್ಪಿರ್ಬಹುದು, ಬಟ್ ಕೊಡ್ತಕ್ಕಂಥ ಹಾಲಂತ ಕಪ್ಪಿರಲ್ಲ, ಬೆಳಗ್ಗೆ ಇರುತ್ತೆ. ಹುಲ್ಲು ತಿನ್ನುತ್ತೆ, ಹಾಲು ಕೊಡುತ್ತೆ. ನಾವು ಹಾಲನ್ನೇ ಕುಡಿದು ವಿಷವನ್ನೇ ಕೊಡ್ತೀವಿ. ಏಕೆ ಹಿಂಗೆ ಅಂತ ನೋಡಿದಾಗ ಅದ್ಭುತ ಇದೆ ಸ್ನೇಹಿತರೆ. ಇದು ಸಣ್ಣ ಪುಟ್ಟ ವಿಷಯ ಅಲ್ಲ. ಯಾಕಂದ್ರೆ ಇವತ್ತು ನಾಗರಿಕತೆ, ನಮ್ಮ ಆಸೆಗಳು, ನಮ್ಮ ಭಾವನೆಗಳು, ನಮ್ಮ ದುರಾಲೋಚನೆಗಳು ನಮ್ಮನ್ನು ಇವತ್ತು ವಿಕೃತಗೊಳಿಸ್ಬಿಟ್ಟಿದಾವೆ. ಪ್ರಾಣಿಗಿರ್ತಕ್ಕಂಥ ಕನಿಷ್ಠ ಸೌಜನ್ಯ ಇವತ್ತು ಮನುಷ್ಯರಲ್ಲಿ ಇಲ್ದಂಗಾಗಿದೆ. ಹಾಗಾಗಿ ಎಷ್ಟೋ ಇವನ್ನ ಕಲಿಬೇಕಾಗಿದೆ ಸ್ನೇಹಿತರೆ ನಾವು. ಅದರ ಒಂದು ಪ್ರತಿಯೊಂದು ಉತ್ಪನ್ನ ಕೂಡ ನಮಗೆ ಉಪಯೋಗಕ್ಕಿದೆ ಸ್ನೇಹಿತರೆ. ಅದರ ಗಂಜಿಲ ಅಂತ ಹೇಳ್ತೀವಿ, ಅದರ ಸೆಗಣಿ, ತುಪ್ಪ, ಇವೆಲ್ಲವನ್ನೂ ಸೇರಿಸ್ಬಿಟ್ಟು ಈಗ ನಾವ್ ಹೆಂಗ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಪ್ರೋಟೀನ್ ಕೊಡ್ಬೇಕು, ಪೌಷ್ಟಿಕ ಆಹಾರ ಕೊಡ್ಬೇಕು, ವಿಟಮಿನ್ಸ್ ಕೊಡ್ಬೇಕು, ಅದಕ್ಕೊಂದು ಕ್ಯಾಲ್ಸಿಯಂ ಇರ್ತಕ್ಕಂಥದ್ದು ಏನೋ ಕೊಡ್ಬೇಕು ಅಂತ ಹೇಳ್ತೀವಿ. ಹಿಂಗೆ ನಮ್ಗೆ ಆಹಾರ ಬರ್ತಕ್ಕಂಥ ಭೂಮಿ ಫಲವತ್ತಾಗಿರ್ಬೇಕು ಅಂತಂದ್ರೆ ಅದಕ್ಕೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ರಹಿತವಾಗಿ ಇದೇ ಭೂತಾಯಿಗೆ ಈ ದೇಸಿ ಆಕಳ ಉತ್ಪನ್ನ, ಅಂದ್ರೆ ಒಂದು ದೇಸಿ ಆಕಳ ಮನೆಯಲ್ಲಿದ್ರೆ ಕನಿಷ್ಠ 8ರಿಂದ 10 ಎಕರೆನ ಯಾವುದೇ ರಾಸಾಯನಿಕ ಗೊಬ್ಬರ ತರದಂಗೆ, ಕೀಟನಾಶಕಗಳನ್ನು, ಕಳೆನಾಶಕಗಳನ್ನು ತರದಂಗೆ ಬೆಳೆಗಳನ್ನ ಬೆಳಿಬಹುದು. ಅದಕ್ಕೆ ಇನ್ನೂ ಸಪೋರ್ಟ್ ಆಗಿ ಇನ್ನು ಅಂತಂದ್ರೆ ಜೇನು ತುಪ್ಪದಲ್ಲಿ ತೊಯ್ದ ಮಾಗಿದ ಹಣ್ಣಿನಂತೆ ಅಂತ ಹೇಳ್ತಾರೆ. ಏನ್ ಟೇಸ್ಟ್ ರೀ! ಬರೀ ಜೇನು ತುಪ್ಪ ಅಂತ ಟೇಸ್ಟು, ಮಾವಿನ ಹಣ್ಣು ತುಂಬಾ ಟೇಸ್ಟು, ಜೇನು ತುಪ್ಪದಲ್ಲಿ ತೊಯ್ದ ಹಣ್ಣಿನಂತೆ ಅಂದ್ರ ಆಹಾ, ಚಪ್ಪರ್ಸಿ ಕೈ ಎಳಿಸಿ ನೆಕ್ಕೆಂತವಲ್ಲ. ಅಂದ್ರೆ ಇದರ ಅರ್ಥ ಆ ಗೋಮಾತೆಯ ಉತ್ಪನ್ನಗಳೇನದವಲ್ಲ ಅವನ್ ನಾವೇನಾದ್ರೂ ಭೂಮಿಗೆ ಕೊಟ್ಟಾಗ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಅಲ್ಲಿರ್ತಕ್ಕಂಥ ರಂಜಕ, ಪೊಟ್ಯಾಶ್, ಪ್ರತಿಯೊಂದು ಆಮೇಲೆ ಸೂಕ್ಷ್ಮ ಜೀವಾಣುಗಳು 10ರಷ್ಟು 100ರಷ್ಟು ಜಾಸ್ತಿ ಆಗ್ತವೆ ನಮ್ಮ ಈ ಆಕಳಗಳನ್ನ ಹಾಕಿದ್ರೆ. ಹಾಗಿದ್ರೆ ಜರ್ಸಿ ಆಕಳ, ವಿದೇಶಿ ಆಕಳದ ಸಗಣಿ ಹಾಕಿದ್ರೆ ಆಗಲ್ವಾ? ಅಲ್ಲೂ ಆಗುತ್ತೆ, ಪರ್ಸೆಂಟೇಜ್ ಕಡಿಮೆ. ಕೆಲವು ಅಂದ್ರೆ ಅದು ಉತ್ಪನ್ನ ಸಿಗುತ್ತೆ, ಬಟ್ ಅಲ್ಲಿ ಭಾವನೆಗಳು ಸಿಗಲ್ಲ ನಮಗೆ. ಬಟ್ ಇಲ್ಲಿ ಭಾವನೆಗಳು ಸಿಗುತ್ತೆ. ಭಾವನೆಗಳು ಸಿಗಬೇಕು ಅಂತಂದ್ರೆ ದೇಸಿ ಆಕಳು ಬೆಳಿಬೇಕು.
ಯಾರ್ದು? ಮಾತಾಡಿ ಮಾತಾಡಿ. ಇಲ್ಲ, ಮ್ಯೂಟ್ ಮಾಡಿದ್ವಿ. ಓಕೆ. ಹೀಗೆ ಅದರ ಪ್ರತಿಯೊಂದು ಉತ್ಪನ್ನಗಳು ಕೂಡ ನಮಗೆ ಬಳಕೆಯಲ್ಲಿದ್ದಾವೆ ಸ್ನೇಹಿತರೆ. ಹಂಗಾರೆ ಭೂಮಿಯ ಫಲವತ್ತೆ ಹೆಚ್ಚಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕೀಟಗಳಿಗೆ, ಬೆಳೆಗಳಿಗೆ ಕೀಟಗಳು ಅಟ್ಯಾಕ್ ಮಾಡಿದ್ರೆ ಅವುಗಳನ್ನು ವಾಸಿ ಮಾಡ್ಲಿಕ್ಕೆ, ರೋಗಗಳು ಬಂದ್ರೆ ಅವನು ವಾಸಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಇದೇ ದೇಸಿ ಆಕಳ ಉತ್ಪನ್ನಗಳು, ಸೆಗಣಿ, ಗಂಜಲ ಅಂತ ಹೇಳ್ತಾರೆ, ಅದರ ಮೊಸರು, ಮಾತ್ರ ಒಂದಿಷ್ಟು ಏನಂತಂದ್ರೆ ಹಳೆಯ ಬೆಲ್ಲ, ಮತ್ತೊಂದಿಷ್ಟು ದ್ವಿದಳ ಧಾನ್ಯದ ಹಿಟ್ಟು, ಇವನ್ನಿಷ್ಟೇ ಸೇರಿಸ್ಬಿಟ್ಟು ನಾವೊಂದು ಜೀವಾಮೃತ ಅಂತ ತಯಾರು ಮಾಡ್ಬೋದು. ಆಮೇಲೆ ಬೀಜ ಹಾಕ್ಬೇಕಾದ್ರೆ ಬೀಜಾಮೃತ ಅಂತ ಹೇಳಿ, ಬೀಜೋಪಚಾರ ಮಾಡೋದು ಅಂತ ಹೇಳ್ತಾರೆ, ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಇವಾಗೆಲ್ಲ ಸೀಡ್ ಟ್ರೀಟ್ಮೆಂಟ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ರೆ ಫುಲ್ ಪಾಯ್ಸನ್ ಹಾಕ್ಬಿಡ್ತಾರೆ. ಎಷ್ಟೋ ಬಾರಿ ನೋಡಿದ್ವಿ ನಾವು, ಸೀಡ್ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಬೀಜನ ಬಿತ್ತಾಕಂತ ತಂದು ಇಟ್ಟಿರ್ತೇವೆ, ಯಾವುದೋ ಒಂದು ಪ್ರಾಣಿ ಹರ್ಕೊಂಬಂದು ಅದು ತಿಂದ್ಬಿಡುತ್ತೆ, ಸತ್ತೋಗುತ್ತೆ. ಹೌದಾ? ಅದಕ್ಕೆ ಫುಲ್ ಕೆಮಿಕಲ್ ಹಾಕಿರ್ತಾರೆ. ಬಟ್ ನಮ್ಮ ಈ ದೇಸಿ ಆಕಳ ಉತ್ಪನ್ನಗಳಿಂದ ಬೀಜೋಪಚಾರ ಮಾಡಿದ್ರೆ ಯಾವ ಇವು ತಿಂದ್ರು ಏನೂ ಆಗಲ್ಲ. ಮತ್ತೆ ಸಂಪೂರ್ಣ ಜರ್ಮಿನೇಷನ್ 100 to 100% ಇರುತ್ತೆ. ಎಲ್ಲವೂ ಚೆನ್ನಾಗಿ ಮೊಳಕೆ ಆಗ್ತವೆ. ಆಮೇಲೆ ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡೋನಂಗೆ ಬಾಲ್ಯದಲ್ಲಿ ಆ ಮೊಳಕೆ ಆಗ್ತಿದ್ದಂಗೆ ಫುಲ್ ಹೆಲ್ದಿ ಆಗಿರುತ್ತೆ. ಯಾವುದೇ ಒಂದು ಸಸ್ಯಕ್ಕೂ ಕೂಡ ನಾವು ಕಾಳುಗಳಿಗೆ ಬೀಜೋಪಚಾರ ಮಾಡಿದಾಗ ಈ ತರ ಬೆಳಿತಾ ಬೆಳಿತಾ ಬಂದಾಗ ರೋಗಗಳು ಅಟ್ಯಾಕ್ ಆಗ್ತಾ ಬಂದಾಗ ಇದರಿಂದನೇ ಇದೇ ಉತ್ಪನ್ನಗಳಿಗೆ ಬೇರೆ ರೀತಿ ಬರ್ತವೆ. ನೀಮಾಸ್ತ್ರ ಅಂತ ಬರುತ್ತೆ. ಅನಂತರ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೆಲವೊಂದಿಷ್ಟು ಅಸ್ತ್ರಗಳಂತ ಬರ್ತವೆ. ಅವಕ್ಕೆ ಬ್ರಹ್ಮಾಸ್ತ್ರ ಅಂತ ಬರುತ್ತೆ. ಅದನ್ನ ಮಾಡ್ತಕ್ಕಂಥ ವಿಧಾನ ಕೆಲವೊಂದಿಷ್ಟು ಐಟಮ್ಸ್ ಅದಾವೆ. ಅವು ಎಲ್ಲಕ್ಕೂ ಕೂಡ ಮತ್ತು ಇವನ್ನೇ ಬೇಕು. ದೇಸಿ ಆಕಳ ಸಗಣಿ, ಅದರ ಮೂತ್ರ, ಅದರ ಉತ್ಪನ್ನಗಳನ್ನೇ ಹಾಕಿ ತಯಾರು ಮಾಡ್ಕೊಂಡಾಗ ಅದು ಕೀಟನಾಶಕಗಳಾಗಿ ಕೆಲಸ ಮಾಡ್ತವೆ. ಇನ್ನು ಕಳೆ ನಾಶ ಮಾಡ್ಲಿಕ್ಕೆ, ಹುಲ್ಲು ಬೇಡವಾದ ಹುಲ್ಲನ್ನ ತೆಗೆದು ಹಾಕ್ಲಿಕ್ಕೆ ಕಳೆನಾಶಕನ್ನು ಕೂಡ ಇದೇ ಜೀವಾಮೃತ ಅಂದ್ರೆ ಈ ಆಕಳದ ಒಂದು ಗಂಜಲ ಅಂತ ಹೇಳ್ತಲ್ಲ, ಇದಕ್ಕೆ ಕೆಲವೊಂದಿಷ್ಟು ಗಿಡಮೂಲಿಕೆಗಳು ಬರ್ತವೆ. ಕಹಿ ಇರ್ತಕ್ಕಂಥ ಅತ್ಯಂತ ಕಹಿ ಇರ್ತಕ್ಕಂಥ ಗಿಡಗಳ ಸಪ್ಪು ತಂದು ಅರೆದು ಅದ್ರ ಜೊತೆ ಬೆರೆಸಿ ಆ ಹುಲ್ಲಿನ ಮೇಲೆ ಸ್ಪ್ರೇ ಮಾಡಿದಾಗ ಬೇಡವಾದ ಹುಲ್ಲುಗಳು ಸತ್ತು ಹೋಗ್ತವೆ. ಹಾಗಾದ್ರೆ ಹೊರಗಡೆ ಮಾರ್ಕೆಟಲ್ಲಿ ನಮಗೆ ಸಿಗ್ತಾ ಇದ್ವಿ ಬೆಳೆನ ಇದಂತಂದ್ರೆ ಸಸ್ಯನಾಶಕಗಳು, ಅವನು ಸ್ಪ್ರೇ ಮಾಡಿದ ಏನಾಗುತ್ತೆ, ಅದನ್ನ ಹೊಡೆದಾಗ ಅದು ಒಣಗಿ ಸತ್ತು ಹೋಗುತ್ತೆ. ಬಟ್ ಅದನ್ನ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ತಿನ್ನೋದಿಲ್ಲ, ತಿಂದ್ರು ಸತ್ತು ಹೋಗ್ತವೆ. ಬಟ್ ನಮ್ಮ ಆಕಳಿಂದ ತಯಾರು ಮಾಡಿರ್ತಕ್ಕಂಥ ಈ ಕಳೆನಾಶಕವನ್ನ ಸ್ಪ್ರೇ ಮಾಡಿದಾಗ ಹುಲ್ಲಿಗೂ ಏನ್ ಎಫೆಕ್ಟ್ ಆಗಲ್ಲ, ಅದನ್ನ ತಿಂದ್ರೆ ಜೀವಾಣು ಕೂಡ ಏನಾಗಲ್ಲ. ಈ ಮಣ್ಣಿನಲ್ಲಿ ಕೋಟಿ ಕೋಟಿ ಜೀವಾಣುಗಳು ಇದಾವೆ, ಸೂಕ್ಷ್ಮ ಜೀವಾಣುಗಳು ಇದಾವೆ. ಸೂಕ್ಷ್ಮ ಅದರಲ್ಲಿ ಒಂದು ಹೇಳ್ಬೇಕಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥ ಎರೆಹುಳು ಅಂತಕ್ಕಂಥ ರೈತನ ಮಿತ್ರ ಅಂತ ಹೇಳ್ತಾರೆ. ಆ ರೈತನ ಮಿತ್ರ, ಆ ಎರೆಹುಳು ಎಷ್ಟು ಪ್ರಮಾಣದಲ್ಲಿ ಭೂಮಿಯಲ್ಲಿ ಇರುತ್ತೆ ಅಷ್ಟು ನಮಗೆ ಬೆನಿಫಿಟ್. ಯಾಕಂದ್ರೆ ನಾನು ಹೊಲದಲ್ಲಿ ನಾನು ಜವರಿ ಹಾಕಿದ್ರೆ ಡೈಲಿ ಅದನ್ನ ಕಲಸಿ ಹೋಗಿ ಹೊಲಕ್ಕೆ ಹಾಕೋದ್ರಿಂದ ಒಂದೊಂದು ಗಿಡದಲ್ಲಿ ಸುಮಾರು ಗಂಟ್ಲೆ ನಮಗೆ ಎರೆಹುಳು ಕಣ್ಣಿಗೆ ಕಾಣ್ತಾ ಇದಾವೆ. ಪ್ರತಿದಿನ ನಾ ಬಕೆಟ್ ನಲ್ಲಿ ಬರಿಗಾಲಲ್ಲಿ ಹೊಲದಲ್ಲಿ ತಗೊಂಡು ಹೋಗ್ತಾ ಇರೋದ್ರಿಂದ ನನಗೆ ಅಕ್ಯುಪೇಷನ್ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇದೆ. ಆರೋಗ್ಯವಾಗಿದೆ. ನೀವೆಲ್ಲ ನೋಡ್ಬೋದು. ನಮ್ಮ ಏಜ್ ಕೇಳಿದ್ರೆ 55 ವರ್ಷ ನನ್ಗೆ. ಈಗ ಇವತ್ತಿಗೂ ಕೂಡ ಯಾವ ಹಾಸ್ಪಿಟ್ಲಿಗೆ ಹೋಗಲ್ಲ ನಾನು. ಇಂಗ್ಲಿಷ್ ಮೆಡಿಸಿನ್ ಯಾವ ಮನೆ, ನಮ್ಮ ಮಗನೇ ಗುಳಿಗೆ ಅಂಗಡಿಯಲ್ಲಿ ಇದ್ರು ಕೂಡ ಗುಳಿಗೆ ನುಂಗಲ್ಲ ನಾನು, ತಂದು ಕೊಟ್ರು ಕೂಡ. ಅದೊಂಥರ ವರ್ಜ ಅಂದ್ರೆ ಬೇಡವಾಗಿದ್ದು, ಅದು ನನಗೆ ವಿಷ ಅನ್ನೋ ಭಾವನೆ ತಗೊಂಡ್ಬಿಟ್ಟಿನಿ ನಾನು. ತಲೆನೋವು ಬಂದ್ರೆ ಒಂದ್ 2 ದಿವಸ ಅದನ್ನೇ ಫೀಲ್ ಮಾಡ್ತೇನೆ ಹೊರತು ಗುಳಿಗೆ ನುಂಗ್ಬೇಕು ಅಂತ ಇಷ್ಟಪಡಲ್ಲ. ಅದಕ್ಕೆ ನಮ್ಗೆ ಇವತ್ತು ಈ ಕ್ಲಾಸಿಗೆ ಬಂದ್ಮೇಲೆ ನಮ್ಗೆ ಅತ್ಯದ್ಭುತವಾದ ಮುದ್ರೆಗಳು, ಕೆಲವೊಂದು ಚಿಕಿತ್ಸೆಗಳನ್ನ ಹೇಳಿದ್ದಾರೆ. ಅದರಿಂದ ನಾವು ಕೂಡ ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಬಂದ್ರು ಕೂಡ ವಾಸಿ ಮಾಡ್ಕೊಳ್ತಕ್ಕಂಥ ನಮಗೆ ವಿಧಾನಗಳು ಸಿಕ್ಕಿದೆ ಸ್ನೇಹಿತರೆ. ಈ ತರ ಉತ್ಪನ್ನಗಳನ್ನ ಇವಾಗ ನೋಡಿ, ದೊಡ್ಡ ಹೋಮ ಹವನ ಮಾಡ್ಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಉತ್ಪನ್ನಕ್ಕೂ ಕೂಡ ನಮಗೆ ದೇಸಿ ಆಕಳ ಉತ್ಪನ್ನನೇ ಬೇಕಲ್ಲಿ. ಪಂಚಾಮೃತ ತಂಬರಿ ಅಂತ ಹೇಳ್ತಾರೆ. ಪಂಚ ಅಮೃತಗಳು ಯಾವ್ಯಾವು? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಆಕಳಿನ ಗಂಜಲ. ನೋಡಿ 4 ಬಂದು, ಹೌದಾ? ಪಂಚಾಮೃತ. ನೋಡಿ ಎಂತೆಂತ ಹೋಮ ಹವನ ಮಾಡ್ಬೇಕಾದ್ರು ಕೂಡ. ಆಮೇಲೆ ಅಲ್ಲಿ ಅಗ್ನಿಹೋತ್ರ ಮಾಡ್ತಾರೆ, ಅಲ್ಲಿ ಕೂಡ ಏನ್ ಬೇಕಾಗತ್ತೆ? ಜವಾರಿ ಆಕಳನ್ನ ಕುಳ್ಳೆ ಬೇಕಾಗತ್ತೆ. ಅಲ್ಲಿ ಸಾಧ್ಯ ಆದ್ರೆ ಜವಾರಿ ಆಕಳದ ತುಪ್ಪ ಅದಕ್ಕೆ ಹಾಕಿದಾಗ ನಮಗೆ ಅಲ್ಲಿ ಒಂದು ಬರ್ತಕ್ಕಂಥ ಫ್ಲೇಮ್ ಅಂತ ಹೇಳ್ತಿರಲ್ಲ, ಅದೊಂದು ಹೊಗೆ ಐತಲ್ಲ, ಅಲ್ಲಿ ವಾತಾವರಣ ಸಂಪೂರ್ಣ ಶುಭ್ರಗೊಳಿಸುತ್ತೆ ಸ್ನೇಹಿತರೆ. ಜೊತೆಗೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳನ್ನ ದೂರ ಮಾಡುತ್ತೆ, ಎಲ್ಲ ಪಾಸಿಟಿವ್ ಮಯ ಆಗುತ್ತೆ. ಆ ಸ್ಮೆಲ್ ತಗೊಳ್ಳೋದ್ರಿಂದ ನಮಗೊಂದು ಎನರ್ಜಿ ಸಿಗುತ್ತೆ. ನಮ್ಮ ಹಿಂದಿನ ಹಿರಿಯರು ಹೇಳ್ತಾ ಇದ್ರು, ಕ್ಯಾನ್ಸರ್ ಬಂದ್ರೆ ಅವಾಗೆಲ್ಲ ಎತ್ತುಗಳಿಗೆ ಈ ದೀಪಾವಳಿ ನಂತರ ಒಂದು ಅವರೆ ಅಂತ ಬರ್ತಾ ಇತ್ತು. ಅದಕ್ಕೆಲ್ಲ ಸುಲ್ದು ಬಿಟ್ಟು ಕಾಳು ಪಲ್ಯ ಮಾಡ್ತಾ ಇದ್ರು. ಅದನ್ನ ಚೆನ್ನಾಗಿ ತಿನ್ನಿಸ್ತಾ ಇದ್ರು ಎತ್ತುಗಳಿಗೆ, ಪ್ರಾಣಿಗಳಿಗೆ ತಿನ್ನಿಸಿ ಅದನ್ನ ಕಟ್ಟಿದಾಗ ಅದು ಅಂತ ಅಂತಿತ್ತ, ಅದು ಉಸಿರು ಬಿಡ್ತಾ ಇತ್ತು. ಚೆನ್ನಾಗಿ ಮೇದ್ ಮಲ್ಕೊಂಡಾಗ ಜಗದು ಉಸಿರು ಬಿಡ್ತಾ, ಆ ಉಸಿರನ್ನ ತಗೊಂಡ್ರೆ ಸಾಕು ಕ್ಯಾನ್ಸರ್ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಪ್ರಾಣಿ ತಿಂದದ್ದು ಉಸಿರು ಬಿಟ್ಟಿದ್ದು, ಅದ್ರ ಉಸಿರು ತಗೊಂಡ್ರು ಕೂಡ ಕಾಯಿಲೆ ವಾಸಿ. ಅಂದ್ರೆ ಅದರ ಬೇಸಿಕ್ ನೋಡಿದಾಗ ಈ ಫ್ಲೇಮ್ ಬರೋದ್ರಿಂದ, ನಾವು ಅಗ್ನಿಹೋತ್ರ ಮಾಡಿದಾಗ ಬರ್ತಕ್ಕಂಥ ಫ್ಲೇಮ್ ಇಂದ ಇಲ್ಲ ಆಗುತ್ತೆ. ಹಿಂದಿನ ಕಾಲದಲ್ಲಿ ಮಳೆಯ ಕೊರತೆ ಆದಾಗ, ಮೋಡ ಇತ್ತು ಮಳೆ ಬರ್ತಾ ಇಲ್ಲ ಅಂತಂದ್ರೆ
ಎಲ್ಲರಿಗೂ ರೈತರಿಗೆ ಸೇರಿಸ್ಬಿಟ್ಟು ಅದನ್ನ ಹಾಕ್ಲಿಕ್ಕೆ ಹೇಳಾರಂತೆ, ಮಳೆ ಬರ್ತಾ ಇತ್ತಂತೆ. ಅದ್ರಲ್ಲಿ ಆ ಒಂದು ಫ್ಲೇಮ್ ರಿಲೀಸ್ ಆದಾಗ ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ಮಳೆ ಬರ್ಲಿಕ್ಕೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಷ್ಟು ಹೇಳ್ತಾ ಇದ್ರು. ಎಷ್ಟು ಇನ್ನೊಂದು 5 ನಿಮಿಷ ಮಾತಾಡ್ಬೋದಾ ಮೇಡಮ್? ಸಾಕ್ರೆ ಟೈಮ್? ಮಾತಾಡಿ. ಈ ತರ ನಾವು ಭೂಮಿ ಹುಣ್ಣಿಮೆ ಅಂತ ಮಾಡ್ತೇವೆ ಸ್ನೇಹಿತರೆ, ನೋಡಿರ್ಬಹುದು ನೀವೆಲ್ಲ. ಆಗಸ್ಟ್ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಆ ಟೈಮ್ ನಲ್ಲಿ ಎಲ್ಲರೂ ಕೂಡ ರೈತರು ಹೊಲಕ್ಕೆ ಹೋಗ್ತೇವಿ, ಅಲ್ಲೆಲ್ಲ ಆಕಳಿನ ಕುಳ್ಳು ತಗೊಂಡೋಗಿ ಅಲ್ಲಿ ಲೋಬನ ಹಾಕ್ತೇವಿ. ಅದೆಲ್ಲರೂ ಹಾಕಿದಾಗ ಅಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ ಹಂಗಿರುತ್ತೆ. ಅದು ಅಂದ್ರೆ ಆ ಸಮಯದೊಳಗೆ ಮಳೆ ಬೇಕಾಗಿರುತ್ತೆ, ಮೋಡ ಇರುತ್ತೆ, ಮಳೆ ಬಂದಿರಲ್ಲ. ಅದೊಂದು ಕ್ರಿಯೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಆ ತರ ಮಾಡ್ತಾ ಇರ್ತಾರೆ. ಬಟ್ ಹಿಂದೆಲ್ಲರೂ ಮಾಡೋರು ಆ ಟೈಮಿಗೆ ಬರೋದು. ಬಟ್ ಇವತ್ತು ಅಕಾಲಿಕ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೆಲ್ಲ ನಮ್ಮ ಭಾವನೆಗಳು, ನಮ್ಮ ಕ್ರಿಯೆಗಳೇ ಕಾರಣ ಅಂತ ಹೇಳ್ಬೋದು. ಎಸ್, ಈ ತರ ದೇಸಿ ಆಕಳ ಉತ್ಪನ್ನಗಳ ಬಳಕೆ ಇದೆ ಸ್ನೇಹಿತರೆ. ಇನ್ನದು ಹೇಳ್ತೆ ಆಕಳು ತೊಟ್ಟಿದರೆ ಕುಳ್ಳಾದೆ ಬೆರಣಿಯಾದೆ, ತೊಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ಕುರುಳಾದೆ, ಇದು ಬೂದಿಯಾದೆ, ನೀನ್ ಯಾರಿಗಾದಿಗೆ ಮಾನವ ಅಂತ. ಅಂದ್ರೆ ಅದ್ರ ಆಕಳು ಇದ್ದಾಗ್ಲೂ ಲಾಭ ಇದೆ, ಅದ್ರ ಸೆಗಣಿನೂ ಲಾಭ ಇದೆ. ಅದ್ರ ಸುಟ್ಟಂತ ಬೂದಿನೂ ಕೂಡ ನಾವಿಗೆ ಹಣೆಗೆ ಹಚ್ಕೊಳ್ತೇವೆ. ಬೂದಿ ವಿಭೂತಿ ಅಂತ ಇವತ್ತೆಲ್ಲ ಧರಿಸ್ತಾ ಇದಾವಲ್ಲ ಸ್ನೇಹಿತರೆ, ಅದು ದೇಸಿ ಆಕಳ ಕುಳ್ಳುಗಳಿಂದನೇ ಮಾಡಿರ್ತಕ್ಕಂಥದ್ದು. ಆ ದೇಸಿ ಆಕಳ ಕುಳ್ಳನ್ನ 1000 ಡಿಗ್ರಿ ಟೆಂಪರೇಚರ್ ನಲ್ಲಿ ಕಾಯಿಸ್ತಾ ಹೋದಾಗೆ ಅದು ಒಂದು ಕೆಮಿಕಲ್ ಇದರಿಂದ ನಮ್ಗೆ ಹೀಲಿಯಂ ಏನೋ ಹೇಳ್ತಾರೆ ಅದಕ್ಕೆ. ಮೋಸ್ಟ್ಲಿ ನಮ್ಗೆ ಡಾಕ್ಟರ್ಗೆ ಗೊತ್ತಿರ್ಬೋದು ಅನ್ಸುತ್ತೆ ಅದು, ಅಥವಾ ಕೆಮಿಕಲ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದಂದ್ರೆ ಬಂಗಾರ ತಯಾರು ಮಾಡ್ಬೇಕಾದ್ರೆ ಬೇಕಾಗಿರ್ತಕ್ಕಂಥ ಅದೊಂದು ಮೂಲ ವಸ್ತು, ಅದು ಸಿಗುತ್ತೆ ಅಂತ ಹೇಳ್ತಾರೆ. ಹೀಗೆ ಇವೆಲ್ಲ ಉತ್ಪನ್ನಗಳು ಆಕಳ ಮೈಯಾಗ ಅಚ್ಚೇರ್ ಬಂಗಾರ ಅಂತ ಹೇಳ್ತಾ ಇದ್ರು ನಮ್ಗೆ. ಅವಾಗ ನಾವೇನ್ ತಿಳ್ಕೊಂತಿದ್ವಿ, ಅದ್ರ ಹಾಲು ತುಪ್ಪ ಮಾರಾಟ ಮಾಡಿದ್ರೆ ದುಡ್ಡು ಬರುತ್ತಲ್ಲ, ದುಡ್ಡನ್ಯಾಗ ಅಷ್ಟು ಬಂಗಾರ ತಗೋಬಹುದು ಅಂತ ಹೇಳ್ತಿದ್ವಿ. ಅದು ನಿಜ. ಬಟ್ ಒಂದು ಇತಿಹಾಸದಲ್ಲಿ ಒಂದು ಇದರಲ್ಲಿ ಕೇಳಿರ್ತಕ್ಕಂಥದ್ದು, ಕೋಟಿ ಆಕಳುಗಳಲ್ಲಿ ಗೋಮಾತೆಯಲ್ಲಿ ಒಂದು ಆಕಳಿಗೆ ಎದೆಯ ಕೆಳಗಡೆ ಗುಂಡಿನಲ್ಲಿ ಅದು ಒಂದು ನೀರಾಂಜನ ಅಂತ ಹೇಳ್ತಾರೆ, ಅದು ಕಪ್ಪು ಬಂಗಾರ ಅಂತ ಹೇಳ್ತಾರೆ, ಅದು ಕೂಡ ಇರುತ್ತೆ ಅಂತೆ. ಉದಾಹರಣೆಗೆ ಹಾವಿಗೆ, ಸರ್ಪಗಳಿಗೆ, ಕಾಳಿಂಗಗಳಿಗೆ ಮೇಲೆ ವಜ್ರ ಇರುತ್ತೆ ಅಥವಾ ರತ್ನ ಇರುತ್ತೆ ಅಂತ ಹೇಳ್ತಾರಲ್ಲ, ಹಂಗ ಅದು ಇದ್ದುದೇ ನಿಜ. ಆದ್ರೆ ಆಕಳಿಗೂ ಕೂಡ ಅದು ಇರುತ್ತೆ ಅಂತ ಹೇಳಿ ಇತಿಹಾಸದ ಒಂದು ಕೆಲವು ಪುರಾಣಗಳಲ್ಲಿ ಕೇಳಿರ್ತಕ್ಕಂಥದ್ದು. ಈ ತರಹದ ಒಂದು ವ್ಯವಸ್ಥೆಯನ್ನು ಕೂಡ ಇದೆ. ಇನ್ನು ಆಕಳು ಸತ್ತಾಗ್ಲೂ ಕೂಡ ಅದರ ದೇಹವನ್ನ ನಾವು ಇಡೋದ್ರಿಂದ, ಇನ್ನೊಂದು ಹೇಳ್ತೇನೆ ಸ್ನೇಹಿತರೆ, ಆಕಳು ಕರು ಹಾಕ್ಬೇಕಾದ್ರೆ, ನಾನು ಮೊನ್ನೆ ಸ್ಟೋರ್ ಮಾಡಿಟ್ಟಿದ್ದೀನಿ, ಅದು ಕರು ಹಾಕ್ಬೇಕಾದ್ರೆ ಫಸ್ಟಿಗೆ ಒಂದು ನೀರಿನ ಇರ್ತಕ್ಕಂಥದ್ದು ಒಂದು ಪ್ರಮಾಣದ ಒಂದು ಬಲೂನ್ ಟೈಪ್ ಅದರಲ್ಲಿ ನೀರು ಬರುತ್ತೆ. ಅದಕ್ಕೆ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೇನೆ ಸ್ನೇಹಿತರೆ, ನನಗೆ ಹೊಸ ಭಾಷೆ ಗೊತ್ತಿಲ್ಲದಕ್ಕೆ ಅನ್ಯತಾ ಭಾವಿಸಬೇಡಿ. ಹುಚ್ಚಿ ಬುರುಡಿ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಸುಮಾರು ಒಂದು 2.5 ಲೀಟ್ರು 3 ಲೀಟರ್ನಷ್ಟು ಜಲ ಇರ್ತದೆ. ಆ ಜಲವನ್ನ ನಾವು ಸ್ಟೋರ್ ಮಾಡಿಡೋದ್ರಿಂದ ಒಂದು ಟ್ರ್ಯಾಕ್ಟರ್ ಯೂರಿಯಾ ಗೊಬ್ಬರಕ್ಕೆ, ಅಂದ್ರೆ ಸುಮಾರು ಒಂದು 50-60 ಚೀಲ ಯೂರಿಯಾ ಗೊಬ್ಬರಕ್ಕೆ ಇರ್ತಕ್ಕಂಥ ಕೆಪಾಸಿಟಿ ಅದು ಒಂದು 2.5 ಲೀಟರ್ ಜಲದಲ್ಲಿ ಇರುತ್ತೆ ಸ್ನೇಹಿತರೆ. ಅದನ್ನ ಸ್ಟೋರ್ ಮಾಡಿಬಿಟ್ಟು ಹೊಲಕ್ಕೆ ಕೂಡ ಅದನ್ನ ಹಾಕ್ಬೋದು. ಇನ್ನ ಅದು ಕರು ಹಾಕಿದ ನಂತರ ಬರ್ತಕ್ಕಂಥ ಮಾಸ ಅಂತ ಹೇಳ್ತೀವಿ, ವಿಜ್ಞಾನ ಭಾಷೆ ಒಳಗೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಆ ಮಾಸವನ್ನು ಕೂಡ ತೆಗೆದಿಡೋದ್ರಿಂದ ಒಂದು ಟ್ರ್ಯಾಕ್ಟರ್ DAP ಗೊಬ್ಬರಕ್ಕೆ ಸಮ ಸ್ನೇಹಿತರೆ. ಅದನ್ನ ವ್ಯವಸ್ಥೆ ಇಡ್ಬೇಕು ಚೆನ್ನಾಗಿ, ಅದ್ ಮಾಡತಕ್ಕಂಥ ವ್ಯವಸ್ಥೆಗಳು ಆತರ ಇಟ್ಟಾಗ ಅದು ಕೂಡ ಅದು ಉಪಯೋಗ ಬರುತ್ತೆ. ಬಟ್ ಆಮೇಲೆ ದನಗಳು ಏನಾದ್ರೂ ಸತ್ತು ನಮ್ ಹಿಂದೆಲ್ಲ ಮಾಡ್ತಾ ಇದ್ವಿ, ದೊಡ್ಡದಾದಂತ ಗುಂಡಿ ತೆಗೆದು ಅದರಲ್ಲಿ ಹುಗಿದ್ ಬಿಟ್ಟು ಮೇಲೆ ಒಂದು ನೆನಪಿಗೋಸ್ಕರ ಒಂದು ತೆಂಗಿನ ಗಿಡನೋ ಯಾವ್ದೋ ಗಿಡ ಹಚ್ತಾ ಇದ್ವಿ, ಚೆನ್ನಾಗಿ ಎಲ್ದೇ ಬೆಳೀತಾ ಇತ್ತು. ಅಂದ್ರೆ ಆ ಗಿಡಕ್ಕೆ ಬೇಕಂತ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿ ಪೋಷಕಾಂಶಗಳು ಸಿಗ್ತಾ ಇದ್ವು. ಇವಾಗಲೂ ಕೂಡ ಹೇಳ್ತಾರೆ, ಕರುಗಳು ಏನಾದ್ರೂ ಸತ್ರೆ ಒಂದು ಅದಕ್ಕೆ ಹಿಡಿತಕ್ಕಂಥ ಕಲ್ಲಿನ ಬಾನೆ ಅಥವಾ ಮಣ್ಣಿನ ಬಾನೆ ಮಾಡಲಿ ಹಾಕಿ ಅದ್ರ ತುಂಬಾ ಉಪ್ಪು, ಸ್ವಲ್ಪ ಸಗಣಿ, ಗಂಜಲ ಮತ್ತು ಸಗಣಿ ತುಂಬಿ ಮ್ಯಾಲ್ ಫುಲ್ ಪ್ಯಾಕ್ ಮಾಡ್ರಿ. 6 ತಿಂಗಳು ಬಿಟ್ರೆ ಸಾಕು, ನೀವು ಕಂಪ್ಲೀಟ್ ಗೊಬ್ಬರ ಆಗಿರುತ್ತೆ. ಅದು ಫಲವತ್ತಾದ ಗೊಬ್ಬರ ಆಗಿರುತ್ತೆ. ಅದನ್ನೊಂದು ಸ್ವಲ್ಪ ತಗೊಂಡು ಈ ಡಾಕ್ಟರ್ ಮಾಡ್ತಾರೆ ನೋಡಿ, ಚೂರು ಒಂದು ಇಂಜೆಕ್ಟ್, ಒಂದು 5 ml ತಕೊಂಡು ಇಂಜೆಕ್ಟ್ ಮಾಡ್ತಾರ. ಹಂಗೆ ಅದನ್ನೊಂದು ಸಣ್ಣ ಪ್ರಮಾಣದಲ್ಲಿ ತಗೊಂಡು ನಾವು ಭೂಮಿಗೆ ಬೆಳೆಗೆ ಅದನ್ನ ಡೆಲ್ಯೂಟ್ ಮಾಡ್ಕೊಂಡು ನೀರಿನ ಜೊತೆ ಬೆರೆಸ್ಕೊಂಡು ಭೂಮಿಗೆ ಹಾಕಿದಾಗ ಬೆಳೆಗಳು ಅತ್ಯದ್ಭುತವಾಗಿ ಬರ್ತವೆ. ಯಾಕಂದ್ರೆ ಅಷ್ಟೊಂದು ಪೋಷಕಾಂಶಗಳು ಅದರಲ್ಲಿ ಸಿಗ್ತವೆ. ಇದ್ದಾಗ್ಲೂ ಸಿಗ್ತವೆ. ದೇಸಿ ಆಕಳುಗಳು ಸತ್ತಾಗ್ಲೂ ಕೂಡ ನಮಗೆ ಉತ್ಪನ್ನಗಳನ್ನು ಕೊಡ್ತವೆ ಸ್ನೇಹಿತರೆ. ಈ ತರ ಸುಮಾರು ರೀತಿಯ ಉಪಯೋಗ ಇದೆ ಇತಿಹಾಸದೊಳಗೆ. ಆಮೇಲೆ ಎಷ್ಟೋ ಬಾರಿ ನಮಗೆ ಸಂಕಟ ಬಂದಾಗ, ಅಂದ್ರೆ ನಾನು ಸಾಕಿರ್ತಕ್ಕಂತ ಎತ್ತು ಬೈ ಚಾನ್ಸ್ ಹಿಂಗ್ ಮೇಯಿಸ್ತಾ ಇರ್ಬೇಕಾದ್ರೆ ಹೋಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದ್ ನನ್ನ ಮೇಲೆ ಹೊಡೆಯಕ್ ಬಂದ್ರೆ, ಅಟ್ಯಾಕ್ ಮಾಡಕ್ ಬಂದ್ರೆ ಬೆನ್ನತ್ತಿ ಅವ್ರನ್ನ ಹೊಡೆದ್ ಹಾಕ್ಬಿಡುತ್ತೆ. ಅಂದ್ರೆ ಅಭಿಮಾನ, ನಾಯಕನ ಮೇಲೆ, ಸಾಹುಕಾರನ ಮೇಲೆ ಇರ್ತಕ್ಕಂಥ ಪ್ರೀತಿ, ಅಭಿಮಾನ. ಯಾಕಂದ್ರೆ ನನ್ಗೆ ಎಷ್ಟೆಲ್ಲ ಅನ್ನ ಕೊಟ್ಟು ಸಾಕಿದಾನೆ, ಅವ್ನ ನಾಲ್ಕು ರಕ್ಷಣೆ ಮಾಡಬಾರ್ದು ಅಂತೇಳಿ. ಯಾಕಂದ್ರೆ ಸಾಕು ಪ್ರಾಣಿಗಳು ಮಾಡ್ತಾ ನೋಡಿ, ನಾಯಿಗಳೆಲ್ಲ ಯಾರಿಗಾರು ಬೇರೆಯವ್ರು ಬಂದ್ರೆ ಬೊಗಳ್ತವೆ, ಅದೇ ಮನೆಯವ್ರು ಬಂದ್ರೆ ಬೊಗಳಲ್ಲ. ಒನ್ ಟೈಮ್ ಬಂದ್ ಹೋದ್ರ ಅಂತ ಬರ್ತಾ ಇದ್ದಂಗೆ ಯಾಕೆ ಅಂತಂದ್ರೆ ಸುಮ್ಮನಾಗತ್ತೆ. ಈ ತರ ಏನಾಗ್ತಾ ಅಂತಂದ್ರೆ
ಪ್ರತಿಯೊಂದು ಪ್ರಾಣಿಯ ಒಂದು ಬಳಕೆ ಕೂಡ ಅಷ್ಟೇ ಇದು ಇದೆ, ಉಪಯೋಗ ಇದೆ. ನಾವು ಅದನ್ನ ತಿಳ್ಕೊಬೇಕಾಗಿದೆ. ಈ ತರ ದೇಸಿ ಆಕಳುಗಳ ಉತ್ಪನ್ನಗಳ ಬಳಕೆ ಭಯಂಕರ ಇದೆ ಸ್ನೇಹಿತರೆ. ಯಾರಿಗಾದ್ರೂ ನೀವು ಒಂದು ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅಂತ ಬರ್ತಾರೆ, ಅವ್ರದ್ದು ಕೆಲವೊಂದಿಷ್ಟು ಬುಕ್ಸ್ ರೆಡಿ ಮಾಡಿದ್ದಾರೆ. ಅವ್ರು ಇವತ್ತು ಎಲ್ಲಾ ವಿದ್ಯೆಗಳನ್ನ ಅಲ್ಲಿ ರೆಡಿ ಮಾಡ್ತಾ ಇದಾರೆ ದೇಸಿ ಆಕಳ ಉತ್ಪನ್ನ. ಇವಾಗ ನೋಡಿ ಸ್ನೇಹಿತರೆ, ನಾವೆಲ್ಲ ಏನಂತಂದ್ರೆ ತಂದೆ ತಾಯಿಗಳನ್ನ ಸಾಕಾಕ್ ಆಗದೆ ಇದ್ದವ್ರು ಇವತ್ತು ಏನ್ ಮಾಡ್ತಾ ಇದಾರೆ, ಬೇಕಾದಂತ ನೌಕರಿ ಇದ್ದು ದುಡ್ಡಿದ್ರು ಅವ್ರು ಚಾಕ್ರಿ ಮಾಡ್ಬೇಕಲ್ಲ, ಅವ್ರ ಒಂಥರ ಅಸಹ್ಯ ಮಾತಾಡ್ತಾರ, ಗಲೀಜ್ ಮಾಡ್ತಾರ ಅಂತ ಹೇಳ್ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದಾರೆ. ಅದೇ ತರ ಇವತ್ತು ಜಾಗೃತ ಆಗಿರ್ತಕ್ಕಂಥ ದೇಸಿ ಆಕಳು ಹಾಳಾಗ್ತಾ ಇದೆ ಅಂತಂದಾಗ ಮನಗಂಡು ಕೆಲವೊಂದು ಮಠಾಧೀಶರು ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಅಲ್ಲಲ್ಲೇ ಆಕಳ ಒಂದು ಗೋಶಾಲೆ ಅಂತ ತಯಾರು ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಆ ಗೋಶಾಲೆಯಲ್ಲಿ ಕೇವಲ ಈ ದೇಸಿ ಆಕಳುಗಳ ಎಲ್ಲಾ ಜಾತಿಯ ಆಕಳುಗಳಲ್ಲಿ ಸಾಕಿಸಲುವಿದ್ದಾರೆ. ಅದರ ಪ್ರತಿಯೊಂದು ಉತ್ಪನ್ನಗಳನ್ನ ಇವತ್ತು ವಿದೇಶಕ್ಕೆ ಮಾರಾಟ ಮಾಡ್ತಾ ಇದಾರೆ. ಅದರ ರಿಸರ್ಚ್ ಅಂದ್ರೆ ಗಂಜಲವನ್ನು ಹಿಡಿದು ಸ್ಟೋರ್ ಮಾಡಿ ಮಾರಾಟ ಆಗ್ತಾ ಇದೆ. ಅದ್ರ ಸಗಣಿ ಮಾರಾಟ ಆಗ್ತಾ ಇದೆ. ಅದೇ ಹಾಲು, ಮೊಸರು, ತುಪ್ಪ ಎಲ್ಲವೂ ಕೂಡ ಉತ್ಪನ್ನಗಳು ಮಾರಾಟ ಆಗ್ತಾ ಇದಾವೆ. ಇವತ್ತು ಅಷ್ಟೇ ಅಲ್ಲ, ಮುಂದುವರೆದು ಆ ದೇಸಿ ಆಕಳ ಸಗಣಿಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಮೂರ್ತಿಗಳನ್ನ ಮಾಡ್ತಾ ಇದಾರೆ, ದೇವರ ಮೂರ್ತಿಗಳನ್ನ. ಅದೆಲ್ಲ ಪೂಜೆಗೆ ಅರ್ಹರಾಗ್ತಾ ಇದಾವೆ. ಆತರ ಸಾಂಬ್ರಾಣಿಗಳನ್ನ, ಊದುಬತ್ತಿಗಳನ್ನ ಇವೆಲ್ಲ ತರ ತಯಾರಾಗ್ತಕ್ಕಂಥದ್ದು ದೇಸಿ ಆಕಳ ಉತ್ಪನ್ನಗಳಿಂದ. ಇನ್ನು ಮುಂದುವರೆದು ಕೆಲವು ಕಡೆ ಕುಂಕುಮ ಭಾಂಡಾರ ತಯಾರು ಮಾಡ್ಬೇಕಾದ್ರೆ ಅದರ ಉತ್ಪನ್ನ ಬೇಕಾಗುತ್ತೆ ಸ್ನೇಹಿತರೆ. ಈ ತರ ಸುಮಾರು ರೀತಿಯಲ್ಲಿ ಆಕಳ ಉತ್ಪನ್ನಗಳು ನಮಗೆ ಇದಾವೆ, ಬಳಸ್ತಾ ಇದಾವೆ. ಅದು ತಿಳ್ಕೊಂಡ್ ಬಳಸಿದಾಗ, ಪೂಜ್ಯನೀಯ ಭಾವನೆಯಿಂದ ನಾವು ಬಳಸಿದಾಗ ನಮ್ಮ ಆತ್ಮಕ್ಕೂ ಖುಷಿ ಆಗುತ್ತೆ, ಕೊಟ್ಟಿರ್ತಕ್ಕಂಥ ಭಗವಂತಗೂ ಖುಷಿ ಆಗುತ್ತೆ, ಆ ಸೇವೆಯನ್ನು ಮಾಡಿರ್ತಕ್ಕಂಥ ಹಸುಗೂ ಕೂಡ ತೃಪ್ತಿ ಪಡುತ್ತೆ. ನಮ್ಮ ಮನುಷ್ಯನಿಗೆ ಆಸರೆ ಆದ್ನೆಪ್ಪ, ನನ್ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ತಾರೆ. ಇಷ್ಟು ಮೂಲಕ್ಕೂ ಹೋಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳೋದಂತಾಗ ನಮಗೆ ಇನ್ನೂ ಹಲವಾರು ವಿಷಯಗಳಿದಾವೆ ಸ್ನೇಹಿತರೆ. ಇಷ್ಟೆಲ್ಲ ಇದ್ದಾಗ ಕ್ರೂರತ್ವ ಬೆಳೆದ್ಬಿಟ್ಟು ಇವತ್ತು ಅಂತ ಹಸುವನ್ನೇ ಕಟ್ ಮಾಡಿ ಕತ್ತರಿಸಿ ಆಹಾ ಬೋಂದ್ಯಾ ತಿನ್ನಂಗ ಹುಡುಗಿ ತಿಂತಾದಲ್ಲ, ಇದು ಏನ್ ಹೇಳ್ಬೇಕು ಸ್ನೇಹಿತರೆ? ಅದಕ್ಕೆ ನೋವು ಅನ್ಸುತ್ತೆ, ವ್ಯಥೆ ಪಡ್ಬೇಕು ಅನ್ಸುತ್ತೆ, ಒಂದ್ಸರಿ ಶಾಪ ಕೊಟ್ಬಿಡ್ಬೇಕು ಅನ್ಸುತ್ತೆ. ನಾವು ನಿಸ್ಸಹಾಯಕರು, ಆದ್ರೆ ಸಾಧ್ಯ ಇದೆ. ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥ ಈ ಧ್ಯಾನ ಮಾರ್ಗದಿಂದ ನಾವೆಲ್ಲರೂ ಗ್ರೂಪ್ ಮೆಡಿಟೇಷನ್ ಮಾಡ್ಬಿಟ್ಟು, ಭಗವಂತ ನಮಗೆ ಆಶೀರ್ವಾದ ಮಾಡು, ಸಸ್ಯ ಸಂಕುಲವನ್ನು ರಕ್ಷಣೆ ಮಾಡು, ಜೀವ ಸಂಕುಲವನ್ನು ರಕ್ಷಣೆ ಮಾಡು, ನಮಗೂ ಮೋಕ್ಷ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು ಅಂತೇಳಿ ಭಗವಂತನಲ್ಲಿ ಧನ್ಯತಾ ಭಾವನೆಯಿಂದ ನಾವು ಕೃತಜ್ಞತೆಯಿಂದ ನಾವು ಬೇಡಿಕೊಂಡಾಗ ಭಗವಂತ ಪಾಲಿಸ್ತಾನಂತ ನೂರು ನಂಗೆ ಭರವಸೆ ಇದೆ ಸ್ನೇಹಿತರೆ. ಏನೋ ಎರಡರ ತೊಡರು ಮಾತುಗಳನ್ನ ಆಡಿದ್ದೀನಿ. ಹಳ್ಳಿಯ ಹುಡುಗ, ಜಾಸ್ತಿ ಕಲಿತವನಲ್ಲ, ಹೆಚ್ಚಿನ ಪದಗಳ ಬಳಕೆಯನ್ನು ಗೊತ್ತಿಲ್ಲ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ತಾ ನನ್ನ ಮಾತುಗಳನ್ನು ತಮ್ಮ ಅವಗಾಹನೆಗೆ ತರ್ತಾ ಇದ್ದೇನೆ. ಧನ್ಯವಾದಗಳು ಅವಕಾಶ ಕೊಟ್ಟದ್ದಕ್ಕಾಗಿ. ಮಹಾವತಾರ್ ಫೌಂಡೇಶನ್ಗೂ ತಮ್ಮೆಲ್ಲರೂ ಕೂಡ ವಂದನೆಗಳು. ಹಳ್ಳಿಯ ಜ್ಞಾನದ ಹುಡುಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ ನಿಗೌಡ್ರೆ. ತುಂಬಾ ಅದ್ಭುತವಾಗಿ ಹೇಳಿದ್ರೆ. ನೋಡಿ, ಮಲ್ಲಪ್ಪ ನಾಯಕರು ಹೌದು ಅಂತ ಇದ್ದಾರೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಂಗೆ ಬಹಳ ಇಷ್ಟವಾಗಿದ್ದು ಏನಂದ್ರೆ ವಿಭೂತಿ ಹೇಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾವ ರೀತಿ ಕೆಲವರು ಹೇಳ್ತಾ ಇದ್ರು, ವಿಭೂತಿ ಹೇಗ್ ಮಾಡ್ತಾರೆ ಗೊತ್ತಾ, ಸತ್ತೋದ್ಮೇಲೆ ಆ ಶವದ್ದು ಸುಟ್ಟ ಮೇಲೆ ಇರುತ್ತಲ್ಲ ಬೂದಿ, ಅದನ್ನೇ ವಿಭೂತಿ ಅಂತ. ಖಂಡಿತ ಅಲ್ಲ. ನಮ್ಮ ಸಣ್ಣಗೌಡ್ರು ಹೇಳ್ದಂಗೆ ದೇಸಿ ಆಕಳ ಒಂದು ಹಸುವಿನ ಸಗಣಿನ ತಗೊಂಬಂದು ಬೆರಣಿ ತಟ್ಟಿ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಹೊತ್ತಿಸ್ಬಿಟ್ಟು ಅದನ್ನು ಬೂದಿ ಮಾಡಬೇಕು. ಬೂದಿ ಮಾಡಿ ನೀರಿನಲ್ಲಿ ಕಲಸಿ ಹತ್ತಿ ನೂಲು ಇರುತ್ತಲ್ಲ, ಆ ನೂಲಿನ ಬಟ್ಟೆಯಲ್ಲಿ ಸೋಸ್ಕೋಬೇಕು. ಸೋಸ್ಕೊಂಡಿದ ನಂತರ ಆ ಬೂದಿ ತಳದಲ್ಲಿ ನಿಲ್ಲುತ್ತಲ್ಲ, ನಿಂತ ಮೇಲೆ ನೀರನ್ನು ಹಾಕಿ ಕಲಸಿ ಅದೇ ಬಟ್ಟೆಯಿಂದ 7 ಬಾರಿ ಅದನ್ನ ಸೋಸ್ಬೇಕಂತೆ. ಆ ಸೋಸಿ ಬಂದ ಮೇಲೆ ಬರೋಂಥ ಒಂದು ಪುಡಿ ಏನಿರುತ್ತೆ ಅದನ್ನ ಚಿಕ್ಕ ಒಂದು ಉಂಡೆಗಳನ್ನ ಮಾಡಿಕೊಂಡು ಅದನ್ನ ಒಣಗಿಸಿ ಅದನ್ನ ವಿಭೂತಿ ಅಂತ ಮಾಡ್ತಾರೆ. ಇದು ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪೂಜ್ಯನೀಯ ಭಾವವನ್ನು ನಾವು ಕೊಡುವಂಥದ್ದು ನಮ್ಮ ಹಸು, ನಮ್ಮ ದನ. ಸೊ ಅಷ್ಟರ ಮಟ್ಟಿಗೆ ನಾವು ಪೂಜೆ ಮಾಡ್ತೀವಿ. ಸರ್ ಹೇಳ್ದಂಗೆ ನಾವೆಲ್ಲರನ್ನು ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಮನೆ ಗೃಹ ಪ್ರವೇಶ ಆಯ್ತು ಅಂತಂದ್ರೆ ಬೇರೆ ಏನು ಹುಲಿನ ಕರ್ಕೊಂಬರ್ತೀವ, ಸಿಂಹನ ಕರ್ಕೊಂಬರ್ತೀವ, ಹಸುನ ಕರ್ಕೊಂಬರ್ತೀವಿ. ಮನೆಯಲ್ಲಿ ಹೊಸ್ಲು ದಾಟಬೇಕು ನಮ್ಗೆ ಹಸು ಅಂತ.
ಹಸು ಇಲ್ಲ ಅಂದ್ರೆ ಸಪೋಸ್ ಹಸುನ ಕರ್ಕೊಂಬರಕ್ಕಾಗಲ್ಲ ಈ ಅಲ್ಲಿ ಈ ಅಪಾರ್ಟ್ಮೆಂಟ್ಸ್ಗಳಲ್ಲಿ. ಅಂತ ಟೈಮಲ್ಲಿ ನಮ್ಮನೆ ಗೃಹ ಪ್ರವೇಶ ಆದಾಗ ಕೂಡ ತುಂಬಾ ಮೇಲ್ಗಡೆ ಫ್ಲೋರು ಬರಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಲಿಫ್ಟಲ್ಲೂ ಬರಲಿಲ್ಲ. ದೊಡ್ಡ ಹಸು ಅಲ್ಲಿಗೆ ಸೇರ್ಕೊಳಕ್ ಆಗ್ಲಿಲ್ಲ ಅಂದ್ಬಿಟ್ಟು ಅದರ ಮರಿ, ಚಿಕ್ಕ ಮರಿ ಏನಲ್ಲ, ದೊಡ್ಡದೇ, ಅದನ್ನ ಕರ್ಕೊಂಬಂದು ನಮ್ಮ ಮನೆ ಒಳಗಡೆ ಎಲ್ಲ ಕರ್ಕೊಂಡೋಗಿ ಅಡಿಗೆ ಮನೆ ಒಳಗೆಲ್ಲ ಕರ್ಕೊಂಡೋಗಿ ಬಂದ್ರೆ ಅದ್ ನಿಜಾಲು ಎಷ್ಟು ಆನಂದ ಅಂದ್ರೆ, ನಮ್ಮ ಸಂಸ್ಕೃತಿ ಇರೋದೇ ಹಾಗೆ. ಸಂಪದ್ಭರಿತವಾದ ದೇಶ ನಮ್ದು. ಬರೀ ನಮ್ಮ ಸಂಸ್ಕೃತಿ ಅಂತೂ ಅದ್ಭುತ ಅಂದ್ರೆ ಅದ್ಭುತ. ಈಗ ಸಣ್ಣಗೌಡ್ರು ಏನು ಹೇಳಿದ್ರು, ಇಂಥ ಒಂದು ಸಾಕಷ್ಟು ವಿಷಯಗಳು ನಮಗೆ ಗೊತ್ತೇ ಇಲ್ಲ ಸ್ನೇಹಿತರೆ. ಇವೆಲ್ಲವನ್ನು ನಾವು ತಿಳ್ಕೋಬೇಕು. ಇದು ಮುಂದುವರೆದ ಭಾಗವನ್ನಾಗಿ ಮಾಡೋಣ ಸಣ್ಣಗೌಡ್ರೆ. ದಯವಿಟ್ಟು ಬರಬೇಕು ಸರ್, ನೀವು ಬರಬೇಕು. ನಮಗೆಲ್ಲ ನೀವು ಹೇಳಿದ್ರಿ ಹಳ್ಳಿ ಹುಡುಗ ಅಂತ ಹೇಳಿದ್ರಿ, ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ ಹಳ್ಳಿಯ ಜ್ಞಾನವಂತ ಹುಡುಗ ಅಂತ. ಹಾಗಾಗಿ ನೀವು ದಯವಿಟ್ಟು ಬಂದು ಸಾಕಷ್ಟು ವಿಷಯಗಳು, ಈ ದೇಸಿ ತಳಿಯ ಏನು ಇದೆ ಹಸುಗಳು, ಅವುಗಳ ಉತ್ಪನ್ನಗಳು ಏನೇನಿದೆ, ಇವಾಗ ನೀವು ಹೇಳಿದ್ರಿ ವಿಭೂತಿ ಇರ್ಬೋದು, ಸಾಕಷ್ಟು ಉತ್ಪನ್ನಗಳಿದೆ. ನಾ ಹೇಳೋದು ಬೇಡ, ಯಾಕಂದ್ರೆ ನಾನು ಅಲ್ಪಳು, ನನಗೇನು ಗೊತ್ತಿಲ್ಲ. ದಯವಿಟ್ಟು ನೀವು ಮತ್ತೊಮ್ಮೆ ಬಂದು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ಆತ್ಮ ಬಂಧುಗಳಿಗೆ ಅಂತ ಕೇಳ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಯಾಕೆಂದ್ರೆ ನಮ್ಮ ದೇಶದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ರೋಮ ರೋಮ ಎಲ್ಲ ನಿಲ್ಲುತ್ತಂತೆ, ಅಷ್ಟು ಸಂತೋಷ. ಯಾಕೆಂದ್ರೆ ಏನು ಹೇಳಿದ್ರು ಅದ್ಭುತ, ಏನು ಕೇಳಿದ್ರು ಅದ್ಭುತ. ನಮ್ಮ ದೇಶನೇ ಒಂದು ಅದ್ಭುತ, ನಮ್ಮ ಭಾರತ ಅಂತ. ಎಲ್ಲರಿಗೂ ಧನ್ಯವಾದ ನಿಮಗೆ. ತುಂಬಾ ಚೆನ್ನಾಗಿ ಸಣ್ಣಗೌಡ್ರು ಹೇಳಿದ್ರು. ಇದು ಯಾರು ಒಬ್ಬ ಸ್ಪೀಕರ್ ಬಂದು ಮಾತಾಡಿದಾಗ ನಾನೇನು ಯಾವತ್ತೂ ಇಷ್ಟು ಮಾತಾಡಲ್ಲ, ಯಾಕೋ ನಮ್ಮ ಭಾರತದ ಬಗ್ಗೆ ಹೆಮ್ಮೆ ಇನ್ನೊಂದಷ್ಟು ಜಾಸ್ತಿ ಆಗ್ಬಿಡ್ತು. ಆದ್ರೆ ನಾನು ದುಬೈನಲ್ಲಿ ಇದ್ದೀನಿ, ಖಂಡಿತ ಅಲ್ಲಿಗೆ ಬರ್ತೀನಿ. ನಮ್ಮ ದೇಶನೇ ನಮ್ಮ ಮೂಲ. ಧನ್ಯವಾದ ಸರ್, ಧನ್ಯವಾದ. ಓಕೆ ಆತ್ಮ ಬಂಧುಗಳೇ, ಈಗ ಸನ್ನಿಗೌಡ್ರೆ ನಮಸ್ಕಾರ. ನಮಸ್ಕಾರ. ಸರ್, ಇದು ಯುವತಿನೂ ಮಾಡ್ತೀರಾ ಮನೆಯಲ್ಲಿ? ಇಲ್ಲ 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 ರೀ, ಮಾಡಲ್ಲ ರೀ. ಮಾಡೋಂಗಿಲ್ಲ? ಮಾಡಲ್ಲ ರೀ. ಥ್ಯಾಂಕ್ ಯು ಸರ್. ಓಕೆ ಓಕೆ ನಾವೆಲ್ಲ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಈಗ ನಾಗರತ್ನಮ್ಮ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ನಾಗರತ್ನಮ್ಮ ಅವರು. ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸಣ್ಣೇಗೌಡ್ರಿಗೂ. ಸಣ್ಣೇಗೌಡ್ರು ಮಾತಾಡಿದ್ದು ನಮ್ಮನ್ನ ಮತ್ತೆ ಒಂದು 50 ವರ್ಷ ಹಿಂದೆ ನಮ್ಮ ತಂದೆ ಮನೆಯಲ್ಲಿ ವಾತಾವರಣಕ್ಕೆ ಕರ್ಕೊಂಡು ಹೊಟ್ಟೋಗ್ಬಿಡ್ತು. ನಾನು ಅಲ್ಲೇ ಇದೀನೇನೋ ಅನ್ನೋಷ್ಟು ಮಟ್ಟಿಗೆ ಆಗೋಯ್ತು. ನಾವು ಕಂಬದ ಮನೆ ಅಂತಾರಲ್ಲ, ಅಥವಾ ತೊಟ್ಟಿ ಮನೆ ಅಂತ, ತೊಟ್ಟಿ ಮನೆಯಲ್ಲಿ ಒಂದ್ ಕಡೆ 1-2 ಅಂಕಣ ಅಂತಾರಲ್ಲ, 1-2 ಅಂಕಣ ಹಸುಗಳಿಗೆ, ಅದು ನಾಟಿ ಹಸುಗಳು, ಅದಕ್ಕೆ ಬಿಟ್ಬಿಟ್ಟಿದ್ವಿ. ನಾವೆಲ್ಲ ತೊಟ್ಟಿ ಮನೇಲಿ ಈ ಕಡೆ ಅಜಾರದಲ್ಲಿ ಮಲ್ಕೊಂಡ್ರೆ, ನಾವ್ ಅಕ್ಕ ತಂಗಿರು ಅಣ್ಣ ತಮ್ಮ ಎಲ್ಲ 4 ಜನ ನಾವು ಮಲ್ಕೊಂಡ್ರಲ್ಲ, ಏನಕ್ಕೆ ನಮ್ ತಂದೆ ತಂದು ಹಸು ಕಟ್ಬಿಟ್ಟು ಕೊನೆಯಲ್ಲಿ ಇದು ಗಂಧ ಎಲ್ಲ ಹಾಕಿ ಎಲ್ಲ ಆಗಿ ರೆಡಿ ಆದ್ಮೇಲೆ ಒಂದ್ಸರಿ ಕೈ ಮುಗಿದ್ಬಿಟ್ಟು ಅದು ಬಾಳ ಎಲ್ಲ ಸೌರಿ ಬಂದು ಮಲ್ಕೋತಾ ಇದ್ದಿದ್ ನಮ್ ತಂದೆ ಜೊತೆಗೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ತೊಟ್ಟಿ ಮನೇಲಿ ಎದ್ದ ತಕ್ಷಣ ಕಣ್ಬಿಟ್ಟು ನೋಡಿದ್ರೆ ಗೋವುಗಳನ್ನೇ ನೋಡ್ತಿದ್ವಿ. ತೊಟ್ಟಿ ಮನೇಲಿ ಮಲ್ಕೋಬೇಕಾದ್ರೆ ಆ ಮೂಲೆಯಲ್ಲಿ ಅವು ಮಲ್ಕೋತಾ ಇದ್ವು, ನಾವು ಈ ಕಡೆ ಮಲ್ಕೋತಾ ಇದ್ವಿ 1-2 ಅಂಕಣದಲ್ಲಿ. ಜೊತೆಗೆ ಅದೆಲ್ಲ ಆದ್ಮೇಲೆ ಮತ್ತೆ ಬೆಳಗ್ಗೆ ಎದ್ರು ಅದೇ ದರ್ಶನ, ರಾತ್ರಿ ಮಲಗಬೇಕಾದ್ರೂ ಗೋವುಗಳದ್ದೇ ದರ್ಶನ ಮಾಡ್ಕೊಂಡ್ ಮಲ್ಕೊಳ್ಳೋದು ಎಲ್ಲ ಆಗಿ. ಅದು ಗುಟ್ರ ಹಾಕಿದ್ರೆ ರಾತ್ರಿ ಟೈಮು ಅದೇ ತುಂಬಾ ತೆನೆ ಆಗಿರೋದು ಅಂತಿದ್ರು ಅವಾಗೆಲ್ಲ. ತುಂಬಾ ಫಲ ಬಂದಾಗ ಅದು ಪ್ರಸವಾವಸ್ಥೆ ಟೈಮಲ್ಲಿ ನಮ್ ತಂದೆ ಕಾಯ್ಕೊಂಡು ಕೂತ್ಕೊಂಡಿರೋರು. ನಾವ್ ಎದ್ದೆಲ್ಲ ಚೆನ್ನಾಗಿ ಅದ್ ಯಾವ ರೀತಿ ಕರು ಹಾಕತ್ತೆ ಎಲ್ಲ ನೋಡಿದ್ವಿ. ಅದ್ರೆಲ್ಲ ಕಣ್ ತುಂಬಾ ನುಂಕೊಂಡಿದ್ವಿ. ಅದೆಲ್ಲ ತುಂಬಾ ಹಳೆ ನೆನಪುಗಳನ್ನೆಲ್ಲ ತಂದ್ಕೊಟ್ಬಿಟ್ರು ಸಣ್ಣೇಗೌಡ್ರು ಇವತ್ತು ನನಗೆ. ಜೊತೆಗೆ ನಾನು ನನ್ನ ಮಗಳೊಬ್ಳು ದೊಡ್ಡವಳು ಬಾಣ್ತಿ ಆಗ್ಬೇಕಾದ್ರೆ ನಾನು ಆ ಮನೇಲಿ ಇದ್ದೆ. ನಮ್ ತಂದೆ ಮನೆ ಬಾಣನ್ ತಂದ್ಕೋದಾಗ ಕೊನೆಯದು ನಾಟಿ ಹಸು ಅದು ಅಂತಾರಲ್ಲ, ಇವ್ರು ಹೇಳ್ತಾರೆ ಅದೇ ಈಗ ತಳಿ ಇದು. ಅದು ತುಂಬಾ ದಿಬ್ಬ ಇತ್ತು, ಕೊಂಬಿತ್ತು. ಆ ಒಂದ್ ಹಸು ನಾನ್ ಪ್ರೆಗ್ನೆಂಟ್ ಆಗ್ಬೇಕಾದ್ರೆ ಅದು ಪ್ರೆಗ್ನೆಂಟ್ ಆಗಿತ್ತು. ತುಂಬಾ ಖುಷಿ ನಮ್ ತಂದೆಗೆ. ಬಾಣ್ತಿ ಕರ್ಕೊಂಡ್ ಬಂದಾಗ, ಬಾಣ್ತಿ ಆದ್ರೆ ಹಾಲು ತರ್ಬೇಕಲ್ಲ ಅಂತ ಯೋಚನೆ ಇರೋದು. ಆಗ ಮನೇಲೆ ಕರು ಹಾಕತ್ತಲ್ಲ ಅಂತ. ಕೊನೆಗೆ ನನ್ನ ಬಾಣತನ ಮುಗಿಸ್ಕೊಂಡು ನಾನು ಬರುವಷ್ಟಕ್ಕೂ ಅದೇ ಹಾಲು. ನನ್ ದೊಡ್ಡ ಮಗಳಿಗೆ ಅದೇ ಬುದ್ಧಿನೂ ಚೆನ್ನಾಗಿದೆ. ಮನೇಲಿ ಕೊನೆ ಬರ್ತಾ ಕಡಿಮೆ ಕೊಟ್ಬಿಡ್ತವೆ ಅವು. ಬರೀ 1 ಲೋಟಕ್ಕೆ ಬಂದ್ಬಿಡುತ್ತದೆ ಹಾಲು. ಆ 1 ಲೋಟ ತಗೊಂಡೋಗಿ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ಬಿಟ್ಟು ನಮ್ ತಾಯಿ ಆ ಕೆಂಡದ ಮೇಲೆ ಹಾಲಿಟ್ಟು ಆ ಹಾಲನ್ನ ಕೊಟ್ಬಿಡೋರು ನನಗೆ 1 ಲೋಟ. ಆಮೇಲೆ ನಮ್ ತಂದೆ ಇದು ಶಾಸ್ತ್ರ ಹೇಳೋದು ಅದೆಲ್ಲ ಮಾಡೋರು. ಎಲೆ ಅಡಿಕೆ ಅದೆಲ್ಲ ತಂದಿಡೋರಲ್ಲ ಬರೋರು. ಆ ಎಲೆ ಅಡಿಕೆನ ಏನ್ ಮೇಕೆ ತರ ಮೇಯ್ತಾಳೆ ಅಂತಿದ್ರು. ಅಷ್ಟೊಂದು ಎಲೆ ಎಲ್ಲ ತಿಂದಿರೋದಕ್ಕೆ ಇವತ್ತು ಈಗ ಸಣ್ಣೇಗೌಡ್ರು ಹೇಳ್ದಂಗೆ ನನಗೂ ಅಷ್ಟೊಂದು ತುಂಬಾ ಆಕ್ಸಿಡೆಂಟು, ಟ್ರೈನ್ ಅಲ್ಲಿಂದ ಬಿದ್ದಿದ್ದೀನಿ, ಗಾಡಿಯಿಂದ ಬಿದ್ದಿದ್ದೀನಿ, ಏನೆಲ್ಲ ಆದ್ರೂ ಇವತ್ತಿಗೂ ನಾನು ನಿಮ್ ಮುಂದೆ ಇದ್ದೀನಿ ಅಂದ್ರೆ 65 ವರ್ಷ ನನಗೆ. ಈಗ ಒಂದ್ 5-6 ತಿಂಗಳಿಂದ ಸ್ವಲ್ಪ ಜಾಸ್ತಿ ಬೇರೆ ಬೇರೆ
ಟೆನ್ಷನ್ಗಳಿಂದ ಸ್ವಲ್ಪ ವೀಕ್ ಆಗಿದ್ದೀನಿ. ನನ್ನ ಮೊಮ್ಮಗಳು ನ್ಯಾಚುರೋಪತಿ ಓದ್ತಾ ಇದ್ದಾಳ. ಅವಾಗ್ಲೇ ನಿಮ್ಗೆ ಅಷ್ಟು ದೊಡ್ಡ ಮೊಮ್ಮಗಳಿದಾಳ ಅಂತ ಎಲ್ರು ಕೇಳ್ತಾರೆ. ತಾಯಿ ಮಗಳು ಹೋದ್ರೆ ಅಕ್ಕ ತಂಗಿರ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿದ್ದೆ. ಈಗ ಈ ತರ ಆಗಿದ್ದೀನಿ. ಸೈಕಲ್ ಹೊಡಿತೀನಿ, ಗಾಡಿ ಓಡಿಸ್ತೀನಿ, ಎಲ್ಲಾ ಮಾಡ್ತಾ ಇದ್ದೆ. ಅದನ್ನ ಅಕ್ಕ ತಂಗಿರಲ್ಲ ಅಂತಾರೆ. ನಿನ್ನೆ ಎಲ್ಲದಕ್ಕೂ ಒಂದು ಹಸುನೆ ಕಟ್ಬಿಟ್ಟಿರಲ್ಲ ನಿಮ್ಮಪ್ಪ ನಿನ್ ಸಾಕಕ್ಕೆ ಅಂತ ನನ್ ಮಗಳು ಕಂಡ್ರೆ ಅವ್ರಿಗೆ ಎಲ್ಲರಿಗೂ ಹೊಟ್ಟೆ ಕಿಚ್ಚು. ಮೇಡಮ್ ಒಂದ್ ಹಸು ಮಧ್ಯ ನಾಲ್ಕು ಮಾತಾಡ್ತಿದ್ದೀನಿ. ನೀವು ವಿಭೂತಿ ಹಚ್ಕೊಂಡಿದ್ದೀರಾ ಅಲ್ವಾ? ಈಗ ದೇವಸ್ಥಾನಕ್ಕೆ ಹೊರಡ್ಬೇಕು ಮೇಡಮ್. ನಾನು ವಿಭೂತಿ ಹಚ್ಕೊಂಡಿದ್ದೀನಿ. ಹಾ, ವಿಭೂತಿ ಈಗ ಕೊಡಿ, ನಾನು ಅಲ್ಲಿ ಇವತ್ತು ಬಂದು ಮಂಗಳವಾರ ವಿಭೂತಿ. ಹಾ, ಓಕೆ ಓಕೆ. ಧನ್ಯವಾದ ಮಂಗಳವಾರ ಮೇಡಮ್. ಮೇಡಮ್ ಇವತ್ತು ಹೇಳಿ ಮೇಡಮ್. ಮಂಗಳವಾರ ನಾನು ಗಣೇಶನ ದೇವಸ್ಥಾನಕ್ಕೆ ಬಿಳಿ ಎಕ್ಕದು ಹಾರ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಡೈಲಿ Okay. ತಗೊಂಡು ಕೊಡ್ತಾ ಇದೀನಿ. 10 ವರ್ಷ ತುಂಬಿತು. 11ನೇ ವರ್ಷ ಆಯ್ತಾ ಬಂತು. ಇವಾಗ ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಸಿಕ್ಕಿದ ದಿನ ನಾನು ಇದ್ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡಿದ್ದು. ಒಂದ್ 2-3 ಮಂಗಳವಾರ ಯಾವ್ದೋ ಸೂತಕದ ಪ್ರಮಾಣವಾಗಿ ಬಿಟ್ಬಿಟ್ಟಿದೀನಿ. ಬೇರೆ ದಿನ ಎಲ್ಲ ನಾನು ಎಕ್ಕದು ಕೊಡ್ತಾ ಇದೀನಿ. ನಾನು ಮಂಡ್ಯದಲ್ಲಿ ಇದ್ದು ತುಂಬಾ ನನ್ನಷ್ಟು ಉದ್ದ ಹಾರಗಳು ಗಣಪತಿ ನನ್ಗೆ ಹಾಕದೆ ಗಣಪತಿನೇ ಇಲ್ಲ. ಇದು ಮತ್ತೆ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಲ್ಲೂ ತಗೊಂಡೋಗಿ ಎಕ್ಕದು ಹಾರ ಎಲ್ಲ ಕೊಟ್ಟು ಬರ್ತಿದ್ದೆ. ನಮ್ ತಾಯಿಗೆ ಹುಷಾರಿದೆ ಇದ್ದಾಗ 1 ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ದೆ ಫುಲ್ಲು ನಮ್ ತಾಯಿ ನೋಡ್ಕೊಂಡು. ಆವಾಗ್ಲೂ ಅದ್ ಮಾಡಿದ್ದೆ. ಆ ಕ್ರಿಯೆನ ಇವತ್ತು ಮಾಡ್ಬೇಕು. ಇವಾಗ ಎಕ್ಕುವ ಆಹಾರ ಪೌಂಡ್ಸ್ ಇಟ್ಟಿದೀನಿ. ಚಿಕ್ಕದಾಗಿ ಮಾಡಿದೀನಿ. ನಾನು ಚಿಕ್ಕಬಳ್ಳಾಪುರದಲ್ಲಿ ಮಗನ ಮನೇಲಿ ಇರೋದು ಇವಾಗ. ನನ್ ಮಗ ಸರ್ಜನ್ ಅಂತ ಹೇಳ್ತೀನಿ. ಹಂಗಾಗಿ ಅವನು ಸ್ವಲ್ಪ ಆರೋಗ್ಯ ಎಲ್ಲ ಚೆನ್ನಾಗಿ ಹೆಂಗೋ ದೇವ್ರು ಆಯುಸ್ಸು ಆರೋಗ್ಯ ಕೊಟ್ಟಿದ್ದಾನೆ. ಅದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ಈಗ ಹೊಡ್ಕೊಂಡು ಈಗ ಎಕ್ಕದು ಹಾರ ಚಿಕ್ಕದಾಗಿ ಒಂದು ಹಾರ ಮಾಡ್ಕೊಂಡು ಒಂದು ಪುಟ್ಟ ಗಣಪತಿ ಇದೆ ಇಲ್ಲಿ ನೋಡಿ. ಈ ತರ ಹಾರ ಮಾಡ್ಕೊಂಡು ಓ, ಅದ್ಭುತ. ಓಕೆ ಓಕೆ. ನಾವಿಲ್ಲೇ ಗಿಳಿ ನಮಸ್ಕಾರ ಮಾಡ್ತಿದೀವಿ. ನೀವು ಹೋಗಿ ಗಣಪತಿಗೆ ಅರ್ಪಿಸ್ತಿದ್ದೀರಾ? ಓಕೆ, ಹಾ, ಅದ್ಭುತ ಹೌದು. ಮೇಡಮ್. ಅದೇ ಇವತ್ತು ಮಂಗಳವಾರ. ಅದು ಇದು ಎಷ್ಟು 10 ವರ್ಷ ಮಗು ತುಂಬಿ ಹುಟ್ಟಿದ್ರಿಂದ ಅದನ್ನ ನೆನಪಿಸ್ಕೊಂಡ್ರಿ. ದೇಸಿ ಹಸು ನಿಮ್ಮನೇಲಿ ಇತ್ತು ಅಂತ ತುಂಬಾ ಸಂತೋಷ ಆಯ್ತು ಮೇಡಮ್. ಧನ್ಯವಾದ ನಿಮಗೆ. ಓಕೆ, ವೇದವತಿ ಮೇಡಮ್ ಮಾತಾಡಿ. ನಮಸ್ಕಾರ ಎಲ್ರಿಗೂ. ಶನೇಗೌಡ್ರು ಮಾತಾಡಿದ್ದಂತೂ ತುಂಬಾ ಖುಷಿ ಆಯ್ತು. ಎಷ್ಟು ಸರಾಗವಾಗಿ, ಎಂತ ಸರಳ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗುವಾಗೆ ಅದ್ಭುತವಾಗಿ ಮಾತಾಡಿದ್ರು. ತುಂಬಾ 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 ಖುಷಿ ಆಯ್ತು. ಅದು ಕೇಳಿ ನನಗೆ ನಾವೊಂದು 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನೀನಾರಿಗಾದೆಯೋ ಅಂತ ಒಂದು ಪದ್ಯ ಇತ್ತು. ಅದ್ ನೆನ್ಪಿಗೆ ಬಂತು. ಅದೇ ಖುಷಿ ಆಯ್ತು ರೀ. ಅದೇ ಹೇಳೋಣ ಅಂತ ಹ್ಯಾಂಡ್ ರೈಸ್ ಮಾಡಿದೆ. ಧನ್ಯವಾದ ಮೇಡಮ್. ಧನ್ಯವಾದ. ಹಾಗೇನೆ ಯಾರೇ ಮಾತಾಡಿದಾಗ ನಮ್ಮ ಒಂದು ಪ್ರತಿಕ್ರಿಯೆ ಇತ್ತು ಅಂತಂದ್ರೆ ಬಹಳ ಸಂತೋಷ. ಅದು ಅವ್ರಿಗೂ ಖುಷಿ, ಎನ್ಕರೇಜ್ ಮಾಡ್ದಾಗ ಆಗುತ್ತೆ. ಹೌದು, ಒಂದು ಯಾವ್ದು ಎಂಕರೇಜ್ಮೆಂಟ್. ಸಣ್ಣ ಇನ್ನೊಂದು ನಾವೇನ್ ಹೌದು. ತಿಳ್ಕೊಂಡಿದೀವಿ ಅದನ್ನ ನಾವು ವ್ಯಕ್ತಪಡಿಸ್ಬೇಕು. ಹೌದು. ಅದು ಎಲ್ಲರೂ ಮಾಡ್ಬೇಕು ಅದನ್ನ. ಓಕೆ, ಧನ್ಯವಾದ ತುಂಬಾ ಮೇಡಮ್. ಖುಷಿ ಆಯ್ತು. ನಂಗೆಲ್ಲ ಏನ್ ಹೇಳೋದು, ಗೂಸ್ ಪಿಂಪಲ್ಸ್ ಬಂದ್ಬಿಡ್ತು. ತಲೆ ಕೈ ಎಲ್ಲ ಫುಲ್ ಜುಮ್ ಅಂದ್ಬಿಡ್ತು ಕೇಳಿ. ತುಂಬಾ ಧನ್ಯವಾದ ಮೇಡಮ್. ಚೆನ್ನಾಗಿತ್ತು. ಧನ್ಯವಾದ. ಥ್ಯಾಂಕ್ ಯು. ಅಷ್ಟೇ. ಮತ್ತೆ ಅವರು ಸಣ್ಣ ಗೌಡ್ರಲ್ಲ, ಸಣ್ಣ ಗೌಡ್ರು. ಅವರು ಸಣ್ಣಗೌಡ್ರು ಅಲ್ಲ, ಸಣ್ಣ ಗೌಡ್ರು. ಓಕೆ ಸರ್, ಮಲ್ಲಪ್ಪ ನಾಯ್ಕ ಅವರು ಸರ್ ಮಾತಾಡಿ ಸರ್. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ನಾನು ಮೊದಲನೇದಾಗಿ ಸ್ಪೀಕರ್ ಮೇಡಮ್ನವ್ರಿಗೆ, ನಿಮಗೋಸ್ಕರ ನೀವು ನಡೀರಿ, ನಿಮಗೋಸ್ಕರ ಚೆನ್ನಾಗಿ ನಿದ್ರೆ ಮಾಡ್ರಿ, ನಿಮಗೋಸ್ಕರ ಇನ್ನೊಂದು ಏನು ಹೇಳಿದ್ರಪ್ಪ, ನಿದ್ರೆ ಮಾಡಿ, ನಿಮಗೋಸ್ಕರ ವ್ಯಾಯಾಮ ಮಾಡಿ. ಹೃದಯ ಹೇಳುತ್ತಂತೆ, ವೈದ್ಯರು ಹೇಳಿದಿರೋ ಮಾತು ಹೇಳ್ತಾ ಇದ್ದೀನಿ. ನನಗೋಸ್ಕರ ನೀನ್ ನಡಿ, ನೀನ್ ಚೆನ್ನಾಗಿರ್ಬೇಕಂದ್ರೆ ನಿನ್ನ ಹೃದಯ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಅಂತ ಖಂಡಿತವಾಗ್ಲೂ ಬಹಳ ಸರಳವಾಗಿ ಸುಂದರವಾಗಿ ತಿಳಿಸ್ಕೊಡೋದಕ್ಕೆ ನಿಮ್ಗೆ ನಂತ ಪ್ರಣಾಮಗಳು. ಹಾಗೆ ನಂತರ ಡಾಕ್ಟರ್ ಯಶೋಧ ಮೇಡಮ್ನವರು ಧ್ಯಾನ ಮತ್ತು ಉತ್ತಮವಾದ ಧ್ಯಾನ ಮಾಡಿಸಿದ್ರ ಜೊತೆಗೆ ಥೈರಾಯ್ಡ್ ಬಗ್ಗೆ ತಿಳಿಸಿದ್ರು ಮೇಡಮ್. ನಾನು ಅವರಲ್ಲಿ ಒಂದು ವಿನಂತಿ, ಥೈರಾಯ್ಡ್ ಅಲ್ಲಿ 2 ಹೇಳಿರು, ಹೈಪೋ ಮತ್ತು ಹೈಪರ್ ಥೈರಾಯ್ಡ್ ಅಂತ. ಅವುಗಳ ಸಿಂಪ್ಟಮ್ಸ್ ಸ್ವಲ್ಪ ಹೇಳ್ಬೇಕಿತ್ತು. ಸಾಧ್ಯವಾದರೆ ಮುಂದಿನ ತರಗತಿಯಲ್ಲಿ ತಿಳಿಸ್ತಾರೆ ಅಂತ ನಾನು ಕೂಡ ಖಂಡಿತ ಹೇಳ್ತಾರೆ. ಕಾರಣ ನಮ್ಮ ಮನೆಯವ್ರಿಗೆ ಇದೆ ಥೈರಾಯ್ಡ್, ಅದಕ್ಕೋಸ್ಕರನೇ ಅವ್ರನ್ನ ಕೂರಿಸ್ಕೊಂಡಿದ್ದು ಇಷ್ಟ ತನಕ ಕೇಳಿಸ್ಕೊಳಮ್ಮ ಅಂತ. ಆಮೇಲೆ ಅದ್ರ ಬಗ್ಗೆ ಏನೇನು ಪರಿಹಾರನು ಹೇಳಿದ್ರು. ಅವರು ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ನಮ್ಮ ಗೌಡ್ರು, ಸಣ್ಣ ಗೌಡ್ರು, ಇಟ್ಟರೆ ಸಗಣಿ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿ ಆದಿ ಅಂತ ಚೆನ್ನಾಗಿದೆ.
ಅದ್ಭುತವಾಗಿ ಕಾಣ್ತಾ ಇದ್ರೆ ಕಾಣಿಸ್ತಿದೆ ಕಾಣಿಸ್ತಿದೆ. ಕಾಣಿಸ್ತಾ ಇದೆ ಗೌಡ್ರೆ. ಓಕೆ, ಥ್ಯಾಂಕ್ ಯು. ಹಾಗಾಗಿ ನೀನ್ ಆರಿಗಾದೆಯೋ ಎಲೆಮಾನವ ಅಂತ ಅವರ ನೈಜ ಅವರು ಸರಳ ಉತ್ತರ ಕನ್ನಡದ ಭಾಷೆಯಲ್ಲಿ ಅದ್ಭುತವಾಗಿ ಅವರು ಗೋವಿನ ಉತ್ಪನ್ನಗಳ ಬಗ್ಗೆ ಅವರು ಕೂಡ ಎಲ್ಲರಿಗೂ ತಿಳಿಸ್ಕೊಟ್ಟಿರು. ಹಾಗಾಗಿ ಗೌಡ್ರೆ, ನಿಮ್ಮಲ್ಲಿ ಒಂದು ಪ್ರಶ್ನೆ. ಮೇಡಮ್ ಕಟ್ ಆಯ್ತಾ? ಹೇಳಿ ಸರ್. ಇಲ್ಲ ಇಲ್ಲ ಇದಾರೆ ಮಾತಾಡಿ ಸರ್. ಗೌಡ್ರ ಸರ್, ಒಂದು ಪ್ರಶ್ನೆ ನಿಮಗೆ. ಕೇಳಿ ಸರ್. ಜೀವಾಮೃತ, ಕಳೆನಾಶಕ ಮತ್ತು ಅಗ್ನಿಹೋತ್ರ ಮಾಡೋದನ್ನ ಹೇಳಲಿಲ್ಲ, ಬಗೆಗಳನ್ನ ಹೇಳಲಿಲ್ಲ. ಸೊ ಫಾಸ್ಟ್ ಆಯ್ತು. ದಯಮಾಡಿ ನಿಮ್ ನಂಬರ್ ಕೊಟ್ರೆ ನನ್ನ ಹೊಲದಲ್ಲಿ ನಾನು ಕೂಡ ಅಗ್ನಿಹೋತ್ರವನ್ನು ಮಾಡಿಸ್ಬೇಕಂತ ಇದೆ, ಕಳೆನಾಶಕ ಮಾಡಿಸ್ಬೇಕಂತ ಇದೆ. ಇವನ್ನ ಜೀವಾಮೃತ, ಕಳೆನಾಶಕ, ಅಗ್ನಿಹೋತ್ರ ಮಾಡೋದ್ರ ಬಗ್ಗೆ ದಯವಿಟ್ಟು ನನಗೆ ಪರ್ಸನಲ್ ಆಗಿ ನಿಮ್ ನಂಬರ್ ಕೊಟ್ರೆ ನಾನು ತಿಳ್ಕೊಂಡು ನನ್ನ ಹೊಲದಲ್ಲಿ ನಾನ್ ಮಾಡ್ಬೇಕಂತ ಇದ್ದೀನಿ ಗೌಡ್ರೆ. ದಯಮಾಡಿ ಖಂಡಿತ ಕೊಡ್ತೀವಿ. ಅದು ಇವತ್ತಿನ ಸಣ್ಣಗೌಡ್ರೆ, ನಿಮ್ಮ ಒಪ್ಪಿಗೆಯ ಮೇರೆಗೆ ನಿಮ್ಮ ನಂಬರ್ನ ಕೊಡ್ಬೋದಾ? ಕೊಡಿ ಮೇಡಮ್, ಕೊಡಿ ಮೇಡಮ್. ವೆರಿ ನೈಸ್. ನಿಮ್ಗೆ ಹೇಳಿ ಮೇಡಮ್. ಸಣ್ಣಗೌಡ್ರದ್ದು ನಂಬರ್ 733 ಸರ್. 733 733 844 844 8619. 8619. ಥ್ಯಾಂಕ್ ಯು ಸರ್. ನಾನು ದಾವಣಗೆರೆಗೆ ಸರ್ ವಾಸ ಇರೋದು. ನೀವು ಹಾವೇರಿ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಜಿಲ್ಲೆಯರು. ಸಾಧ್ಯವಾದಾಗ ನಾನು ಬಿಡುವಾದಾಗ ನಿಮ್ಮನ್ನ ಆ ಸೈಡ್ ಬಂದಾಗ ನಿಮ್ಮನ್ನ ಭೇಟಿ ಮಾಡ್ತೀನಿ ಖಂಡಿತ. ಅವಶ್ಯವಾಗಿ. ಜೊತೆಗೆ ಇವತ್ತಿನ ಸೆಷನ್ ಅಂತೂ ಬಹಳ ಸುಂದರವಾಗಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ. ಧನ್ಯವಾದ ಸರ್, ಧನ್ಯವಾದ ನಿಮಗೆ. ಓಕೆ, ನೆಕ್ಸ್ಟ್ ಶಾಂತ ಅವರೇ ಮಾತಾಡಿ. ಸಣ್ಣಗೌಡ್ರೆ ನಮಸ್ತೆ. ಸಣ್ಣೇಗೌಡ್ರಲ್ಲ, ಸಣ್ಣಗೌಡ್ರು. ಸಣ್ಣಗೌಡ್ರು ಇಲ್ಲ, ನೋ ಸಣ್ಣಗೌಡ್ರು. ಓಕೆ ಗೌಡ್ರೆ ನಮಸ್ತೆ. ತುಂಬಾ ಚೆನ್ನಾಗಿತ್ತು ನಿಮ್ಮ ಟಾಪಿಕ್ ಹೇಳಿದ್ದು. ನಾನು ಅಷ್ಟೇ, ನಮ್ಮೂರಲ್ಲಿ 10 ಹಸುಗಳನ್ನ ಕಟ್ಟಿದ್ದು ಎಲ್ಲ ನೆನಪು ಬಂದ್ಬಿಡ್ತು. ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ. ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ತಟ್ಟದೆ ಹಾಕಿದರೆ ಸಗಣಿ ಆದೆ ಅಂತ ಇದೆ ಮೇಡಮ್. ತಟ್ಟದೆ ಹಾಕಿದರೆ ಮೇರು ಗೊಬ್ಬರವಾದೆ, ಬಾಗಿಲಿಗೆ ಸಗಣಿ ಹಾಕೋದು ಎಲೆ ಮಾನವ. ವೆರಿ ನೈಸ್ ನಾಗರತ್ನಮ್ಮ ಅವ್ರಿಗೂ ಮತ್ತೆ ವೇದವತಿ ಅವ್ರಿಗೂ ತುಂಬಾನೇ ಸಂತೋಷ. ಎಷ್ಟು ತುಂಬಾ ಚೆನ್ನಾಗಿ ತುಂಬಾ ಉತ್ಸಾಹದಿಂದ ಮಾತಾಡ್ತೀರಾ. ನಿಮ್ಮಿಬ್ಬರಿಗೂ ಧನ್ಯವಾದ. ಶಾಂತ ಅವರೇ ಧನ್ಯವಾದ ನಿಮಗೆ. ಓಕೆ, ಶಿವಕುಮಾರ್ ಸರ್, ನಿಮ್ಮಲ್ಲಿ ಒಂದು ಮನವಿ ಸರ್. ನೀವು ಇಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೇಕು ಸರ್. ಇನ್ಮೇಲಿಂದ ಸಪೋಸ್ ಏನಿಲ್ಲ, ನಾವ್ ಯಾವಾಗ ಹೇಳ್ತೀವಿ ಆಗ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಓಕೆ, ಆದರೆ ಕೆಲವು ಸರಿ ಟೈಮು ಕಡಿಮೆ ಇದ್ದಾಗ ಎಲ್ಲರಿಗೂ ಅವಕಾಶ ಕೊಡ್ಬೇಕಾದ್ದು ನಮ್ಮ ಧರ್ಮ ಅಲ್ವಾ ಸರ್? ನಾನು ಈ ಸ್ಥಾನದಲ್ಲಿ ಕೂತ ಮೇಲೆ ನನಗೆ ಯಾರು ಬೇಕೋ ಅವ್ರಿಗೆ ಮಾತ್ರ ತಪ್ಪಾಗತ್ತೆ. ಎಲ್ಲರೂ ಒಂದೇ. ಅದಕ್ಕೆ ಯಾರು ಹ್ಯಾಂಡ್ ರೈಸ್ ಮಾಡಿರ್ತೀರಿ ಅವ್ರನ್ನ ಮಾತ್ರ ನಾನು ಕರೆಯೋದು. ಅದು ಬಿಟ್ಟು ಇನ್ನೂ ಟೈಮ್ ಇದೆಯಪ್ಪ, ಎಲ್ಲರನ್ನೂ ನಾನು ಕರಿತಿದ್ದೀನಿ. ನೀವು ನೋಡಿದ್ದೀರಿ, ನಾನು ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಕರಿತೀನಿ ನಾನು. ಸೊ ದಯವಿಟ್ಟು ಕ್ಷಮಿಸಿ ನಾ ಹೇಳಿದಕ್ಕೆ. ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್. ಸಾರಿ, ದಯವಿಟ್ಟು ಕ್ಷಮಿಸಬೇಕು. ತೊಂದ್ರೆ ಇಲ್ಲ ಸರ್, ಹೇಳಿ. ದಯವಿಟ್ಟು ಕ್ಷಮಿಸಿ ಮೇಡಮ್, ಸಾರಿ ರೀ. ಆಯ್ತು ಸರ್, ಹೇಳಿ ಸರ್. ಮೇಡಮ್ ಅವ್ರೆ, ಒಂದು ಭಸ್ಮದ ಬಗ್ಗೆ ಒಂದು ಸಣ್ಣದ ಕತೆ ಇದೆ. ಟೈಮ್ ಇದ್ರೆ ಹೇಳ್ಬೋದಾ ಸರ್? ನಿಜವಾಗ್ಲೂ ಟೈಮ್ ಇಲ್ಲ ಸರ್. ನಿಮ್ಗೆ ಸಣ್ಣ ಗೌಡ್ರ ಹತ್ರ ಕೇಳೋಂಥದ್ದು ಏನಿಲ್ವಾ ನಿಮ್ಗೆ ಸರ್? ಶನಿವಾರ ಇಲ್ಲ, ಭಸ್ಮದ ಬಗ್ಗೆ ಒಂದು ಸಣ್ಣದ ಕತೆ ಇದೆ. ಭಸ್ಮದ ಬಗ್ಗೆ ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಓಕೆ, ಆತ್ಮಬಂಧುಗಳೇ, ಶನಿವಾರ ಇದನ್ನ ನೆನ್ಪಿಟ್ಕೊಂಡಿರ್ತೀನಿ, ಕೇಳ್ತೀನಿ. ನೀವು ಹೇಳಿ ಶನಿವಾರ.
ಶನಿವಾರ ನಮಗೋಸ್ಕರನೇ ಇದೆ ದಿನ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಗತ್ತೆ. ಇಲ್ಲಿ ಶಿವಕುಮಾರ್ ಸರ್ ಇರ್ಬೋದು, ಮಲ್ಲಪ್ಪ ನಾಯ್ಕ ಅವರು ಇರ್ಬೋದು, ವೇದವತಿ ಅವರು, ನಾಗರತ್ನಮ್ಮ ಅವರು, ಅಂದ್ರೆ ಒಂದಷ್ಟು ನಾವು ಹೇಳೋದಿದೆ ಅಂತ ಬರೋವಂಥದ್ದು ಇದೆಯಲ್ಲ, ಬಹಳ ಅದು ಉತ್ತೇಜನಕಾರಿ ಆದಂಥದ್ದು. ಎಲ್ಲರೂ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದ್ರೆ ನಾವು ಮಾತಾಡ್ತಾ ಇದ್ವಿ. ಅಫ್ಕೋರ್ಸ್ ಎಲ್ಲರ ಒಂದು ಪ್ರಶ್ನೆಗಳಿಗೆ ಎಲ್ಲರ ಉತ್ತರ ಸಿಗಬೇಕು ಅನ್ನೋ ಕಾರಣಕ್ಕೆ ನಾವು ಒಂದಷ್ಟು ಜನ ನಾವು ಮಾತಾಡ್ಬೋದು. ಆದರೆ ಎಲ್ಲರೂ ನಾವೇ ಮಾತಾಡ್ದಾಗ್ಲೇನೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಅಂತ ಏನಿದೆ ಅದು ಖಂಡಿತ ಬರುತ್ತೆ ಸ್ನೇಹಿತರೆ. ಇದು ನನ್ನ ಅನುಭವ ಕೂಡ. ಆದ್ರೆ ನನಗೆ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ. ಅಯ್ಯೋ, ಅದಕ್ಕೋಸ್ಕರ ಎಲ್ಲ ಕಡೆ ನಾನು ಮಾತಾಡ್ತಾ ಇರ್ತೀನಿ. ಅದಕ್ಕೆ ನೋಡಿ ನನ್ನಂತೋಳ್ನ ಇಲ್ಲಿ ಕರ್ಕೊಂಬಂದು ವೇದಿಕೆಯಲ್ಲಿ ಕೂಡಿಸ್ಬಿಟ್ಟಿದ್ದಾರೆ. ಏನಂದ್ರೆ ನಾನು ಧರ್ಮದ ದಾರಿಲಿ ನಡೆಯೋಳು, ಹಾಗಾಗಿ ಧರ್ಮದ ಪ್ರಕಾರನೇ ನಾನು ಹೋಗ್ತೇನೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಬೇಜಾರಾಗಿತ್ತು ಅಂದ್ರೆ ಕ್ಷಮೆ ಕೇಳ್ತೀನಿ. ಆತ್ಮಬಂಧುಗಳೇ, ಇವತ್ತಿನ ದಿನ ನಿಮ್ಮೆಲ್ರಿಗೂ ಸಾಕಷ್ಟು ತರದಲ್ಲಿ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ. ಸಮಗ್ರ ಜೀವನ ಶೈಲಿ ಇರ್ಬೋದು, ಥೈರಾಯ್ಡ್ ಬಗ್ಗೆ ನೀವೇನು ಕೇಳಿದ್ರಿ, ಮುದ್ರೆಗಳಿರ್ಬೋದು, ಇವುಗಳ ಬಗ್ಗೆ ಇರಲಿ. ಆಮೇಲೆ ನಂತರ ಇಲ್ಲಿ ಒಬ್ರು ಕೇಳ್ತಿದ್ದಾರೆ, ವೇದವತಿಯವರು ಶಂಖಮುದ್ರನ ದಯವಿಟ್ಟು ತೋರಿಸ್ಲಿಕ್ಕಾಗತ್ತ ಅಂತ. ಶಂಖಮುದ್ರ ಖಂಡಿತವಾಗಿ ತೋರಿಸ್ತಾರೆ. ಇಲ್ಲಿ ನಮ್ಮ ಮಾತಿನಿಂದ ಉತ್ತೇಜನಕಾರಿಯಾದ ಒಂದು ಅನುಭವವನ್ನ ಪಡ್ಕೊಂಡು ರೇವಣಪ್ಪ ಅವರು ಮಾತಾಡೋಣ ಅಂತ ಬಂದಿದ್ದಾರೆ. ಸರ್ ನಮಸ್ಕಾರ ಸರ್, ಮಾತಾಡಿ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಅನ್ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಆಗಿದೆ ಮೇಡಮ್. ಕೇಳಿಸ್ತಾ ಇಲ್ಲ? ಕೇಳಿಸ್ತಿದೆ, ಮಾತಾಡಿ ಸರ್. ಈಗ ಆಗಿದೆ. ನೀವು ಅನ್ಮ್ಯೂಟ್ ಮಾಡಿ ಅಂದ್ಮೇಲೆ ನಾನು ಅನ್ಮ್ಯೂಟ್ ಮಾಡಿದೆ, ಈಗ ಆಗಿದೆ. ಈಗ ಇದು ನಾನು ಈಗ ರೀಸೆಂಟ್ ಆಗಿ ಬಂದಿರೋದು, ರೀಸೆಂಟ್ ಆಗಿ ನಾನು ಜಾಯ್ನ್ ಆಗಿರೋದು ಮೇಡಮ್. ಇನ್ನಿದ್ದು ಆಧ್ಯಾತ್ಮಿಕ ಆತ್ಮ ದೇಹ ಅದು ಇದು ಜನ್ಮ ಅದೆಲ್ಲ ಏನೇನಿದೆಯೋ ಅದೆಲ್ಲದು ಯಾರೇ ಆಗಿರ್ಲಿ ಎಲ್ಲಾ ಪಾಠಗಳು ಭಾರಿ ಅವರು ತುಂಬಾ ಪರಿಣಿತಿ ಹೊಂದಿದವ್ರ ತರ, ಆಮೇಲೆ ಸರಳವಾಗಿ ಭಾರಿ ಸವಿವರವಾಗಿ ಮನ ಮುಟ್ಟುವಂಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾರಾಗ್ಲಿ, ಸಣ್ಣ ಗೌಡ್ರು ಇರ್ಬೋದು, ನೀವು ಮೇಡಮ್ ಇರ್ಬೋದು, ಇವ್ರು ಯಾರು ಇನ್ನೊಬ್ರು ಮೇಡಮ್, ಅವರು ಅಶ್ವಿನಿ ಮೇಡಮ್ ಡಾಕ್ಟ್ರು, ಅವರು ಅಷ್ಟೇನೆ, ಯಾರು ಯಶೋಧ ಮೇಡಮ್, ಅವರು ಎಲ್ಲರೂ ಭಾರಿ ಚೆನ್ನಾಗಿ ಮಾಡ್ತಿದ್ರ. ಯಶೋಧ ಮೇಡಮ್ ಅವರು ಭಾರಿ ಎಲ್ಲರೂ ಚೆನ್ನಾಗಿ ಅತ್ಯುತ್ತಮ ರೀತಿಯಲ್ಲಿ ಹೇಳ್ತಾ ಇದ್ದೀರಾ, ಮಾಡ್ಕೊಡ್ತಾ ಇದ್ದೀರಾ, ನಡ್ಸ್ಕೊಡ್ತಾ ಇದ್ದೀರಾ. ಈಗ ನಾನು ಮುಂಚೆಯಿಂದನೂ ನಾನು ಯಾವ್ದೋ ಸಿದ್ಧ ಸಮಾಧಿ ಯೋಗದಕ್ಕೆ ಭಾರಿ ಜಾಸ್ತಿ ಅದಕ್ಕೆ ಒಲವು ಇತ್ತು. ನಾನು ಧ್ಯಾನನ ಅಲ್ಲಿಂದ ಕಲ್ತಿದ್ದೇನೆ ಮೇಡಮ್. ಈ ಧ್ಯಾನದಿಂದ ಆಗೋಂಥದ್ದು ಏನಿದೆಯೋ ನನ್ನ ಪ್ರಕಾರ 70-80 ಭಾಗದ ಎಲ್ಲಾ ದೈಹಿಕ ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋದು ನನಗೆ ಮನವರಿಕೆ ಆಗಿದೆ. ಹಾಗಾಗಿ ನನಗೇನನ್ಸುತ್ತೆ, ಹೌದು ಮೇಡಮ್, ಎಲ್ಲಾ ಇದಕ್ಕಿಂತನೂ ಈ ಧ್ಯಾನ ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾವೋ ಅಷ್ಟು ಪ್ರಮಾಣದ ನಮಗೆ ಈ ರೋಗ ಮುಕ್ತಿ ಆಗಿರ್ಬೋದು, ಅಥವಾ ಮಾನಸಿಕ ಹಿಂಸೆಯ ಅಥವಾ ನೋವು ಜೀವನದ ಎಲ್ಲಾ ಇದರಿಂದ ಮುಕ್ತಿಯನ್ನ ಹೊಂದೋದಕ್ಕೆ ಇದು ಪ್ರಾಕ್ಟಿಕಲ್ ಆಗಿ ಆಗುತ್ತೆ ಅನ್ನೋದು ನನಗೆ ಅದು ಮನವರಿಕೆ ಆಗಿದೆ. ಇಲ್ಲಿ ಏನ್ ಸಮಸ್ಯೆ ಆಗ್ಬಿಟ್ಟಿದೆ ಅಂದ್ರೆ, ನನಗೆ ಇನ್ನೊಂದು, ನಮ್ಮ ಈಗ ಶ್ರೀಮತಿಯನ್ನವರ ತಗೊಂಡ್ರು, ಅವ್ರು ನಾವು ಎಷ್ಟೇ ಸರಿ ಹೇಳಿದ್ರು, ನಾನು ಹಿಂದೂಸ್ತಾನ್ HCL ನಲ್ಲಿ ಒಬ್ಬ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದೇವೆ. ಅಲ್ಲಿ ನಾನು ಎಷ್ಟು ಹತ್ತತ್ರ ಏನಾದ್ರು 1,000 ಜನಕ್ಕೆ, ನನ್ನ ಕೊಲೀಗ್ಸು, ನನ್ನ ಸಬಾರ್ಡಿನೇಟ್ಸು, ಇವ್ರಿಗೆಲ್ಲ ಹೇಳಿ ಧ್ಯಾನ ಮಾಡಿ, ಈ ತರ ಆಲ್ಟರ್ನೇಟಿವ್ ಮೆಡಿಸಿನ್ ಹೋಗಿ, ಇವ್ರ ಹತ್ರ ಹೋಗ್ಬೇಡಿ, ಡಾಕ್ಟರ್ ಹತ್ರ ಮೆಡಿಸಿನ್ಗಳಿಗೆ ಅವಲಂಬಿತರಾಗ್ಬೇಡಿ ಅಂತ ಎಷ್ಟು ತುಂಬಾ ಹೇಳಿ ನನ್ನ ಇದು ಶ್ರಮನೇ ವ್ಯರ್ಥ ಆಯ್ತಾ ಹೊರ್ತು. ಆದ್ರೆ ಏನಂದ್ರೆ ನಮಗೆ ಒಂದು ತೃಪ್ತಿ ಅಂದ್ರೆ, 100,000 ಜನಕ್ಕೆ ಹೇಳಿದಾಗ 5 ಜನ ಈಗ ನಮ್ಮ ಫ್ಯಾಕ್ಟ್ರಿನಲ್ಲಿ ನನ್ನ ಅನುಯಾಯಿಗಳು ಫಾಲೋವರ್ಸ್ ಆಗಿದ್ದಾರೆ ಮೇಡಮ್. ಈ ಧ್ಯಾನ ಆಮೇಲೆ ಸಸ್ಯಾರ್ದು, ಆಮೇಲೆ ಅದರಲ್ಲಿ ಸೂಪು ಇದು ಇದೆಯಲ್ಲ, ಅದನ್ನ ಅವ್ರು ಕಂಟಿನ್ಯೂ ಮಾಡ್ತಾ ಇದಾರೆ. ಕಂಟಿನ್ಯೂ ಮಾಡಿ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ರೋಗ ಬಂದ್ರೆ ಅವ್ರು ಇದನ್ನ ಅನುಸರಿಸ್ತಾರೆ, ಇದಕ್ಕೆ ಹೋಗಲ್ಲ ಒಂದೇ ಸರಿಗೆ.
ಅದಕ್ಕೆ ಅಲೋಪತಿ ದೊಡ್ಡ ದೊಡ್ಡ ಡಾಕ್ಟ್ರು, ದೊಡ್ಡ ದೊಡ್ಡ ಮೆಡಿಸಿನ್ಸ್, ದೊಡ್ಡ ದೊಡ್ಡ ಇವು ಮಾತ್ರೆಗಳಿಗೆ ಹೋಗೋದೇ ಇಲ್ಲ. ಸೊ ಇವನ್ನ 5 ಜನನಾದ್ರೂ ಆಗಿದಾರಲ್ಲ ಅನ್ನೋದು ನನಗೆ ತೃಪ್ತಿ. ಅದ್ರ ಜೊತೆಗೆ ನೋಡಿ ನಮ್ಮ ಮೇಡಮ್ ಏನೇ ಹೇಳಿದ್ರು ಇನ್ನೂ ಹತ್ರ ಬರ್ತಾನೆ ಇಲ್ಲ. ಸೊ ಹಾಗಾಗಿ ನನಗೇನ್ ಅನ್ಸುತ್ತೆ ಅಂದ್ರೆ ಇದನ್ನ ಎಲ್ಲರಿಗೂ ಹೇಳ್ಬೇಕು ಅಂತ. ಕರ್ಕೊಂಬನ್ನಿ ಸರ್, ಅವ್ರನ್ನ ಒಂದ್ ಕೆಲ್ಸ ಮಾಡಿ, ಶನಿವಾರ ಫಸ್ಟ್ ಕರ್ಕೊಂಬನ್ನಿ. ಈ ಶನಿವಾರ ಕರ್ಕೊಂಬನ್ನಿ. ಇಲ್ಲಿಗೆ ನಾವು ಅದೇ ಈಗ ಖುಷಿ ಆಗುತ್ತೆ. ಆಮೇಲೆ ಸೋಮವಾರದಿಂದ ಮಾಡ್ತಾರೆ ನೋಡಿ. ಹೌದೌದೌದು. ಅದೇ ಮೇಡಮ್, ಎಷ್ಟು ಸಾಧ್ಯ ಅಷ್ಟು ನಮ್ ಪ್ರಯತ್ನ ನಾವು ಮಾಡ್ತೇವೆ. ಆದ್ರೆ ನಿಮ್ದು ಇದು ಇದೆಯಲ್ಲ, ಅವ್ರು ಸಣ್ಣಗೌಡರಾಗ್ಲಿ ನೀವೆಲ್ಲರೂ ಸೇರ್ಕೊಂಡು ಮಾಡೋದು ಭಾರಿ ಜೀವನವನ್ನ ನಾವು ಇದೇ ಒಂದೇ ಜೀವನ ಅಲ್ವಾ ನಮಗ್ ಗೊತ್ತಿರೋದು. ನೀವೇನೋ ಹೇಳ್ತೀರ ಜನ್ಮದ್ದು, ಅದ್ ನನಗೇನೋ ಅನುಭವಕ್ಕೆ ಬಂದಿಲ್ಲ. ಬಟ್ ಆದ್ರೆ ನನಗೇನ್ ಅನ್ಸುತ್ತೆ, ನನ್ನ ಅನುಭವಕ್ಕೆ ಬಂದಿರೋದು ಇದೊಂದೇ ಜನ್ಮ ಸದ್ಯಕ್ಕೆ. ಇದನ್ನಾದ್ರೂ ಒಂದ್ ಸ್ವಲ್ಪ ಆರಾಮದಾಯಕವಾಗಿ, ಸಂತೋಷದಾಯಕವಾಗಿ ಎಲ್ಲ ನಿಮ್ಮಂತರ ಆಗ್ಲಿ ಬೇರೆ ಬೇರೆಯವ್ರ ಜೊತೆಗೆ ಆಗ್ಲಿ ಅದನ್ನ ನಾವು ಖುಷಿಯಿಂದ ಅನುಭವಿಸತ್ಲಾಗೆ ಮೇಲೆ ಅದು ನರಕಕ್ಕೆ ಹೋಗ್ತೇವೋ ಸ್ವರ್ಗಕ್ಕೆ ಅದು ಗೊತ್ತಿಲ್ಲ ನಮ್ಗೆ, ಅದು ನಿಮ್ಗೆ ಬಿಟ್ಟಿರೋದು. ಆದ್ರೆ ನಾವು ಇಲ್ಲಿ ಇರೋದು ಅಂತ ಹೇಳ್ಬೇಕು ಸರ್, ಇದು ಅವರವರ ಭಾವಕ್ಕೆ. ಹೌದು ಮೇಡಮ್. ಹಾಗಾಗಿ ಇಲ್ಲಿ ನಾವು ಚೆನ್ನಾಗಿರೋಣ. ಅದೆಲ್ಲ ಬಿಟ್ಟಾಕಣ ಸರ್, ಜನ್ಮ ಬೇಡ ಬಿಟ್ಟಾಕಣ. ಇಲ್ಲಿ ಹೌದು ಮೇಡಮ್, ಅದು ಅದೇ ಈ ಜನ್ಮದಲ್ಲಿ ನಾವು ಬಾಡಿ ವೆಕೇಟ್ ಮಾಡೋವರೆಗೂ ಆರೋಗ್ಯವಾಗಿ ನಾವ್ ಇರೋಣ, ಚೆನ್ನಾಗಿರೋ ಊಟ ಮಾಡೋಣ ಅಲ್ವಾ, ಚೆನ್ನಾಗಿ ಒಳ್ಳೆ ಮಾತಾಡೋಣ. ಇಷ್ಟೇ ಸರ್ ಬೇಕಾಗಿರೋದು ನಮ್ ಜೀವನಕ್ಕೆ. ಬೇಡ ಬಿಡಿ ನಿಮ್ ಜೊತೆಗೆ ಅಲ್ಲ ಮೇಡಮ್ ಅದ್ರ ಜೊತೆಗೆ ನಮ್ಮ ಜೊತೆಗೆ ನನ್ಗೆ ಯಾರ ಜೊತೆಗೆ ಇದಾರೋ ಈಗ ಈ ಕ್ಷಣದಲ್ಲಿ ಈಗ ನೀವಿದ್ದೀರಾ, ಇನ್ನೊಂದ್ ಸ್ವಲ್ಪ ಜನ ಬರ್ತಾರೆ, ಅವರು ನಿಮ್ಮಷ್ಟು ಜ್ಞಾನೇನ ಇರಲ್ಲ, ಅವ್ರ ಜೊತೆಗೂ ನಾವು ಸಂತೋಷವಾಗಿರೋಣ. ಅದೇ ಅಲ್ವಾ, ಅದನ್ನ ಒಂದು ನಿರ್ಮಾಣ ಮಾಡೋಣ ಅಂತ ಅಷ್ಟೇನೆ ನಮ್ದು. ವೆರಿ ನೈಸ್ ಸರ್, ಸೂಪರ್ ಸರ್. ಸರ್ ಇವಾಗ ನೋಡಿ ಸರ್, ನೀವ್ ಹೇಳಿದ್ರಿ ನಮ್ ಮನೆಯವ್ರು ಬರ್ತಿಲ್ಲ, ಅವ್ರು ಬರ್ತಿಲ್ಲ, ಒದ್ದಾಡೋದ್ ಬೇಡ ಸರ್, ನಾವು ಬರ್ತಿದೀವಾ, ನಾವಿದೀವಾ ಸಾಕು ಸರ್. ಇವತ್ತಲ್ಲ ನಾಳೆ ಮನೆಯವರೆಲ್ಲ ಬರ್ತಾರೆ ಅಲ್ವಾ, ಆತರ ನಾವು ಆಸೆ ಇಟ್ಕೊಳ್ಳೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ. ವೆರಿ ನೈಸ್ ಸರ್, ಸೂಪರ್. ನೀವ್ ಇವತ್ತು ಮಾತಾಡಿದ್ದು ನಂಗೆ ತುಂಬಾ ಖುಷಿ ಕೊಡ್ತು ಸರ್, ಧನ್ಯವಾದ. ಮೇಡಮ್ ನಿಮ್ದು ಒಂದೇ ಒಂದು ಕ್ವಶನ್ ಇತ್ತು. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಇಲ್ಲಿ ಮೇಡಮ್? ಹ್ಯಾಂಡ್ ರೈಸ್ ಮಾಡಿ. ಅದು ಗೊತ್ತಾಗ್ತಾ ಇಲ್ಲ ಮೇಡಮ್. ರೂಲ್ಸ್ ಎಲ್ರಿಗೂ ಒಂದೇ ಅಲ್ವಾ? ಅಲ್ಲ, ಹ್ಯಾಂಡ್ ರೈಸ್ ಮಾಡೋದ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾಳೆ ನನ್ ಮಗಳು ಬಂದ್ಮೇಲೆ ಕೇಳ್ಬಿಟ್ಟು ಹ್ಯಾಂಡ್ ರೈಸ್ ಮಾಡೋದ್ ಕಲ್ತ್ಕೊಂತೀನಿ. ನೋಡಿ, ಇದು ಬೇಕಿತ್ತು ನನಗೆ ಉತ್ತರ. ಓಕೆ, ಹೇಳಿ, ಮಾತಾಡಿ ಮೇಡಮ್. ಇವಾಗ ಸಣ್ಣಗೌಡ್ರು ಹೇಳಿದ್ರು, ಸಣ್ಣಗೌಡ್ರಲ್ಲ, ಸಣ್ಣಗೌಡ್ರು. ಸಣ್ಣ ಗೌಡ್ರು ಹೇಳಿದ್ರಲ್ಲ, ಹಸುದು ಇದೆಲ್ಲ ಹೇಳಿದ್ರು, ತುಂಬಾ ಒಳ್ಳೇದಾಯ್ತು. ಅದಕ್ಕೆ ಸಾಯಿಸಿದಾಗ ಅದಕ್ಕೆ ಹೆಲ್ಪ್ ಮಾಡಕ್ ಇನ್ನೊಬ್ರು ಸಹಾಯ ಬರಲ್ವಾ ಅದಕ್ಕೆ? ಇನ್ನೊಂದ್ಸರಿ ಕಮ್ಮಗೆ ಏನ್ ಮೇಡಮ್, ಇನ್ನೊಂದ್ಸರಿ ಹೇಳಿ. ಅದು ಇವಾಗ ಹಸುನ ಇದೆಲ್ಲ ಇದು ರೆಡಿ ಮಾಡ್ತಾರೆ, ಅದು ಸಾಯ್ಸಕ್ಕೆ ಅಂತ ಬಂದಾಗ ಆ ದೇವತೆ ಆ ಹಸು ಒಳಗಡೆ 333 ಕೋಟಿ ದೇವರುಗಳು ಇರ್ತಾರಲ್ಲ, ಅದ್ ಯಾವ್ದು ಹಸನ್ನ ಸಾಯ್ಸಕ್ ಹೋದಾಗ ಹೆಲ್ಪ್ ಮಾಡಕ್ಕೆ ಒಂದ್ ಹಸು ಬರಲ್ವಾ ಅಂತ ನಾನ್ ಕೇಳಿದ್ದು. ಓಕೆ, ಸಣ್ಣಗೌಡ್ರೆ ನಿಮ್ಗೆ ಪ್ರಶ್ನೆ. ಮೇಡಮ್ ಎಲ್ಲ ಹೇಳ್ಲಿಕ್ಕೆ ಟೈಮ್ ಇಲ್ಲ, ಇವಾಗ ಆಕಳ ಹಾಲ್ ಕರಿತಾ ಇದೆ, ನಾನು ಸಾರಿ. ಅಂದ್ರೆ ಇನ್ನೊಂದ್ಸರಿ ಖಂಡಿತ ನೆನ್ಪಿಟ್ಕೊಳ್ಳಿ ಸಣ್ಣಗೌಡ್ರೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಖಂಡಿತ ನಿಮ್ಗೆ ಉತ್ತರ ಸಿಗತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕೆಂದ್ರೆ ಮನುಷ್ಯರ ತರನ ಅದಕ್ಕೂನು ಇದಿದೆ, ಭಾವನೆಗಳಿದೆ, ಜೀವಿಗಳಿದೆ, ಇದಿದೆ ಅಂತ ಅಂದಾಗ ಅದು ಮಾತಾಡಲ್ಲ. ಅದಕ್ಕೆ ಹೆಲ್ಪಿಂಗ್ ನೇಚರ್ ಬಂದು ಹೆಂಗ್ ಕೊಡ್ತಾರೆ ಅಂತ ಕೇಳೋ ಒಂದು ಕ್ಯೂರಿಯಾಸಿಟಿ ಬಂತು. ವೆರಿ ನೈಸ್, ವೆರಿ ನೈಸ್. ಇಲ್ಲ, ಚೆನ್ನಾಗಿದೆ ಪ್ರಶ್ನೆ. ಖಂಡಿತ ಅದಕ್ಕೆ ಅವರು, ಯಾಕೆಂದ್ರೆ ಸದಾಕಾಲ ಹಸುವಿನ ಜೊತೆನೆ ಇರೋದ್ರಿಂದ ಅದರ ಭಾವನೆ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಳ್ಳವರಾಗಿದ್ರಿಂದ ಖಂಡಿತ ಅದಕ್ಕೆ ಉತ್ತರ ಕೊಡ್ತಾರೆ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಡಾಕ್ಟರ್ ಯಶೋಧ ಅವ್ರನ್ನ ಕೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಒಂದು ಸರಿ ಶಂಖ ಮುದ್ರೆನ ತೋರಿಸ್ಕೊಡಿ ಅಂತ. ಎಸ್ ಮ್ಯಾಮ್. ಓಕೆ, ಇದು ಬಲಗೈ ಎಡಗೈ ಇದು ಹೆಬ್ಬರಲ್ಲಿ ಇಟ್ಕೊಳ್ಳಿ. ಇದರಲ್ಲಿ ಬಲಗೈಯಿಂದ ಇದು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಇದನ್ನ ಸುತ್ತುವರಿಬೇಕು. ಬಲಗೈದು ಹಿಂದಿನ ಭಾಗವನ್ನ
ಎಡಗೈಯಿಂದ ಸುತ್ತುವರಿಬೇಕು. ಈ ಎಡಗೈ ಮಧ್ಯದ ಬೆರಳಿದೆಯಲ್ಲ, ಆ ಬಲಗೈನ ಹೆಬ್ಬೆರಳಿಗೆ ಟಚ್ ಆಗ್ಬೇಕು. ಕಾಣ್ತಾ ಇದೆಯಾ? ಇದು ಶಂಖಾಕೃತಿಲಿ ಬರುತ್ತೆ ನೋಡಿ. ಇಲ್ಲಿ ಮುಂದೆ ನೋಡಿದ್ರೆ, ನಿಮ್ಮ ಎದುರುಗಡೆ ನೋಡಿದ್ರೆ ಶಂಖಾಕೃತಿ ಇದೆ ನೋಡಿ. ಇದು ಶಂಖಮುದ್ರ. ವೇದವತಿ ಮೇಡಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಡಗೈಯ ಬಲಗೈಯ ಯಾವ ಕೈಯಲ್ಲಾದ್ರೂ ಮಾಡ್ಬೋದು ಮೇಡಮ್. ಹಾ ಹಾ ಇದು ಎಡಗೈ ಹೆಬ್ಬೆರಳನ್ನ ಬಲಗೈಯಿಂದ ಹೀಗೆ ಸುತ್ತುವರಿಯಿರಿ. ಹೋಲ್ಡ್ ಮಾಡಿ. ಎಡಗೈ ಹೆಬ್ಬೆರಳ. ಹೋಲ್ಡ್ ಮಾಡಿ. ಬಂತು ಹೀಗೆ ಸುತ್ತುವರಿಯಿರಿ. ಅಷ್ಟೇ. ವೆರಿ ಸಿಂಪಲ್. ವೆರಿ ಬಂತು. ಎಸ್. ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಇದು ಗೊತ್ತಾಗುತ್ತೆ ನಿಮ್ಗೆ. ಎಸ್, ಇಟ್ ಇಸ್ ವೆರಿ ಸಿಂಪಲ್. ಇದು ಶಂಖಾಕೃತಿ, ಶಂಖಮುದ್ರ. ಮತ್ತೆ ಇಲ್ಲಿ ಧ್ವನಿ ಪೆಟ್ಟಿಗೆ, ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್. ಓಕೆ. ಪಿರಮಿಡ್ ಎಲ್ಲಿ ಸಿಗತ್ತೆ ಅಂತ ಕೇಳಿದ್ದಾರೆ. ಪಿರಮಿಡ್ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಕೂಡ ಸಿಗುತ್ತೆ. ನೀವು ಆರ್ಡರ್ ಮಾಡ್ಬೋದು. ಆರ್ಡರ್ ಮಾಡಿದ್ರೆ ಮನೆಗೆ ಕೂಡ ಬರುತ್ತೆ. ಅದಿಲ್ಲ ಅನ್ನೋದಾದ್ರೆ ನೀವು ಅಮೆಝಾನ್ ಅಲ್ಲಿ ಕೂಡ ತರಿಸ್ಕೊಳ್ಬಹುದು ಪಿರಮಿಡ್ಗಳನ್ನ. ಈ ತರದ ಪಿರಮಿಡ್ಗಳು ನಿಮ್ಗೆ ಸಿಗುತ್ತೆ. ತಾಮ್ರದ್ದು ಕೂಡ ಸಿಗುತ್ತೆ. ಸೊ ಪಿರಮಿಡ್ಗಳದ್ದು ಹೇಳಿದ್ದಾರೆ. ಆಮೇಲೆ ನಂತರ ಇನ್ನೇ ಯಾರೋ ಇದು ವೇದವತಿಯವರೇ ಪ್ಲೀಸ್ ರಿಪೀಟ್ ಅಂತ ಹೇಳಿದ್ದಾರೆ. ಯಾವ ಪ್ರಶ್ನೆಗೆ ಯಾವ್ದಕ್ಕೆ ಅಂತ ಗೊತ್ತಿಲ್ಲ. ಓಕೆ, ಶಂಖಮುದ್ರೆ. ಓಕೆ. ಸೊ ಎಲ್ಲರ ಒಂದು ಸಾಕಷ್ಟು ಪ್ರಶ್ನೆಗಳು ಏನಿದ್ವು ಅಥವಾ ಸಂದೇಹಗಳು ಏನಿದ್ವು ಅದು ಖಂಡಿತವಾಗಿ ಹೋಗಿದೆ, ಕಡಿಮೆ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಇನ್ನೊಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಇತ್ತು ಅಂದ್ರೆ ದಯವಿಟ್ಟು ಬರೆದಿಟ್ಕೊಳ್ಳಿ. ಶನಿವಾರದ ದಿನ ನಾವು ಒಂದ್ ಅರ್ಧ ಗಂಟೆಮು ನಾವೆಲ್ಲರೂ ಸೇರಿ ಚರ್ಚೆ ಮಾಡೋಣ. ಶಿವಕುಮಾರ್ ಸರ್ ಏನೋ ಮಾತಾಡಬೇಕು ಅಂತಿದ್ದಾರೆ, ದಯವಿಟ್ಟು ಮಾತಾಡಿ ಸರ್. ಮೇಡಮ್ ಅವ್ರೆ, ಯಶೋಧ ಮೇಡಮ್ ಅವ್ರೆ, ನಮಸ್ಕಾರ ರೀ. ನಮಸ್ತೆ ಸರ್. ಶಂಖಮುದ್ರದಿಂದ ಶರೀರಕ್ಕೆ ಏನ್ ಲಾಭ ಆಗುತ್ತೆ ಮೇಡಮ್ ಅವ್ರೆ? ಇವತ್ತಿನ ವಿಷಯ ಹೇಳಿದ್ನಲ್ಲ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋರ್ಗೆ ಶಂಖಮುದ್ರೆಯಿಂದ ಉಪಯೋಗಗಳಾಗುವಂಥದ್ದು ಇವತ್ತಿನ ಟಾಪಿಕ್ ಇತ್ತು, ಅದು ಹೇಳ್ಕೊಟ್ಟೆ. ಅದ್ರ ಜೊತೆಗೆ ಈ ಗಂಟಲಿನಲ್ಲಿ ಉಂಟಾದಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಈ ಶಂಖಮುದ್ರೆ ಉಪಯೋಗಕ್ಕೆ ಬರುತ್ತೆ. ಗಂಟಲಿನ ಸಮಸ್ಯೆಗಳು, ಸ್ವರ ಬರ್ದೇ ಇರೋಂಥದ್ದು, ಮಾತಾಡ್ಲಿಕ್ಕೆ ತೊದಲು ಇರೋಂಥದ್ದು, ವಿಶುದ್ಧಿ ಚಕ್ರ ಇರುವಂತದ್ದು ಗಂಟಲಿನ ಭಾಗದಲ್ಲಿ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಮಾಡ್ಲಿಕ್ಕೂ ಸಹ ಇದು ಶಂಖಮುದ್ರೆಯನ್ನ ಮಾಡುವಂಥದ್ದು, ಅಭ್ಯಾಸ ಮಾಡುವಂಥದ್ದನ್ನ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಳ್ಳೇದು. ಇನ್ನು ಸರಳವಾಗಿ ಹೇಳಬೇಕು ಅಂತಂದ್ರೆ ಗಂಟ್ಲು ಬಿದ್ದವತ್ತಲ್ಲ ಸರ್, ಕೆಲವು ಸರಿ ಮಾತಾಡಕ್ಕಾಗಲ್ಲ, ಡಬಲ್ ವಾಯ್ಸ್ ಬಂದ್ಬಿಡುತ್ತೆ, ಅಥವಾ ಜೋರ ಕಿರ್ಚಿ ಅಂತ ಬರ್ತಾ ಇರುತ್ತೆ. ಸಾರಿ, ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ತರ ಆದಾಗೆಲ್ಲ ನೀವು ಶಂಖಮುದ್ರೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಸರ್. ಓಕೆನಾ ಸರ್? ವಿಶುದ್ಧ ಚಕ್ರ ಅಂದ್ರೆ ಗೊತ್ತಾಗಲ್ಲ ಮೇಡಮ್, ಡಾಕ್ಟರ್ ಮೇಡಮ್, ಹಂಗಾಗಿ ನಾವು ಅವ್ರಿಗೆ ಹೇಳ್ತಾ ಅವ್ರಿಗೂ ಪರಿಚಯ ಮಾಡ್ಕೊಳ್ಳೋಣ. ಚಕ್ರಗಳು ಗೊತ್ತಿದೆ ಮೇಡಮ್ ಅವ್ರಿಗೆ, ಗೊತ್ತಿದೆ. ಆದ್ರೂ ಸ್ವಲ್ಪ ನಾವು ಈ ತರ ಹೇಳಿದಾಗ ಏನಾಗುತ್ತೆ ಅಂದ್ರೆ ಬೇಗ ತಲೆ ಹೋಗುತ್ತೆ. ಕ್ಷಮಿಸಿ ದಯವಿಟ್ಟು, ನಾನು ಈ ತರ ಖಂಡಿತ ಹಾಸ್ಯ ಮಾಡ್ತಿಲ್ಲ. ಸೊ ಇದೇನಾಗತ್ತೆ ಗೊತ್ತಾ, ಈ ತರ ಹೇಳಿದಾಗ ನನ್ನಂತವ್ರಿಗಂತೂ ಬೇಗ ಆಡು ಭಾಷೆ ಅಷ್ಟೇ ಮೇಡಮ್, ಅದು ಇನ್ನೇನಿಲ್ಲ. ಓಕೆ. ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಸರಿ ಹೋಗುತ್ತಾ ಅಂತ ಕೇಳ್ತಾ ಇದಾರೆ. ಥ್ರೋಟ್ ಇನ್ಫೆಕ್ಷನ್ ಕೂಡ ಸರಿ ಹೋಗುತ್ತೆ, ಖಂಡಿತ ಸರಿ ಹೋಗುತ್ತೆ. ನನಗೆ ಈಗ ನೀವು ಎಲ್ಲರೂ ಗಮನಿಸಿರ್ಬೋದು, ಈಗ ಒಂದು 5-6 ದಿನದ ಹಿಂದೆ ನನಗೆ ತುಂಬಾ ಆಕ್ಚುಲಿ ಆರಾಮ್ ಇರಲಿಲ್ಲ. ಆದ್ರೂ ಕೂಡ ನಾನು ಇಲ್ಲಿ ಬಂದು ಕೂತ್ಕೊಂಡು ನಿರೂಪಣೆ ಮಾಡ್ತಾ ಇದ್ದೆ. ಅವಾಗ ಯಶೋಧ ಮೇಡಮ್ಗೂ ಬರೋಕ್ಕಾಗ್ಲಿಲ್ಲ. ಇವನ್ ಸತ್ಯೇಂದ್ರ ಸಾರು ಬರ್ತಾರೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇತ್ತು. ಇಲ್ಲ ನಮ್ಮ ಟೀಮ್ನಲ್ಲಿ ಇವನ್ ಶಾಂತ ಅವ್ರು ಕೂಡ ಬರ್ತಾರೋ ಇಲ್ವೋ ಅನ್ನೋದಿತ್ತು. ಹಾಗಾಗಿ ನಾ ಏನ್ ಮಾಡಿದೆ, ಅವತ್ ಬಂದೆ. ನಾನು ಇಲ್ಲಿ ಕೂತಾಗ್ಲೂ ಶಂಖಮುದ್ರೆ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಆ ಗಂಟಲು ನೋವು ಎಲ್ಲವೂ ಕಡಿಮೆ ಆಯ್ತು. ನನ್ನ ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಸೊ ದಯವಿಟ್ಟು ಗಂಟಲಿಗೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ ಇರಲಿ ದಯವಿಟ್ಟು ಮಾಡಿ, ಖಂಡಿತ ವರ್ಕೌಟ್ ಆಗುತ್ತೆ. ನೀವು ಹೋಗಿ ENT ಡಾಕ್ಟರ್ ಹತ್ರ ಏನು ಹೋಗೋದು ಬೇಡ. ಇಲ್ಲಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮುಂದೆನೆ ಧೈರ್ಯವಾಗಿ ಹೇಳ್ತಿದ್ದೀನಿ ಅಂತ ಡಾಕ್ಟರ್ ಏನು ತಪ್ಪು ತಿಳ್ಕೊಳ್ಳಲ್ಲ. ಶಂಖಮುದ್ರೆ ಮಾಡಿ, ನಾವು ಡಾಕ್ಟರ್ ಹತ್ರ ಹೋಗಲ್ಲ. ನಾವು
ಧನ್ಯವಾದ. ಓಕೆ, ಥ್ಯಾಂಕ್ ಯು ಮೇಡಮ್ ಅವ್ರೆ, ಥ್ಯಾಂಕ್ ನನ್ನ ಒಂದು ಈ ಮಾತು ನಿಮ್ಮ ಯಾರಿಗಾದ್ರೂ ಬೇಜಾರಾಗಿದ್ದಲ್ಲಿ ಕ್ಷಮೆ ಇರ್ಲಿ. ಏಕೆ ನನ್ನ ಉದ್ದೇಶ ಇಷ್ಟನೇ, ಡಾಕ್ಟರ್ ಹೇಳಿದ್ದು. ಧನ್ಯವಾದ ಸರ್, ಮಲ್ಲಪ್ಪ. ಧನ್ಯವಾದ. ಏನಂದ್ರೆ ಒಂದ್ ಸ್ವಲ್ಪ ಈಸಿಯಾಗಿ ಹೇಳೋಣ ಅಂತ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಂದು. ಓಕೆ, 5:51 ಆಯ್ತು ಮ್ಯಾಮ್. ಓಕೆ ಓಕೆ, ಎಲ್ಲ ಆತ್ಮ ಬಂಧುಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಡಾಕ್ಟರ್ ಯಶೋಧ ಅವ್ರಿಗೂ ಹಾಗೂ ನಮ್ಮ ಸಣ್ಣಗೌಡ್ರಿಗಾಗ್ಲಿ ತುಂಬಾ ಅದ್ಭುತವಾದ ವಿಷಯನ ನಮ್ಮೊಂದಿಗೆ ಹಂಚ್ಕೊಟ್ರು. ಹಾಗೂ ನಾನು ಕೂಡ ಒಂದಷ್ಟು ಸಮಗ್ರ ಜೀವನ ಶೈಲಿಯ ಬಗ್ಗೆ ಹೇಳೋದ್ರ ಮೂಲಕ ನಿಮ್ಮೆಲ್ಲರ ಜೊತೆ ನಾನು ಮಾತಾಡಿದೆ. ಸೊ ಎಲ್ರಿಗೂ ತಲುಪ್ತು ಅಂತ ಅನ್ಕೊಳ್ತಾ ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಹಾಗೂ ಈ ಕಾರ್ಯಕ್ರಮನ ಈಗ ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ. ಮತ್ತೆ ನಾಳೆ ಕೂಡ ಸರಿಯಾದ ಸಮಯಕ್ಕೆ ನೀವೆಲ್ಲರೂ ದಯವಿಟ್ಟು ಇಲ್ಲಿ ಬರಬೇಕು. ಎಲ್ಲರೂ ನಾಳೆ ಅದ್ಭುತವಾದ ವಿಷಯ ಇದೆ. ಸೊ ನೀವು ನ್ಯೂಸಲ್ಲಿ ನೋಡಿ, ನಮ್ಮ ಸ್ಪಿರಿಚುವಲ್ ಗ್ರೂಪ್ ಇರ್ಬೋದು, ಎಲ್ಲ ಗ್ರೂಪ್ಗಳಲ್ಲಿ ನಮ್ಮ ಮೆಸೇಜ್ ಏನು ಬರುತ್ತೆ, ಲಿಂಕ್ ಬರುತ್ತಲ್ಲ, ಅದರಲ್ಲೇನೆ ಇರುತ್ತೆ ಏನು ವಿಷಯ ಅಂತ. ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಏನೇ ಪ್ರಶ್ನೆಗಳಿದ್ರು ಮೊದಲೇ ಬರೆದಿಟ್ಕೊಂಡು ಕೇಳಿ. ಆದರೆ ನಾಳೆಯಿಂದ ಯಾರು ಹ್ಯಾಂಡ್ ರೇಸ್ ಮಾಡ್ತಾರೆ ಅವರಿಗೆ ಮಾತ್ರ ಅವಕಾಶ ಅಂತ ಹೇಳ್ತಾ, ಮಧ್ಯೆ ಯಾರಾದ್ರೆ ಶಿವಕುಮಾರ್ ಅವರು ನಾಳೆಯಿಂದ ಮಾತಾಡಲ್ಲ, ಸಪೋಸ್ ಅವ್ರು ಮಾತಾಡಿದ್ರು ನಾನು ಮ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದ ಸರ್. ಕ್ಷಮಿಸಿ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.